ವಿಜಯನಗರದ ಇತಿಹಾಸ ಮೊದಲನೇದಾಗಿ ಕೊಟ್ಟವನು ರಾಬರ್ಟ್ ಸಿವೆಲ್ ಅಂತೇಳಿ ಅಸಿಸ್ಟೆಂಟ್ ಕಮಿಷನರ್ ತುಮಕೂರಾಗಿದ್ದ ಬ್ರಿಟಿಷ್ ಅಧಿಕಾರಿ. ಅವರು ಒಂದು ಸಾರಿ ಚಿತ್ರದುರ್ಗ ದಾಟಿ ಮುಂದೆ ಹೋಗಬೇಕಾದ್ರೆ ಅವ್ರಿಗೆ ತುಂಬ ಕಾಡಿನ ಮಧ್ಯೆ ತುತ್ತುದಿಲ್ಲ ಸ್ವಲ್ಪ ಗೋಪುರಗಳು ಕಾಣ್ತು. ಏನಿದು ಅಂತ ಆ ಕಾಡು ಒಳಗಡೆ ಹೋಗಿ ನೋಡಿದ್ರೆ ಅದು ಹಂಪಿ. ಇವನು ಒಳಗಡೆ ಹೋಗಿ ನೋಡಿ ಹಂಪಿನ ಕಂಡಿಡಿದು ಇವನ್ನೆಲ್ಲ ಕ್ಲೀನ್ ಮಾಡಿಸಿ ಹಂಪಿಯ ಕಥೆ ಬರೆದು ನಮಗೆ ಕೊಟ್ಟ ಮರ್ತವಾದ ಮಹಾಸಾಮ್ರಾಜ್ಯದ ಫರ್ಗಟನ್ ಕಿಂಗ್ಡಮ್ ವಿಜಯನಗರ ಅಂತ. ಒಂದು 20 ವರ್ಷ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಸುಮ್ಮನೆ ಇದ್ಬಿಟ್ಟಿದ್ರೆ ಕಣ್ಮುಚ್ಕೊಂಡು. ಬೆಂಗಳೂರಿಗೆ ಇವತ್ತು ಯಾರೂ ಜನ ಬರ್ತಿರಲಿಲ್ಲ, ಯಾಕಂದರೆ ಡ್ಯಾಮೇ ಇರ್ತಾ ಇರಲಿಲ್ಲ. ನಾನು ಯಾವಾಗಲೂ ಒಂದು ವಿಡಿಯೋಗಳಲ್ಲಿ ಅಥವಾ ಭಾಷಣಗಳಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ನನ್ನ ವಯಸ್ಸಿನ ಎಲ್ಲ ಮೈಸೂರು ಬೆಂಗಳೂರುಗಳ ಪ್ರತಿನಿಧಿ. ಎಲ್ಲರದಲ್ಲೂ ಈ ಕಥೆ ಇದೆ, ನನ್ನೊಬ್ಬನ ಹತ್ರ ಅಂತೇನಿಲ್ಲ, ಎಲ್ಲರದಲ್ಲೂ ಈ ಕಥೆ ಇದೆ. ನಾನು ಅವ್ರ ಪ್ರತಿನಿಧಿಯಾಗಿ ಇದನ್ನು ಹೇಳ್ತಾ ಇದ್ದೀನಿ. ಇದು ಹೇಗೆ ಗೊತ್ತಾಯಿತು ನಿಮಗೆ? ಇದು ಹೇಗೆ ಅಂತಂದರೆ, ಇದು ಒಂದು ನದಿ ಒಳಗೆ ಒಂದು ಹೆಜ್ಜೆ ಇಟ್ಟಂಗೆ ಆಮೇಲೆ ಅದೇ ಕರ್ಕೊಂಡೋಟಾಗುತ್ತೆ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಧರ್ಮೇಂದ್ರ ಕುಮಾರ್ ಸರ್. ಮೈಸೂರಿನ ಕಥೆಗಳು ಖ್ಯಾತಿಯ, ಇವತ್ತು ಎಲ್ಲಿ ಇತಿಹಾಸ ಇದೆಯೋ ಎಲ್ಲದರ ಖ್ಯಾತಿಯ ಅಂತ ನಿಮ್ಮ ಲಿಸ್ಟಿಗೆ ಸೇರಿಸ್ಕೊಳ್ತಾ ಹೋಗಬೇಕು. ಮೊದಲನೇದಾಗಿ ಸರ್, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಹೇಗಿದ್ದೀರಾ? ನಮಸ್ತೆ, ಧನ್ಯವಾದ. ಚೆನ್ನಾಗಿದ್ದೀನಿ, ದೇವ್ರದೇ. ನೀವು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ಏನು ಸರ್, ದೇವ್ರದಯೆ ಅಂತ ಶುರು ಮಾಡ್ತೀರಾ ಅಂದರೆ ನೋಡಿ, ಹಿರಿಯರು ಅನ್ನೋದಕ್ಕೆ ಒಂದು ಸಂಸ್ಕಾರ ಸಂಸ್ಕೃತಿ ಮೊದಲಿಂದಲೂ ನಮ್ಮದು ಇದೆಲ್ಲ ನಾವು ಅಪ್ಕೊಂಡು ಉಳಿಸ್ಕೊಂಡು ಬಂದಿರೋವಂಥದ್ದು. ಧರ್ಮೇಂದ್ರ ಅವರು ಬೆಳಗ್ಗೆ ಎದ್ದಾಗಿಂದ ಇಲ್ಲಿವರೆಗೂ ಏನೇನು ಮಾಡಿದ್ರಿ? ಎಲ್ಲಿಂದ ಬರ್ತಾ ಇದ್ದೀರಿ? ಸಾಮಾನ್ಯವಾಗಿ ನಾನು ಅದೇ 6 ಗಂಟೆಗೆ ಅಷ್ಟೊತ್ತಿಗೆ ಹೇಳ್ತೀನಿ. 6 ಗಂಟೆಗೆ ಎದ್ದು ತಕ್ಷಣ ನಾನೇನಂದರೆ ಬೆಳಗ್ಗೆ ಫಸ್ಟ್ ಕಾಫಿ ನಾನೇ ಮಾಡೋದು ಮನೆಯಲ್ಲಿ. ಓಹೋ. 6 ಗಂಟೆಗೆ ಎದ್ದು ನಾನು ಡಿಕಾಕ್ಷನ್ ಹಾಕ್ಬಿಟ್ಟು ಅದು ಇಳಿಯೋ ಅಷ್ಟರಲ್ಲಿ ಓಡೋಗಕ್ಕೆ ಹಾಲು ತೊಗೊಂಬಂದ್ಬಿಟ್ಟು ಫಿಲ್ಟರ್ ಕಾಫಿ ಮಾಡಿ ಫಸ್ಟು ನಾನು ನಮ್ಮ ಮನೆಯೊಳಗೆ ಇಬ್ಬರು ಕುತ್ಕೊಂಡು ಅದು ಪ್ರಶಾಂತವಾಗಿ ಫಸ್ಟ್ ಕಾಫಿ ಕುಡಿದ್ಬಿಡ್ತೀವಿ. ಅಲ್ಲಿವರೆಗೂ ಇನ್ನೇನು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ. ಆಮೇಲೆ ಮಿಕ್ಕಿದ ಕೆಲಸಗಳು, ಆಮೇಲೆ ತರಕಾರಿ ತೊಗೊಂಬರೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತೀನಿ ಮನೇಲಿ. ನಾನೇ ಅದೆಲ್ಲ ತರೋದು ನಾನೇ, ತರಕಾರಿ ಎಲ್ಲ ತರೋದು ನಾನೇ. ತರಕಾರಿ ತಂದಿದ್ದನ್ನ ಚೆನ್ನಾಗಿಲ್ಲ ಅಂತ ವಾಪಸ್ ಕಳ್ಸೋದ್ರಿಂದ ಹಿಡಿದು ಈಗ ನಾನು ಬೆಸ್ಟ್ ತರಕಾರಿ ತರೋಷ್ಟು ಪ್ರಾವೀಣ್ಯತೆ ಪಡ್ಕೊಂಡ್ಬಿಟ್ಟಿದ್ದೀನಿ ಈಗ. ನೋಡಿ ಹೇಗೆ ಲೈಫಲ್ಲಿ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಖುಷಿ ಇರುತ್ತೆ. ಹೌದು. ತರಕಾರಿ ಹೂವು ಎಲ್ಲ ತರ್ತೀನಿ. ಸೊ ಅದಾದಮೇಲೆ ಇನ್ನೊಂದು ಕಾಫಿ, ತರಕಾರಿ ತಂದಮೇಲೆ ಇನ್ನೊಂದು ಕಾಫಿ ಕುಡಿದು ಪೇಪರ್ ಓದಿ ಆವಾಗ ಆಮೇಲೆ ಸ್ನಾನ, ಪೂಜೆಯನ್ನು ನಂದೇನೆ ಮನೆಯಲ್ಲಿ. ಕಂಪ್ಲೀಟ್ ದೇವ್ರ ಮನೆ ಇನ್ಚಾರ್ಜ್ ನಾನೇ ಮನೆಯಲ್ಲಿ. ಇವತ್ತು ಪೂಜೆ ಪುನಸ್ಕಾರಗಳೆಲ್ಲ ಜೋರಾಗಿ ನಡೆಯುತ್ತೆ ಮನೆಯಲ್ಲಿ. ನೀವು ಬೆಳಗ್ಗೆ 4:15 ನಾನು ಎದ್ದು ಯಾವ್ದಾದ್ರು ಊರಿಗೆ ನಾನು ಶೂಟಿಂಗ್ ಹೋಗ್ಬೇಕು ಅಂದ್ರೂ 2 ಗಂಟೆಗೆ ಎದ್ದು ಪೂಜೆ ಮಾಡೇ ಆಮೇಲೆ ಹೋಗೋದು. ಇದು ನಿಮ್ಮ ನೇಮ ನಿಷ್ಠೆ. ಎಸ್, ಅದಲ್ಲದೆ ಹೋಗಲ್ಲ. ಸ್ನಾನ ಪೂಜೆ ಮಾಡದೆ ಈಚೆ ಹೋಗಲ್ಲ. ಅದು ಭಾಳ ಚಿಕ್ಕಂದಿಂದ ಬಂದ್ಬಿಡ್ತಿರೋದ್ರಿಂದ ಅದನ್ನು ಬಿಡೋಕ್ಕಾಗಲ್ಲ. ಈಗ ಅದು ಯಾಕೆ ಬಿಡಬೇಕು, ಬಿಡೋ ಅವಶ್ಯಕತೆನೂ ಇಲ್ಲ ಅಂತ. ಸೊ ಹಾಗಾಗಿ ಪೂಜೆನೂ ಮಾಡಿ ಆಮೇಲೆ ಮನೆ ಬಿಡ್ತೀನಿ. ಮನೆ ಬಿಟ್ಟು ಇಷ್ಟು ದಿನ ಏನು ಮಾಡ್ತಾ ಇದ್ದೆ ಅಂದರೆ, ನಾನು ಬೆಂಗಳೂರಿಗೆ ಬಂದಾಗಲಿಂದ ನಾನೇ ಸ್ವಂತ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೆ. ಕನ್ಸ್ಟ್ರಕ್ಷನ್ ಮಾಡುವಾಗ ಬೆಳಗ್ಗೆ ಒಂದೊಂದೇ ಮನೆ ತಗೊಳ್ತಾ ಇದ್ದೆ. ಯಾಕೆಂತಂದರೆ ತುಂಬ ಕೆಲಸ ತೊಗೊಂಡ್ಬಿಟ್ರೆ ನಾನು ಈ ಇತಿಹಾಸದ ಸಂಶೋಧನೆ ಮಾಡೋಕ್ಕಾಗಲ್ಲ ಅನ್ನೋಂಥದ್ದು. ಸೊ ಒಂದು ಮನೆ ಅಂದರೆ ಒಂದು 2-3 ಅವರ್ಸ್ ಕೆಲಸ ಇರುತ್ತೆ. ಒಂದು 11 ಗಂಟೆಗೆ ಆ ಕೆಲಸ ಎಲ್ಲ ಮುಗಿದೋದ್ಮೇಲೆ ಇದು ಸುತ್ತಾಟ. ಅಂದರೆ ಬೆಂಗಳೂರಲ್ಲಿ ನನಗೆ ಒಂದು 2-3 ರಿಸೋರ್ಸ್ ಇದೆ. ಏನು, ಒಂದು ಕರ್ನಾಟಕ ಸ್ಟೇಟ್ ಆರ್ಕೈವ್ಸ್ ವಿಧಾನಸೌಧದಲ್ಲಿ, ಇನ್ನೊಂದು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಅಂತ ಕೆಂಪೇಗೌಡ ರಸ್ತೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮೇನ್ ಬ್ರಾಂಚ್ ಇದೆಯಲ್ಲ, ಅದು ಎದುರುಗಡೆ ಇದೆ, ಹಂಪಿ ಯೂನಿವರ್ಸಿಟಿ ಮೇಲೆ. ಅದಾದಮೇಲೆ ಇನ್ನೊಂದು ನೃಪತುಂಗ ರಸ್ತೆಯಲ್ಲಿರೋದು ಮಿಥಿಕ್ ಸೊಸೈಟಿ. ಇಲ್ಲೆಲ್ಲ ಇದು ನಮ್ಮ ಇತಿಹಾಸ ಸಂಶೋಧಕರ ಪಾಲಿನ ಸ್ವರ್ಗ. ಎಲ್ಲ ಪುಸ್ತಕಗಳು, ಎಲ್ಲ ಹಳೆಯ ಶತಮಾನದ ಹಿಂದಿನ ಪುಸ್ತಕಗಳು, ಗೆಜೆಟಿಯರ್ಗಳು, ದಾಖಲೆಗಳು ಎಲ್ಲ ಅಲ್ಲಿ ಸಿಗುತ್ತೆ. ಇದೆಲ್ಲ ನೋಡೋಕೆ ಏನೋ ಸ್ಪೆಷಲ್ ಪರ್ಮಿಷನ್? ಏನಿಲ್ಲ, ಆಲ್ ಆರ್ ವೆಲ್ಕಮ್. ಎಲ್ಲ ಯಾರು ಬೇಕಾದರೂ ಹೋಗಿ ನೋಡ್ಬೋದು. ಇದು ಹೇಗೆ ಗೊತ್ತಾಯಿತು ನಿಮಗೆ? ಇದು ಹೇಗೆ ಅಂತಂದರೆ, ಇದು ಒಂದು ನದಿ ಒಳಗೆ ಒಂದು ಹೆಜ್ಜೆ ಇಟ್ಟಂಗೆ ಆಮೇಲೆ ಅದೇ ಕರ್ಕೊಂಡೋಟಾಗುತ್ತೆ. ನದಿ ತನ್ನ ಪಾತ್ರದಲ್ಲಿ, ಆಮೇಲೆ ನಾವು ಅದರ ಪ್ರಯಾಣಿಕರು, ಅದು ಡ್ರೈವ್ ಮಾಡುತ್ತೆ ನಮ್ಮನ್ನ. ಸೊ ಇತಿಹಾಸನೂ ಹಾಗೆ. ನಾನು ಏನು ಆಸಕ್ತಿ ಅಂತ ಒಂದು ಹೆಜ್ಜೆ ಇಟ್ಟೆ, ಈಗ ಅದೇ ಕರ್ಕೊಂಡು ಹೋಗ್ತಾ ಇದೆ. ನಾನೇನು ಹುಡುಕೋಷ್ಟಿರಲ್ಲ, ಅದೊಂದು ಸೆಳೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲನೂ ಅದೇ ಕೊಡುತ್ತೆ. ಈಗ ನಾವೇನು ಹುಡುಕ್ತಿರ್ತೀವಿ ಅದೇ ಕೊಡ್ತಿರುತ್ತೆ. ನಾವು ಏನಂದರೆ ಇದರಿಂದ ನಾನು ಏನು ಕಲ್ತ್ಬಿಟ್ಟಿದ್ದೀನಿ ಅಂತಂದರೆ, ಅಂದರೆ ನಾನು ಇದಕ್ಕೆ ಸ್ವಲ್ಪ ಫಿಲಾಸಫಿಗೆ ಮಿಕ್ಸ್ ಮಾಡಿಬಿಟ್ರೆ, ನಾವು ಮನಸ್ಸಲ್ಲಿ ಭಗವಂತನ ಆಸೆ ಪಟ್ಬಿಟ್ರೆ ಅವ್ನು ಕರ್ಕೊಂಡೋಗಿ ತೋರಿಸ್ಕೊಂಡ್ಬಿಡ್ತಾನೆ. ಅವನೆಲ್ಲ ಇದ್ದೀನಿ ಅಂತ ಅವನು ಇದನ್ನು ತೋರಿಸ್ತಾನೆ ನಮಗೆ ಅನ್ನೋದು ಅನುಭವ ನಂಗಾಗಿದೆ. ಈ ಇತಿಹಾಸನೂ ಹಾಗೆ, ನಾವು ಆಸೆ ಪಟ್ಬಿಟ್ರೆ ಕರ್ಕೊಂಡು ಹೋಗುತ್ತೆ. ನಿಂಗೇನು ಬೇಕು ತಗೋಪ್ಪ, ಈ ದಾಖಲೆ ಬೇಕಾ, ಈ ಕೋಟೆ ಬೇಕಾ, ಎಲ್ಲ ಅದೇ ಕೊಡ್ತಾ ಇರುತ್ತೆ. ನನಗೆ ಗೊತ್ತೇ ಇರೋದಿಲ್ಲ. ನನಗೆ ನನ್ನ ಆ್ಯಾವ್ರೇಜ್ ದಿನಕ್ಕೊಂದು 100-200 ಕಾಲ್, 150-200 ಕಾಲ್ ಬರುತ್ತೆ ನನಗೆ, ಫೋನ್ ಕಾಲ್ಸ್. ಯಾಕೆ? ಎಲ್ಲ ಹೊರಗಡೆಯಿಂದ ಜನ ಫೋನ್ ಮಾಡ್ತಾನೆ ಇರ್ತಾರೆ. ನಾ ಪ್ರತಿ ಕಾಲ್ನು ಭಾಳ ಪೇಷನ್ಸಲ್ಲಿ ಎತ್ಕೊಂಡು ಕೇಳ್ತೀನಿ ಏನಕ್ಕೆ ಫೋನ್ ಮಾಡಿದ್ದೀರಾ ಅಂತ. ಅದರಲ್ಲಿ ಯಾವುದೋ ಒಂದು ಕಾಲ್ ನನಗೆ ನಮ್ಮೂರಲ್ಲಿ ಈ ಥರದೊಂದು ಕಲ್ಲಿದೆ ಅಂತ ಹೇಳ್ತಾನೆ, ಒಂದು ಶಾಸನ ಇದೆ ಅಥವಾ ಒಂದು ದೇವಸ್ಥಾನ ಇದೆ. ಇದನ್ನು ನಾನು ಯಾವಾಗಲಿಂದ ಹುಡುಕ್ತಾ ಇರ್ತೀನಿ, ಅವನೇ ಫೋನ್ ಮಾಡಿರ್ತಾನೆ. ಸೊ ಅದೊಂದು ಕಾಲ್ಗೆ ನಾನು ಇದೊಂದು 100 ಕಾಲ್ ಅಟೆಂಡ್ ಮಾಡ್ತೀನಿ.
ವಾವ್, ಎಂಥ ಮಾತು. ಅಂದ್ರೆ ಇದನ್ನೇ ಒಂದು ಕಾಲದಲ್ಲಿ ಜನ ಯೂನಿವರ್ಸ್, ಇವತ್ತಿಗೂ ಮ್ಯಾನಿಫೆಸ್ಟೇಷನ್ ಎಲ್ಲ ಹಿಂಗೆ ಮಾತಾಡೋದು ಸರ್. ನಾವೇನೋ ಅನ್ಕೊಂಡಿರ್ತೀವಿ, ಅನ್ಕೊಂಡ ತಕ್ಷಣ ನಮಗೆ ಗೊತ್ತಿಲ್ದಂಗೆ ಅದಕ್ಕೆ ಬೇಕಾದಂಗೆ ಯಾವುದೋ ಒಂದು ಕರೆ ಎಲ್ಲಿಂದಲೋ ಹುಡ್ಕೊಂಬರುತ್ತೆ ಅನ್ನೋದು. ಇದಲ್ಲದೆ ಕೆಲವು ಊರಿಗೆ ನಾವು ತುಂಬ ಬ್ಲ್ಯಾಂಕ್ ಆಗೋಗಿರ್ತೀನಿ. ಅಂದರೆ ಈ ಏನೋ ಕೈಯಲ್ಲಿರುತ್ತೆ ಒಂದು 4 ಪೇಜು ಇತಿಹಾಸದ ದಾಖಲೆ, ಆ ಊರಲ್ಲಿ ಏನಿರುತ್ತೆ ಏನಿರಲ್ಲ ಅಂತ ಗೊತ್ತೇ ಇರೋದಿಲ್ಲ. ಆ ಊರಿಗೆ ಹೋದಾಗ ಊರು ಬದಲಾಗೋಗಿರುತ್ತೆ, ಹೊಯ್ಸಳರ ಕಾಲದ ಊರು ಇವತ್ತು ಬದಲಾಗೇ ಹೋಗಿರುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಾನು ನನ್ನ ಫೋಟೋಗ್ರಾಫರ್ ಸುಮ್ಮನೆ ಕೂತಿರ್ತೀವಿ, ಏನಪ್ಪ ಹಿಂಗಾಯ್ತು ಅಂತ. ಯಾರೋ ಒಬ್ರು ಬರ್ತಾರೆ, ಆಗ ವಯಸ್ಸಾದವ್ರು ಬರ್ತಾರೆ, ಮನೆಯಲ್ಲಿ ಇಲ್ಲಿದೆ ಕರ್ಕೊಂಡೋಗಿ ತೋರಿಸ್ತಾರೆ. ಸೊ ಈ ರೀತಿ ನಂಗೆ ಎಲ್ಲೂ ಇಷ್ಟು ವರ್ಷ ಇದು 7ನೇ ವರ್ಷ ನಂದು, ಎಲ್ಲೂ ನಿರಾಸೆ ಆಗಿದ್ದಿಲ್ಲ, ಹಿಂದಕ್ಕೆ ಬಂದಿದ್ದಿಲ್ಲ, ಸಿಕ್ಕಲಿಲ್ಲ ಅಂತ ಅಂದ್ಕೊಂಡಿದ್ದು, ನಿರಾಸೆನೇ ಆಗಿಲ್ಲ. ಸ್ಟುಡಿಯೋಗೆ ಬಂದ ತಕ್ಷಣ ನಾವು ಊಟ ಮಾಡ್ತಾ ಇಲ್ಲಿಗೆ ಬರೋಕ್ಕೂ ಮುಂಚೆ ಮಾತಾಡ್ತಾ ಇದ್ವಿ. ಆಗ ನನಗೆ ಗೊತ್ತಾಯಿತು ನೀವು ಮೂಲತಃ ಒಬ್ಬರು ಸಿವಿಲ್ ಎಂಜಿನಿಯರ್ ಆಗಿ ಮಸ್ಕಟ್ಟಲ್ಲಿ ಸುಮಾರು ವರ್ಷಗಳ ಆಲ್ಮೋಸ್ಟ್ ನಿಮ್ಮ ಇಡೀ ಪ್ರಾಯ ಆ್ಯಂಡ್ ಬದುಕುನ ಅಲ್ಲಿ ನೋಡಿದ್ದೀರಿ. ಆ್ಯಂಡ್ ನಿಮ್ಮ ಮಗಳಿಗೋಸ್ಕರ ಅವಳು ಇಲ್ಲೆಲ್ಲೋ ಪಿ ಜಿನಲ್ಲಿ ಇರೋದು ಬೇಡ ಅಂತ, ಜೊತೆಗಿರೋಣ ಅಂತ ವಾಪಸ್ ಅಲ್ಲಿಂದಲೂ ಬರ್ತೀರ. ಅದಕ್ಕೆ ಇನ್ನೊಂದು ಕಾರಣ ನೀವೇ ಹೇಳ್ದಂಗೆ ಮಸ್ಕಟ್ಟಲ್ಲೆಲ್ಲ ಇನ್ನೇನು 60 ಆಗ್ತಿದ್ದಂಗೆ ಅವ್ರಿಗೆ ಬೇರೆ ಥರ ಲೆಕ್ಕಾಚಾರಗಳು ಶುರು ಆಗುತ್ತೆ, ಅಲ್ಲಿನಾರು ಆಗ್ಬಿಟ್ರೆ ಅಂದ್ಬಿಟ್ಟು. ಸೊ ಅವ್ರಿಗೂ ಆ ಲೆಕ್ಕ, ನಿಮಗೂ ಈ ಲೆಕ್ಕ, ಮಗಳ ಲೆಕ್ಕ, ಒಟ್ನಲ್ಲಿ ಫೈನಲಿ ಇಲ್ಲಿಗೆ ಬಂದ್ರಿ. ಆ್ಯಂಡ್ ಭಾಳ ಖುಷಿ ಆಗತ್ತೆ ಸರ್, ಯಾಕೆಂದ್ರೆ ಎಲ್ರಿಗೂ ತಂದೆ ಪ್ರೀತಿ ಈ ರೀತಿ ಸಿಗೋದು. ಒಂದು ಮಗಳು ಪಿ ಜಿನಲ್ಲಿ ಇರ್ಬೇಕಾ, ಬೇಡ ನಾನೇ ಕೆಲಸ ಬಿಟ್ಟದು ಮಗಳಿಗೋಸ್ಕರ ಇಲ್ಲಿಗೆ ಬರ್ತೀನಿ ಅನ್ನೋದೇ ನಿಮ್ಮ ಒಂದು ಸಹೃದಯಿ ಏನಂತಾರೆ, ಹೆಂಗರಳು ಅನ್ಬೇಕಾ, ಹೆಂಗರಳೆ ಅದು. ಯಾಕೆಂದರೆ ನನ್ನ ಮಗಳು ಒಬ್ಬಳೇ ಇಲ್ಲಿ ಇರೋದು ನಾನು ನೆನ್ಸ್ಕೊಳಕ್ಕೆ ಆಗಲಿಲ್ಲ, ನೆನ್ಸ್ಕೊಳಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಮೈಸೂರಲ್ಲಿ ನಾವು ಸ್ವಂತ ಮನೆ ಕಟ್ಟಿ ನಾವು ಇನ್ನೇನು ರಿಟೈರ್ ಆಗ್ಬಿಡೋಣ ಆಯಿತು ಅಂತ ನಾವು ನನ್ನ ಗಂಡ ಹೆಂಡತಿ ಲೆಕ್ಕ ಹಾಕ್ಬಿಟ್ರು, ಸ್ವಂತ ಮನೆ ಕಟ್ಕೊಂಬಿಟ್ವಿ. ಆದರೆ ಮಗುಗೆ ಇಲ್ಲಿ ಕೆಲಸ ಸಿಕ್ಬಿಡ್ತಲ್ಲ ಅಂತೇಳಿ, ಅಯ್ಯೋ ಅವಳು ಒಳ್ಳೆ ಬಿಡಬೇಕಲ್ಲ ಅಂತೇಳಿ ಇಡೀ ಮನೆ ಖಾಲಿ ಮಾಡ್ಕೊಂಬಂದು ಮನೆ ಖಾಲಿ ಬಿಟ್ಟಿದ್ದೀವಿ. ಆ ರೀತಿ ನಾವು ಯಾಕಪ್ಪ ಇರೋ ಮಗಳಿಗೆ ಯಾಕೆ ಇನ್ನೇನು ಬದುಕು, ಇನ್ನು ಅವಳನ್ನ ಅಲ್ಲೇ ಬಿಟ್ಟು ನಾವೆಲ್ಲ ಇರೋದು ಯಾಕೆ, ಏನು ಬದುಕಲ್ಲ ಅರ್ಥವೇ ಇಲ್ಲ ಅಂತ ಬಂದ್ವಿ. ಸೊ ಈ ಎಲ್ಲ ನನ್ನ ಇತಿಹಾಸದ ಹುಡುಕಾಟಕ್ಕೆ ಮೂಲ ಬೇರು ನನ್ನ ಮಗಳೇ ಅಂತ ಹೇಳ್ಬೋದು ನಾನು. ಸೋ ಸ್ವೀಟ್, ಸೋ ನೈಸ್. ಬೇರೆ ಅವಳಾದರೂ ಅದರಿಂದ ಹಣ್ಣುಗಳು ಇವತ್ತು ಇಡೀ ಕರ್ನಾಟಕ, ಇಡೀ ಇಂಟರ್ನೆಟ್ನ ಜನತೆ ತಿಂತಾ ಇದೆ. ಐ ಥಿಂಕ್ ನೀವು ಬಹುಶಃ ಹೆಚ್ಚು ಬೆಳಕಿಗೆ ಬಂದಿದ್ದು ಕೋವಿಡ್ ಟೈಮ್ನಲ್ಲಿ ಮೈಸೂರಿನ ಕಥೆಗಳು ಅಂತ. ಹೇಗೆ ನೀವು ಸಂಶೋಧನೆಯ ಒಂದು ಹೆಜ್ಜೆನ ಇಡ್ತಾ ಒಂದು ಅಂತ ಇಷ್ಟು ದೂರ ನಿಮ್ಮನ್ನು ಕರ್ಕೊಂಬಂದಿದೆ. ಸೊ ನಮಗೆ ಒಂದು ಕುತೂಹಲ, ಧರ್ಮೇಂದ್ರ ಅವರ ಒಂದು ಮೊದಲ ದಿನಗಳು ಹೇಗಿತ್ತು, ಯಾವ್ಯಾವ ಥರ ವಿಚಾರಗಳು ನಿಮ್ಮ ಕಣ್ಮುಂದೆ ಬರ್ತಿತ್ತು, ಅದನ್ನು ಜನಗಳ ಮುಂದೆ ತರೋ ಪ್ರಯತ್ನದಲ್ಲಿ ನಿಮ್ಮ ಒಂದು ಜರ್ನಿ ಹೇಗಿತ್ತು? ಇದು ನೋಡಿ, ನಾನು ಹೇಳಬೇಕಂದ್ರೆ ಮೊದಲಿಂದ ಹೇಳಬೇಕಾದ್ರೆ ನಾವು ಸಾಮಾನ್ಯ ಮೈಸೂರು ಬೆಂಗಳೂರಲ್ಲಿ 50-60 ದಶಕದಲ್ಲಿ ಹುಟ್ಟಿದವ್ರಿಗೆ ನಮಗೊಂದು ಅವಿನಾಭಾವ ಸಂಬಂಧ ಇರುತ್ತೆ ಮೈಸೂರು ಮಹಾರಾಜರ ಜೊತೆಗೆ. ಅವ್ರು ಮಾಡೋ ದಸರಾ, ಮಾಡೋ ಜಂಬೂ ಸವಾರಿ, ಮಾಡೋವಂಥ ನವರಾತ್ರಿಗಳು, ಎಲ್ಲ ಪೂಜೆಗಳು, ಪುನಸ್ಕಾರಗಳು, ಚಾಮುಂಡಿ ಬೆಟ್ಟದ ತೇರು, ತೆಪ್ಪ, ಇವೆಲ್ಲ ನಾವು ನೋಡ್ತಾ ಬಂದಿರ್ತೀವಿ. ಆಗೆಲ್ಲ ನಾವು ಮಹಾರಾಜರನ್ನು ನೋಡಿದ್ದೀವಿ, ನನ್ನ ವಯಸ್ಸಿನವ್ರು ಎಲ್ಲರೂ ನೋಡಿದ್ದಾರೆ. ನಾನು ಯಾವಾಗಲೂ ಒಂದು ವಿಡಿಯೋಗಳಲ್ಲಿ ಅಥವಾ ಭಾಷಣಗಳಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ನನ್ನ ವಯಸ್ಸಿನ ಎಲ್ಲ ಮೈಸೂರು ಬೆಂಗಳೂರಿಗಳ ಪ್ರತಿನಿಧಿ. ಎಲ್ಲರದಲ್ಲೂ ಈ ಕಥೆ ಇದೆ, ನನ್ನೊಬ್ಬನ ಹತ್ರ ಅಂತೇನಿಲ್ಲ, ಎಲ್ಲರದಲ್ಲೂ ಈ ಕಥೆ ಇದೆ. ನಾನು ಅವ್ರ ಪ್ರತಿನಿಧಿಯಾಗಿ ಇದನ್ನು ಹೇಳ್ತಾ ಇದ್ದೀನಿ. ನಾನು ನೋಡಿರೋದನ್ನೇ ಅವರು ನೋಡಿದ್ದಾರೆ, ನಾನು ತಿಂದಿರೋದನ್ನೇ ಅವರು ತಿಂದಿದ್ದಾರೆ. ಈ ಸವಿಯನ್ನು ನಾವೆಲ್ಲ ಒಟ್ಟಿಗೆ ಊಟ ಮಾಡಿದ್ದೀವಿ. ಇನ್ನು ಅದು ಯಾರಿಗೂ ಸಿಕ್ಕಲ್ಲ, ಇನ್ನು ನಾವು ಭವಿಷ್ಯತೆ ಅದು ಮುಂದಕ್ಕೆ ಸಿಕ್ಕಲಿಲ್ಲ, ಯಾಕೆಂದರೆ ಹೋಯ್ತು ಅದೆಲ್ಲ. ಅದೊಂದು ಭಾಳ ರೋಮಾಂಚಕ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಈ ಒಂದು ಯಾವುದೇ ಪ್ರೊಫೆಷನಲ್ಲಿದ್ದರೂ ಈ ಒಂದು 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 ಪ್ರೀತಿಯ ಸೆಲೆ ಮಹಾರಾಜರ ಬಗ್ಗೆ ನಮಗಿರುತ್ತೆ. ಜಯಚಾಮರಾಜೇಂದ್ರ ಒಡೆಯರು ನಾವು ನೋಡಿದಂಥ ಕೊನೆ ಮಹಾರಾಜರು ಜಯಚಾಮರಾಜ ಒಡೆಯರು. ಅದಾದಮೇಲೆ ಅದ್ರ ಹಿಂದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಾವೆಲ್ಲ ಕೇಳಿದ್ದೀವಿ, ಅವ್ರ ಫೋಟೋಗಳನ್ನು ನೋಡಿದ್ದೀವಿ. ಹಾಗಾಗಿ ಅದೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಮಾಡುವಾಗ ನಾವು ಇಲ್ಲಿ ಬಂದು ನೋಡುವಾಗ ನಾನೆಲ್ಲ ಗಲ್ಫಿಂದೆಲ್ಲ ವಾಪಸ್ ಬಂದು ನೋಡುವಾಗ, ನಾವು ದಸರಾ ಮಾಡೋವಂಥ ಸಂದರ್ಭದಲ್ಲಾಗಿರ್ಬೋದು, ಇನ್ನೊಂದು ಹಬ್ಬಗಳು ಮಾಡೋವಂಥ ಸಂದರ್ಭದಲ್ಲಿ ಅವೆಲ್ಲ ತುಂಬ ಸಾಂಕೇತಿಕ ಅನ್ನಿಸ್ತಾ ಇತ್ತು. ನಾವು ಚಾಮುಂಡೇಶ್ವರಿ ನೋಡ್ತೀವಿ ಮಾಡ್ತೀವಿ, ಮಹಾರಾಜರನ್ನ ಯಾಕೋ ಯಾರು ನೆನೀತಾ ಇಲ್ವಲ್ಲ ಅಂತ ನಂಗೆ ಭಾಳ ಕಾಡ್ತಾ ಇತ್ತು ಆಗ ನಾನು ಒಂದು ಇದನ್ನೆಲ್ಲ ಈ ಕಥೆಗಳನ್ನೆಲ್ಲ ಒಂದು ಪುಸ್ತಕ ಬರೆದೆ, ಮರೆತೋದ ಮೈಸೂರಿನ ಪುಟಗಳು, ಮರೆತೋದ ಮೈಸೂರಿನ ಪುಟಗಳು ಅಂತ ಒಂದು ಪುಸ್ತಕ ಬರೆದೆ. ಅದು ತುಂಬ ಜನ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು, ಹೌದು ಇದನ್ನೆಲ್ಲ ಜನಕ್ಕೆ ಗೊತ್ತಾಗಬೇಕು ಅಂತ. ಆದರೂ ನನಗೆಲ್ಲ ಮನಸ್ಸಲ್ಲಿ ಒಂದು ಕಡೆ ಒಂದು ಸ್ವಲ್ಪ ಇನ್ನೂ ಅತೃಪ್ತಿ ಅನ್ನೋದಿತ್ತು. ಇದು ಹೆಚ್ಚಿಗೆ ಜನ ತಲುಪಬೇಕು, ಮುಖ್ಯವಾಗಿ ಮುಂದಿನ ಪೀಳಿಗೆಗೆ ತಲುಪಬೇಕು. ಮಕ್ಕಳಿಗೆ ನಮ್ಮ ವಯಸ್ಸವ್ರಿಗೆ ಗೊತ್ತಿದ್ರು ನಾವೆಲ್ಲ ಇನ್ನೇನು ವಯಸ್ಸಾಗ್ತಾ ಬಂದಿದೆ, ಇನ್ನೂ ಮುಂದಿನ ಜನ್ರೇಷನ್ಗೆ ತಲುಪಬೇಕು ಅನ್ನೋದು ಒಂದು ಆಸೆ ಇತ್ತು. ಅವರೆಲ್ಲ ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಅವ್ರು ಅದನ್ನು ಬಿಟ್ಟು ಬೇರೆ ನೋಡದೇ ಇರೋದ್ರಿಂದ, ಸೊ ಅದ್ರ ಮೂಲಕನೇ ಯಾಕೆ ಹೇಳಬಾರ್ದು ಅಂತ ಅನ್ನಿಸ್ತು. ಈಗ ಇಷ್ಟನ್ನೆಲ್ಲ ಬರೆಯೋ ಬದಲು ನಾನು ಅದನ್ನೇ ಒಂದು 5 ನಿಮಿಷ ಒಂದು ವಿಡಿಯೋ ಮಾಡಿ ಅದೇ ಜಾಗದಲ್ಲಿ ನಿಂತ್ಕೊಂಡು, ನೋಡಪ್ಪ ಈ ಕಥೆ ಹೀಗಾಯಿತು ಅಂತ ಹೇಳ್ಬಿಟ್ರೆ ಇನ್ನೂ ಹೆಚ್ಚಿಗೆ ಸಿಗುತ್ತಲ್ಲ, ಅದನ್ನ ನೋಡಿದಾಗ ಆ ಮಕ್ಳಿಗೆ ಆ ಕಥೆ ಜ್ಞಾಪಕ ಬರುತ್ತಲ್ಲ ಅನ್ನಿಸ್ತು. ಸೊ ಮೊದಲನೇ ವಿಡಿಯೋ ನಾನು ನನ್ನ ಸ್ನೇಹಿತ ಶಿವಸ್ವರೂಪ್ ಅಂತ ಹೇಳಿ, ನಾನು ನನ್ನ ಸ್ನೇಹಿತ ಅವ್ನಿಗೆ ಹೇಳಿದೆ, ನಾನು ನೋಡು ಗುರು ಹಿಂಗೆ ಮಾಡೋಣ, ನೀನು ಬಂದು ವೀಡಿಯೋ ಮಾಡು ಅಂತ. ಆಯಿತು, ಮೊಬೈಲಲ್ಲೇ ಮಾಡೋಣ, ಆಯಿತು ಸಾಕು ಅಂತ. ಮೊದಲನೇ ವೀಡಿಯೋ ನಂದು ಬೆಂಗಳೂರಿನ ಯುದ್ಧ, ಮೈಸೂರು ವರ್ಸಸ್ ಲಾರ್ಡ್ ಕಾರ್ನ್ವಾಲಿಸ್, ಅದು 1719 ಬೆಂಗಳೂರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದ್ರ ಬಗ್ಗೆ ನಾನು ಅಲ್ಲೇ ನಿಂತ್ಕೊಂಡು ಹೇಳಿದೆ.
ಅದು ಭಾಳ ಜನ ಖುಷಿಪಟ್ಟರು. ಅವತ್ತಿನ ನಾನು ಹಿಂತಿರುಗಿ ನೋಡಲಿಲ್ಲ ಇಲ್ಲಿವರೆಗೂ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದೆ. ಸೊ ನಿಮ್ಮ ಈ ಸಂಶೋಧನೆಯಲ್ಲಿ ನೀವು ಹೇಳಿದ್ರಿ ಈ ಥರದೆಲ್ಲ ಜಾಗಗಳಲ್ಲಿ ಹೋಗಿ ಹುಡುಕ್ತೀರಾ ಅಂತ. ಸೊ ಇದೆಲ್ಲ ಹೇಗೆ ಪುಸ್ತಕಗಳಿದೆಯಾ, ಮತ್ತೆ ಆ ಪುಸ್ತಕದಲ್ಲಿರೋ ಏನು ಫೋಟೋ ಜೊತೆಗಿರತ್ತಾ? ಈಗ ಅಲ್ಲಿರೋದನ್ನ ನೀವು ಮೈಸೂರಲ್ಲಿ ಬಂದು ಹುಡುಕಿ ಅದು ಇದು ಮ್ಯಾಚ್ ಅಂತಲ್ಲ, ಈ ಜರ್ನಿ ಹೌದು, ಎರಡು ಥರ. ಒಂದೇನಂದರೆ ನಾವು ಪುಸ್ತಕ ಓದ್ಬೇಕಾದ್ರೆ ಏನೋ ನಂಗೆ ಸಿಕ್ಬಿಡುತ್ತೆ. ಎಲ್ಲ ಪುಸ್ತಕದಲ್ಲೂ ಇತಿಹಾಸ ಸಿಗುತ್ತೆ ಅಂತಿಲ್ಲ. ಒಂದು 200-300 ಪೇಜ್ ಓದಿದ್ರೆ ನಾನು 2 ವಿಡಿಯೋ ಮಾಡೋ ಕಂಟೆಂಟ್ ಸಿಗುತ್ತೆ ಅಷ್ಟೇ. ಒಂದೊಂದ್ಸಲಿ ಸಿಗದೇ ಇರ್ಬೋದು, ಯಾಕಂದರೆ ವಿಡಿಯೋ ಕಂಟೆಂಟ್ ಈಸ್ ಡಿಫರೆಂಟ್. ನಾವು ಪುಸ್ತಕ ಓದೋದು ಅದು ಮಾಹಿತಿ ಇರುತ್ತೆ, ಅದು ಎಲ್ಲೋ ಬಳಕೆ ಆಗುತ್ತೆ, ನಮ್ಗೆ ಆ ವಿಡಿಯೋ ಮಾಹಿತಿ ಸಿಕ್ಕಲ್ಲ. ಸೊ ಓದ್ತಾನೇ ಇರ್ಬೇಕು, ನೀವು ಪ್ರತಿದಿನ ಓದ್ತಾ ಇರ್ಬೇಕು. ಇದು ಪ್ರತಿದಿನ ಓದೋದೇ ಕೆಲಸ ಇದು. ಇವಾಗ ನನಗೆ ಪೂರ್ತಿ ದಿನ ಇದರಲ್ಲೇ ಇದೆ. ಸೊ ಓದಬೇಕಾದ್ರೆ ಏನೋ ಸಿಗುತ್ತೆ, ಹೇಳುತ್ತೆ ಅದು ಇಂಥ ಊರಿನಲ್ಲಿ. ಈಗ ಒಂದು ಏನಂತಂದರೆ, ಫಾರ್ ಎಕ್ಸಾಂಪಲ್ಲು ತುಮಕೂರಲ್ಲಿ ಮೂಕನಾಯಕನ ಕೋಟೆ ಅಂತ ಒಂದು ಊರಿದೆ. ಮೂಕನಾಯಕನ ಕೋಟೆ ಇಡೀ ಭಾರತದಲ್ಲಿ ಮೂಕನಾಯಕನ ಕೋಟೆಯ ಜನ ಯಾವುದೇ ಸೈನಿಕರಿಲ್ಲದೆ, ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲದೆ ಶತ್ರು ಸೈನಿಕರನ್ನು ಸೋಲಿಸಿದ್ದು ಭಾರತದ ಇತಿಹಾಸದಲ್ಲಿ ಮೊದಲನೇದು ನಮ್ಮ ತುಮಕೂರು ಜಿಲ್ಲೆಯ ಮೂಕನಾಯಕನ ಕೋಟೆ. ಅದಕ್ಕೆ ಅದು ಯಾವ ಶಸ್ತ್ರಾಸ್ತ್ರಗಳನ್ನ ಬಳಸದೆ ಮೂಕವಾಗಿ, ಅದು ಮೂಕನಾಯಕ ಅನ್ನೋ ಬೇರೆ ಇವರು ಮೂಕನಾಯಕನ ಕೋಟೆ ಜನ ಆರ್ಡಿನರಿ ನಮ್ಮ ಗಾರೆ ಗುದ್ಲಿ ಮಚ್ಚು ಕೊಡ್ಲಿ ಮನೆಯಲ್ಲಿ ಇರುತ್ತಲ್ಲ ದೊಣ್ಣೆ, ಅದರಿಂದನೇ ಶತ್ರುಗಳನ್ನು ಸೋಲಿಸಿದ್ರು. ಇದು ಮೊದಲನೇದು. ಸೊ ಅದು ನಾನು ಹುಡುಕೊಂಡು ಹೊರಟೆ. ಮೂಕನಾಯಕನ ಕೋಟೆ ಹಳ್ಳಿನೂ ಸಿಕ್ತು, ಅಲ್ಲಿ ಯಾವ ಕೋಟೆನೂ ಇಲ್ಲ, ಏನೂ ಇಲ್ಲ, ಹಳ್ಳಿದು ಯಾವುದೂ ಇಲ್ಲ. ಆವಾಗ ಯಾಕೆ ಇವಾಗೆಲ್ಲ ಏನು ಈ ಥರ ಆಗ್ಬಿಡ್ತು ಅಂತೇಳಿ ತುಂಬ ಬೇಜಾರಾಗಿ, ಈಗೆಲ್ಲ ನೀವು ನೋಡಿರ್ಬೋದು ಹಳ್ಳಿಗಳಲ್ಲಿ ಊರು ತುದಿನಲ್ಲಿ ಒಂದು ಟೀ ಹೋಟ್ಲ್ ಇರುತ್ತೆ. ಈಗ ಎಂಟ್ರಿ ಆಫ್ ದಿ ಎನಿ ವಿಲೇಜ್ ಇವಾಗ ನೀವು ಹೋದರೆ ಒಂದು ಟೀ ಹೋಟ್ಲ್ ಇಟ್ಟಿರ್ತಾರೆ ಕೂತ್ಕೊಂಡು ಹರಟೆ ಹೊಡಿಯೋಕ್ಕೆ. ಅಲ್ಲಿ ಕೂತ್ಕೊಂಡು ಇನ್ನೇನು ಮಾಡೋದಪ್ಪ, ಇದು ವಾಪಸ್ ಹೋಗ್ಬೇಕಲ್ಲ, ಇದೇನು ಫಸ್ಟ್ ಟೈಮ್ ಹಿಂಗೆ ಆಗೋಯ್ತಲ್ಲ ಅಂಥೇಳಿ ಅಲ್ಲಿ ಟೀ ಕುಡಿಬೇಕಾದ್ರೆ ಅವ್ನು ಕೇಳ್ದ, ಅಣ್ಣ ಏನು ಬಂದಿದೆ, ಏನು ನೋಡ್ತಾ ಇದ್ದಾನೆ ಅಂತ. ನೋಡೋಣ ಹಿಂಗೆ ಆಗೋಯ್ತು ಈ ಥರ ಅಂತ. ಬನ್ನಿ ತೋರಿಸ್ತೀನಿ ನೀನು ಕರ್ಕೊಂಡು ಹೋದ. ಅಲ್ಲಿ ನೋಡಿದ್ರೆ ಎಲ್ಲ ಇದು ಏನು ಕಾಂಪೌಂಡ್ಗಳು ಹಾಕೊಂಬಿಟ್ಟಿದ್ದಾರೆ. ಆ ಕೋಟೆಯನ್ನು ಬಿಚ್ಚಿಬಿಟ್ಟು ಕೋಟೆನೇ ಇಲ್ಲ. ಸೊ ಈ ರೀತಿ ಈಗ ಇಲ್ಲಿ ಪುಸ್ತಕದಲ್ಲಿ ಓದಿ ನಾ ಹುಡ್ಕೊಂಡು ಹೋಗ್ತೀನಿ. ಇನ್ನು ಕೆಲವು ಕಡೆ ಅಲ್ಲೇನೋ ಹೋದಾಗ ಏನೋ ಸಿಕ್ಕಿರುತ್ತೆ, ಯಾವುದೋ ಕಲ್ಲು ನೋಡ್ತೀನಿ, ಯಾವುದೋ ಕಲ್ಯಾಣಿ ನೋಡಿರ್ತೀನಿ, ಇದೆಲ್ಲಿದೆ, ಯಾವ ಇದು ಜಾಗ ಅಂತ ಗೊತ್ತಿರುತ್ತೆ, ಇದು ಯಾವ ಪುಸ್ತಕದಲ್ಲಿದೆ, ಇದು ಯಾವ ಕಾಲಕ್ಕೆ ಸೇರಿದ್ದು ಅಂತ ಇಲ್ಲಿ ಬಂದು ಹುಡುಕೋದು. ಸೊ ಎರಡೂ ಕಡೆ ಈ ಸರ್ಕಸ್ ಮಾಡ್ತೀವಿ, ಹೀಗೆ ಅದು ಮ್ಯಾಚ್ ಮಾಡ್ತೀರಾ. ಸೊ ನಿಮ್ಮ ಒಂದು ಕುತೂಹಲದಲ್ಲಿ ನಿಮಗೆ ಸಿಕ್ಕಂತೆ ಈ ಹಿಸ್ಟೋರಿಯನ್ಸ್ ಅಂತೆಲ್ಲ ಇರ್ತಾರಲ್ಲ, ಅವತ್ತಿನ ಕಾಲದಲ್ಲಿ ಯಾರಿದ್ರು, ಹೇಗಂದರೆ ಈಗ ಉದಾಹರಣೆಗೆ ನೀವು ನಮಗೆ ಹೇಳ್ತಾ ಇರೋದೆಲ್ಲ 16ನೇದು 17ನೇ ಶತಮಾನದ್ದು 19 ಹೀಗೆ. ಸೊ ನೀವು ಕಂಡಂತೆ ಇದೆಲ್ಲದ್ರ ಕೆಳಗಡೆ ಯಾರು ಅವ್ರ ಹಿಸ್ಟೋರಿಯನ್ಸ್ ಹೆಸರು? ತುಂಬ ಜನ ಇದ್ದಾರಮ್ಮ, ತುಂಬ ಜನ. ಅಂದರೆ ಈಗ ನೋಡಿ, ನಮಗೆ ವಿಜಯನಗರದ ಇತಿಹಾಸ ಮೊದಲನೇದಾಗಿ ಕೊಟ್ಟವನು ರಾಬರ್ಟ್ ಸಿವೆಲ್ ಅಂತೇಳಿ ಅಸಿಸ್ಟೆಂಟ್ ಕಮಿಷನರ್ ತುಮಕೂರಾಗಿದ್ದ ಬ್ರಿಟಿಷ್ ಅಧಿಕಾರಿ. ಅವರು ಒಂದು ಸಾರಿ ಚಿತ್ರದುರ್ಗ ದಾಟಿ ಮುಂದೆ ಹೋಗಬೇಕಾದ್ರೆ ಅವ್ರಿಗೆ ತುಂಬ ಕಾಡಿನ ಮಧ್ಯೆ ತುತ್ತುದಿಲ್ಲ ಸ್ವಲ್ಪ ಗೋಪುರಗಳು ಕಾಣ್ತು. ಏನಿದು ಅಂತ ಆ ಕಾಡೊಳಗಡೆ ಹೋಗಿ ನೋಡಿದ್ರೆ ಅದು ಹಂಪಿ. 1800ನೇ ಇಸ್ವಿನಲ್ಲಿ ಅದು ಹಂಪಿ ಅಷ್ಟು ಮುಚ್ಚೋಗಿತ್ತು, ಅಕ್ಷರಶಃ ಹಾಳು ಹಂಪಿ ಆಗಿತ್ತು. ಎಲ್ಲ ನೋಡೋದು ಬಿಟ್ಬಿಟ್ಟಿದ್ದಾರೆ ಅದನ್ನು. 1565 ಹಂಪಿ ರಕಸ್ತಂಗಡಿ ಯುದ್ಧ ಆದಮೇಲೆ ಸಂಪೂರ್ಣವಾಗಿ ಹಾಳಾಗೋಗಿತ್ತು. ಅದಾಗಿ 200 ವರ್ಷವೂ ಹಾಗೆ ಇತ್ತು. ಇವನು ಒಳಗಡೆ ಹೋಗಿ ನೋಡಿ ಹಂಪಿನ ಕಂಡಿಡಿದು ಇವನ್ನೆಲ್ಲ ಕ್ಲೀನ್ ಮಾಡಿಸಿ ಹಂಪಿಯ ಕತೆ ಬರೆದು ನಮಗೆ ಕೊಟ್ಟ ಮರೆತುಹೋದ ಮಹಾಸಾಮ್ರಾಜ್ಯದ ಫರ್ಗಟನ್ ಕಿಂಗ್ಡಮ್ ವಿಜಯನಗರ ಅಂತ. ಆಗ ಅದು ಮೊದಲನೇದಾಗಿ ಬಂತು. ಅದಾದಮೇಲೆ ಎಲ್ಲ ಪುಸ್ತಕಗಳು ಬರೋಕ್ಕೆ ಶುರುವಾಯಿತು. ಹುಲ್ಲೂರು ಶ್ರೀನಿವಾಸ ಜೋಯಿಸ್ರು ಇರ್ಬೋದು, ನರಸಿಂಹನವ್ರು ಇರ್ಬೋದು, ದೇವರಕೊಂಡ ರೆಡ್ಡಿ ಇರ್ಬೋದು, ಈ ರೀತಿ ಹಲವಾರು ಇತಿಹಾಸಕಾರರು ಸಂಶೋಧನಾಕಾರರು ತಮ್ಮ ಕಣ್ಣಂತೆ ಬರ್ಕೊಂಬಂದರು. ಲಕ್ಷ್ಮಣ್ ತೆಲಗಾವಿ ಅವರು ಇರ್ಬೋದು, ರಾಜಶೇಖರಪ್ಪ, ಈ ಥರ ತುಂಬ ಜನ ಸಂಶೋಧಕರು ಅವರ ಜೀವಿತಾವಧಿಯನ್ನು ಇದ್ರ ಮೇಲೆ ಕಳೆದುಬಿಟ್ಟಿದ್ದಾರೆ. ಒಂದೊಂದು ಕಲ್ಲು ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿಬಿಟ್ಟಿದ್ದಾರೆ, ಮಾಡಿ ಅದನ್ನೆಲ್ಲ ಬರೆದು ಇಟ್ಟಿದ್ದಾರೆ. ಅದು ಬರೆದಿಟ್ಟ ಮೇಲೆ ಈಗ ಅದನ್ನೆಲ್ಲ ನಾನು ಕ್ರೋಢೀಕರಿಸಿ ಒಂದು ಕಡೆಯಿಂದ ಎಲ್ಲ ತೊಗೊಂಡು ಸಿಗದೇ ಇರೋವಂಥದ್ದು ಎಲ್ಲವೂ ಸಿಕ್ಕಲ್ಲ. ಈಗ ಕೆಲವೆಲ್ಲ ಸಿಕ್ಕಲ್ಲ, ಕೆಲವೆಲ್ಲ ರೀಪ್ರಿಂಟ್ ಆಗಿ ಬರುತ್ತೆ, ಕೆಲವೆಲ್ಲ ಉಳಿದೋಗಿರುತ್ತೆ. ಅಂಥವೆಲ್ಲ ಇಲ್ಲಿ ಸಿಗುತ್ತೆ. ಮಿಥಿಕ್ ಸೊಸೈಟಿ, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚು, ಮತ್ತು ನಮ್ಮ ಸ್ಟೇಟ್ ಆರ್ಕೈವ್ಸು ಇಲ್ಲೆಲ್ಲ ಸಿಗುತ್ತೆ. ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲೇ ಓದಬೇಕು ನೀವು, ಅಲ್ಲಿಂದ ವಾಪಸ್ ತರಂಗಿಲ್ಲ. ಪುಸ್ತಕ ತೊಗೊಂಡೋಗಿ ಬರ್ಕೋಬೇಕು ನೀವು. ಅಲ್ಲಿ ಕೂತ್ಕೊಂಡು ಓದ್ಕೊಂಡು ಬರ್ಕೊಂಡು ಆಮೇಲೆ ವಿಡಿಯೋ ಅಲ್ಲಿ ಎಷ್ಟು ಸಮಯ ಕಳಿತೀರೋದೇನೋ ಪೂರ್ತಿ ಹೇಳಿದ್ರಲ್ಲ ಅವತ್ತು 200 ಪೇಜಲ್ಲಿ 2 ವಿಡಿಯೋ ಅಷ್ಟು ಅಂದ್ರೆ ಸಿಗೋದು. ಅದು ಆಲ್ಮೋಸ್ಟ್ ನಿಮ್ಮ ಆಫೀಸ್ ಇದ್ದಂಗೆ ಹಂಗಿದ್ರೆ ದಿನ ಕಾಂಟೆಂಟ್ ಯಾವಾಗ ರಿಸರ್ಚ್ ಮಾಡಬೇಕು ಅಲ್ಲಿ ಹೋಗ್ಬಿಡ್ತೀರಿ. ವಾರಕ್ಕೆ 3-4 ದಿನ ಅಲ್ಲೇ ಇರ್ತೀನಿ ನಾನು, ಲೈಬ್ರರಿಗಳಲ್ಲೇ ಕಾಲ ಕಳೀತೀನಿ. ಒಂದು ಲೆಕ್ಕಕ್ಕೆ ಇವತ್ತು ನೀವು ಏನ್ ಈ ಹಳೆ ಹಿಸ್ಟೋರಿಯನ್ಸ್ ಪುಸ್ತಕಗಳ ಮೂಲಕ ಡಾಕ್ಯುಮೆಂಟ್ ಮಾಡಿಟ್ಟಿದ್ದೀರಾ. ಇವತ್ತಿನ ಇನ್ನೊಂದು 200-300 ವರ್ಷಕ್ಕಂದ್ರೆ ನೀವೇ ನಿಮ್ಮ ವಿಡಿಯೋಗಳೇ ಮುಂದಕ್ಕೆ ನಿಲ್ಬೇಕು ಅಂತ. ಯಾಕಂದ್ರೆ ಅದನ್ನು ಬರಬೇಕು, ಇನ್ನೂ ಹೆಚ್ಚೆಚ್ಚು ಬರಬೇಕು. ಇಂತ ಬಂದಾಗ ಜನ ಇವಾಗ ಮುಂದಕ್ಕೂ ಬರೆಯೋದು ಓದೋದು ಸ್ವಲ್ಪ ಕಡಿಮೆನೆ, ನೋಡೋದು
ನೋಡೋದು ತಿಳ್ಕೊಳ್ಳೋದು ಜಾಸ್ತಿ ಈಗ. ನೋಡಿ ತಿಳ್ಕೊಳ್ಳೋದು ಜಾಸ್ತಿ, ಓದಿ ತಿಳ್ಕೊಳ್ಳೋದು ಜಾಸ್ತಿಗಿಂತ ನೋಡಿ ತಿಳ್ಕೊಳ್ಳೋದು. ಹಾಗಾಗಿ ಈ ವಿಜುವಲ್ ಕಂಟೆಂಟ್ ಇನ್ನೂ ಹೆಚ್ಚಿಗೆ ಬರಬೇಕು. ಈಗ ನಾನು ಬಂದಮೇಲೆ ಒಂದು 100 ಜನ ಬಂದಿದ್ದಾರೆ ಈ ಥರ ಯೂಟ್ಯೂಬರ್ಸು, ಇತಿಹಾಸ ಹೇಳೋರು. ಸಂತೋಷ ಅದು. ಆ್ಯಕ್ಚುಲಿ ಎಲ್ಲರೂ ಸೇರಿದ್ರೆ ಇದೊಂದು ದೊಡ್ಡ ತೇರು ಎಳೆಯೋಕ್ಕಾಗೋದು. ಸೊ ಎಲ್ಲರೂ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಇತಿಹಾಸವೆಂಬ ಈ ತೇರನ್ನು ಎಳೆಯೋ ಒಂದು ಕುತೂಹಲ ಜೊತೆಗೆ ಅದರ ಮೇಲಿರೋ ಕಾಳಜಿ ಏನು ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಈ ಒಂದು ಆ ಜರ್ನಿನಲ್ಲಿ ನಿಮ್ಮನ್ನು ಬಹಳ ಕಾಡಿರೋ ಒಂದಷ್ಟು ಘಟನೆಗಳು ಯಾವುವು? ತುಂಬ ಕಾಡುತ್ತಮ್ಮ. ಮೊದಲನೇದಾಗಿ ನನಗೆ ನಿಜವಾದ ಭಾರತ ಏನು ಅಂತ ಗೊತ್ತಾಯ್ತು ಈಗ 6-7 ವರ್ಷದಲ್ಲಿ. ನಾವು ನೋಡೋ ಭಾರತನೇ ಬೇರೆ. ಬೆಂಗಳೂರಲ್ಲಿ ಕೂತ್ಕೊಂಡು, ಆಫೀಸ್ಗಳಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ, ನಾವು ಫ್ರೆಂಡ್ಸ್ ಜೊತೆ ಮಾತಾಡ್ತಾ, ನಾವು ಯಾವತ್ತು ನೀವು ಅಬ್ಸರ್ವ್ ಮಾಡಿ ಬೆಂಗಳೂರಲ್ಲಿ ನಾವು ಒಂದಷ್ಟು ಜನ ಗುಂಪು ಕಟ್ಕೊಂಡಿರ್ಬೋದು, ನಾನು ನೀವೇ ಇರ್ಬೋದು, ಯಾವತ್ತು ನಾವು ನಮ್ಮ ಜಾತಿ ಕೇಳಲ್ಲ, ಎಲ್ಲಿವರೆಗೂ ಕೇಳಲ್ಲ. ಫಸ್ಟ್ ಆಫ್ ಆಲ್ ಹೆಸರು ತಿಳ್ಕೊಂಡ್ರೆ ಅದೇ ಜಾಸ್ತಿ. ಯಾವ ಊರು, ಏನು ತಂದೆ ಏನು ಮಾಡ್ತಾರೆ, ಅದೆಲ್ಲ ಒಂಚೂರು ಇಲ್ಲಿದು ಒಂದು ಹಳೆ ಅದು ಬಿಟ್ಟು ಅದನ್ನು ಈಗ ಯಾರು ಕೇಳಲ್ಲ, ನಾನು ಯಾರನ್ನು ಕೇಳಲ್ಲ. ಒಂದು ಪಕ್ಕದ ಮನೆಯವ್ರ ಹೆಸರು ನಾವು ತಿಳ್ಕೊಳಕ್ ಹೋಗಲ್ಲ. ಇಲ್ಲಿ ಆ ರೀತಿ ಬದುಕ್ತಾ ಇರ್ತೀವಿ. ವೈಫೈ ಇವಾಗ ಯಾವ್ದೋ ವೈಫೈ ಕನೆಕ್ಷನ್ ಹೋದಾಗ ಪಕ್ಕದ ಮನೆಯವ್ರದ್ದು ವೈಫೈ ಐಡಿ ಗೊತ್ತಾಗತ್ತೆ, ಬಿಟ್ರೆ ಬೇರೆ ಇನ್ನೇನಿಲ್ಲ. ಇಂಥ ಸಮಾಜದಲ್ಲಿ ನಾವು ಬದುಕ್ತಿರುವಾಗ ಆದ್ರೆ ನಿಜವಾದ ಸಮಾಜ ಹೇಗಿದೆ ಅಂದರೆ ಅದು ಇನ್ನೂ 100-150 ವರ್ಷ ಹಿಂದೆ ಇದೆ. ನಿಜವಾದ ಸಮಾಜ ಹಿಂಗಿಲ್ಲ. ಇದು ನಾವು ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ. ನಾವು ಓಡಾಡ್ತಾ ಇದ್ದೀವಲ್ಲ, ಅದು ಕ್ರೀಮಿ ಲೇಯರು, ಟಾಪ್ ಲೇಯರಲ್ಲಿದು. ಒಳಗಡೆ ಪೂರ್ತಿ ನಾವು ಇನ್ನೂ 2 ಶತಮಾನ ಹಿಂದೆ ಇದ್ದೀವಿ. ಯಾಕೆ ಅಂತಂದರೆ ಈಗ ನಾನು ಯಾವುದೋ ಊರಿಗೆ ಹೋಗಿ ವಿಡಿಯೋ ಮಾಡ್ತೀನಿ, ಅವ್ರು ಕೇಳ್ತಾರೆ, ನೀನು ನಮ್ಮವನ? ನೀನು ಇಲ್ಲ, ಮತ್ತು ಇವ್ರನ್ನ ಯಾಕೆ ವಿಡಿಯೋ ಮಾಡ್ತಾ ಇದೀಯಾ? ನೋಡಿದ್ರಾ? ಅವ್ರಿಗೆ ಇವತ್ತಿನ ಹೇಗೆ ಆಗಿದೆ, ಇವತ್ತಿನ ಈ ಇತಿಹಾಸದಲ್ಲೂ ಹೀರೋಗಳಿದ್ದಾರೆ. ಈ ಚಲನಚಿತ್ರರಂಗದಲ್ಲೂ ಹೀರೋಗಳಿದ್ದಾರಲ್ಲ, ಆ ಥರ ಇತಿಹಾಸದಲ್ಲೂ ಹೀರೋಗಳಿದ್ದಾರೆ. ಯಾರು ಸರ್? ಎಲ್ಲರೂ ಇದ್ದಾರೆ ಹೀರೋಗಳು. ಅಂದರೆ ಈ ಮದಕರಿ ನಾಯಕರು ಹೀರೋ, ಕೆಂಪೇಗೌಡರು ಹೀರೋ, ಕೃಷ್ಣದೇವರಾಯನು ಹೀರೋ, ಎಲ್ಲರೂ ಹೀರೋಗಳಿದ್ದಾರೆ. ಮೈಸೂರು ಮಹಾರಾಜರು ಹೀರೋ. ಈಗ ಹೇಗಾಗಿದೆ ಅಂತಂದರೆ, ಮದಕರಿ ನಾಯಕರನ್ನ ನಾವೇನಾರು ಹೇಳ್ಬೇಕಂದ್ರೆ, ನಾನು ನಾಯಕ ಆಗಿದ್ರೆ ನನಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತೆ. ಆ ರೀತಿ ಈ ಮೈಸೂರು ಮಹಾರಾಜರನ್ನ ನನಗೆ ಮೊನ್ನೆ ಯಾವಾಗಲೂ ಈಗ 2 ವರ್ಷದಲ್ಲಿ ಟಿ ವಿನಲ್ಲಿ ಕೇಳಿದ್ರು, ಇಷ್ಟೆಲ್ಲ ಹೇಳ್ತಿರಲ್ಲ ಸರ್ ನೀವು. ನಾನು ಪ್ರತಿ ವರ್ಷ ದಸರಾ ಕಮೆಂಟ್ರಿ ಕೊಡೋಕ್ಕೆ ಹೋಗ್ತೀನಿ ಟಿ ವಿಗಳಿಗೆ, ಪ್ರತಿ ವರ್ಷ ಹೋಗ್ತೀನಿ. ಅವಾಗ ಹೇಳ್ತಿದ್ರು, ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ಮತ್ತು ಯಾಕೆ ನಾವು ಮಹಾರಾಜರನ್ನ ನೆನೆಸಲ್ಲ ಅಂತ ಕೇಳಿದ್ರು. ಅವ್ರಿಗಂದೆ ಮಹಾರಾಜರಿಗೆ ಜಾತಿ ಬೆಂಬಲ ಇಲ್ಲ, ಅವ್ರು ಯಾವ ಜಾತಿ ಅಂತಲೇ ಗೊತ್ತಿಲ್ಲ ಇಲ್ಲಿ ಯಾರಿಗೂ. ಹಾಗಾಗಿ ಅವರು ಯಾರು ನಮ್ಮವರಲ್ಲ ಅಂತ ಸುಮ್ಮನೆ ಕೂತಿದ್ದಾರೆ. ಅವ್ರು ಯಾವ್ದಾದ್ರು ಜಾತಿ ಇದ್ಬಿಟ್ಟಿದ್ದರೆ ಆ ಮಹಾರಾಜರ ಹೆಸರು ಬೀದಿ ಗಲ್ಲಿ ಇರ್ತಾಯಿತ್ತು. ಇದು ನಮ್ಮ ನಿಜವಾದ ಭಾರತ, ನಿಜವಾದ ನಾಡು. ನಾವಿನ್ನೂ ಅಲ್ಲೇ ಇದ್ದೀವಿ, ಅದೇ ಸಿಸ್ಟಮಲ್ಲೇ ಇದ್ದೀವಿ. ಇನ್ನೂ ಜಾತಿ, ಮತ, ಭೇದ, ವರ್ಣ ಇನ್ನೂ ಅಲ್ಲೇ ಅದನ್ನೇ ಆಚರಣೆ ಮಾಡ್ಕೊಂಡು ನಾವು ಸುಖವಾಗಿದ್ದಾರೆ ನಮ್ಮ ಜನ. ನಾವು ಕ್ರೀಮಿ ಲೇಯರ್ ಜನ ಮಾತ್ರ ಇದೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ತೀವಲ್ಲ. ಆದರೂ ಅದು ಎಳೆಯುತ್ತೆ ಹಿಂದಕ್ಕೆ. ಇಲ್ಲ, ನೀವು ಹೋಗೋಕ್ಕಾಗಲ್ಲಪ್ಪ, ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ. ಬಟ್ ಅದನ್ನೆಲ್ಲ ಮಾಡಲ್ಲ, ಬಟ್ ಮಾಡ್ತಾ ಇರ್ತೀವಿ. ಅವ್ರನ್ನೆಲ್ಲ ನಮ್ಮನ್ನೆಲ್ಲ ಕೇಳ್ತಿರ್ತಾರೆ. ಅವ್ರಿಗೇನಂತಂದರೆ, ಅವ್ರದ್ದೇ ಜಾತಿಯವನು ಆ ಇತಿಹಾಸದ ಹೀರೋದ ಇದು ಮಾಡಿದಾಗ, ವಿಡಿಯೋ ಮಾಡಿದಾಗ ಅದು ಹೆಚ್ಚಿನ ಪ್ರಾಶಸ್ತ್ಯ. ಎಲ್ಲ ಕಟು ಸತ್ಯಗಳು ಇವೆಲ್ಲ ನನಗೆ ಚೆನ್ನಾಗಿ ಗೊತ್ತಾಯಿತು. ಈ ಸತ್ಯಗಳು ಚೆನ್ನಾಗಿ ಗೊತ್ತಾಯಿತು. ಅಂದರೆ ಇವತ್ತು ನಾವು ನಗರಗಳಲ್ಲಿ ಇರೋ ವಾತಾವರಣ ಬೇರೆ, ಆದರೆ ನಗರದ ಒಳಗಿನ ಹಳ್ಳಿಗಾಡುಗಳಲ್ಲಿರುವ ನಾಗರಿಕತೆ ಬೇರೆ ಅಂತೀರಿ. ಹೌದು. ಯಾಕೆಂತಂದರೆ ಬದಲಾಯಿಸೋದು ಸರ್ ಇದು ಭಾಳ ಕಷ್ಟ ಅಮ್ಮ. ಇಲ್ಲಿ ನೋಡಿ ಹೇಗಾಗುತ್ತೆ ಅಂತ. ಇದನ್ನು ಬದಲಾಯಿಸೋಕ್ಕೆ ನಾವು ರಾಜಾ ರಾಮಮೋಹನ್ ರಾಯ್ ಕಾಲದಿಂದನೂ ಬಂದಿದ್ದೀವಿ. ಅವರು ಭಾಳ ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಿವಾಹ ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನಾಗುತ್ತೆ, ಇಲ್ಲಿ ಕೆಟ್ಟು ಪಟ್ಟಣ ಸೇರು ಅಂತ ಒಂದು ಗಾದೆ ಇದೆಯಲ್ಲ, ಅದು ಅಕ್ಷರಶಃ ಸತ್ಯ. ನೀವು ಹಳ್ಳಿಯಲ್ಲಿ ಇದ್ಕೊಂಡು ಆ ಕಾನೂನಿಗೆ ನೀವು ಒಳಪಡಲಿಲ್ಲ ಅಂದರೆ ನೀವು ಆ ಹಳ್ಳೀಲಿ ಇರೋಕ್ಕಾಗಲ್ಲ. ನಿಮ್ನ ಇರೋಕ್ಕೆ ಬಿಡಲ್ಲ, ಆ ಹಳ್ಳಿಲಿ ನಿಮ್ನ ಇರೋಕ್ಕೆ ಬಿಡಲ್ಲ. ನೀವು ಪಟ್ಟಣಕ್ಕೆ ಬರಬೇಕು. ಆಗ ಅವರು ಮಾತಾಡೋದು ಕೆಟ್ಟು ಪಟ್ಟಣ ಸೇರು, ಆಗ ಅವರು ಅದನ್ನು ಮಾತಾಡ್ತಾರೆ. ಸೊ ಈ ಕೆಟ್ಟು ಅಂದರೆ ಅವ್ರ ದೃಷ್ಟಿನಲ್ಲಿ ಪ್ರೋಗ್ರೆಸಿವ್ ಥಿಂಕಿಂಗ್ ನಾವೇನು ಮಾಡ್ತೀವಲ್ಲ ಅದೇ ಕೆಟ್ಟೋಗೋದು. ನೀವು ಆ ಹಳ್ಳಿಯ ಅಂದ್ರೆ ನೀನು ಯಾವುದು ಜಾತಿ ಮತ ನೋಡದೆ ಬೆರೀತಿರ್ತೀಯಾ, ಎಲ್ಲ ಯಾರ್ಯಾರು ಮನೆಗೆ ಸೇರಿಸ್ಕೊತೀಯ, ನೀ ಯಾರ್ಯಾರೋ ಮನೆಯಲ್ಲೋ ಊಟ ಮಾಡಿಬಿಡ್ತೀಯಾ, ಈ ರೀತಿ. ಸೊ ಇದು ನಮ್ಮ ದೇಶದಲ್ಲಿ ಬದಲಾಯಿಸೋದು ಅಸಾಧ್ಯ. ಈಗ ನಮ್ಮಲ್ಲಿ ಇವಾಗ ಸ್ಮಾರ್ಟ್ಫೋನ್ ಬಂತು, ಟೆಕ್ನಾಲಜಿ ಬಂತು, ನಮಗೆಲ್ಲ ವಾಟ್ಸ್ಯಾಪ್ ಬಂತು. ವಾಟ್ಸಪ್ಪಲ್ಲಿ ಜಾತಿ ಗುಂಪು ಬಂತು ಅಷ್ಟೇ. ಅಲ್ಲೂ ಅದನ್ನೇ ನಾವು ಆಚರಣೆ ಮಾಡ್ತಾಯಿದ್ದೀವಿ. ನೀವು ನೋಡಿ ಯಾವ್ದಾದ್ರು ವಾಟ್ಸಪ್ಪಲ್ಲಿ ಜಾತಿ ಗುಂಪುದೊಂದು ಇವನ್ ಮೆಂಬರ್ ಆಗೇ ಆಗಿರ್ತಾನೆ. ಎನಿಬಡಿ ಅವ್ನ ಜಾತಿ ಗುಂಪಿಂದೊಂದು ಇದ್ದೇ ಇರುತ್ತೆ. ಇದೆಲ್ಲ ಬೇರೆ ಊರು ಬಿಡಿದೆ. ಹೌದು, ಅದಾಗಲ್ಲ, ಬದಲಾಯಿಸೋಕ್ಕಾಗಲ್ಲ. ಅದರ ಎದುರುಗಡೆ ನೀವು ನಿಂತ್ಕೋಬೇಕು ಅಂದರೆ ಸಿಟಿಗೆ ಬಂದು ನಿಂತ್ಕೋಬೇಕು. ನೀವು ಅವಾಗ ಇಲ್ಲಿ ಏನು ಬೇಕಾದರೂ ನೀವು ಒಬ್ಬ ಮಾನವನಾಗಿ ಬದುಕ್ಬೋದೇ ಹೊರತು ನೀವು ಕೆಳಗಡೆ ಹೋದರೆ ಒಂದು ಜಾತಿಯವರಾಗಿ ಬದುಕಬೇಕಾಗತ್ತೆ. ಅದು ಈ ಸತ್ಯ ನಾನು ತಿಳ್ಕೊಂಡೆ. ಅದೇ ಈ ಸತ್ಯನ ರಾಜಕೀಯ ವ್ಯಕ್ತಿಗಳು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದನೇ
ಅವ್ರಿಗೆ ಬೇರೆ ಯಾವುದಕ್ಕೂ ಅವರು ತಲೆ ಜಾತಿ ಬಗ್ಗೆನೇ ಮಾತಾಡ್ತಾರೆ ಹೊರತು ಕ್ಯಾಂಪೇನ್ ಆಗಿರ್ಲಿ ಏನೇ ಆಗಿರ್ಲಿ ಅವರು. ಈಗ ನೀವು ನೋಡಿ, ಈಗ ನೀವು ಒಂದು ಮುಸ್ಲಿಂ ಏರಿಯಾ ಕ್ಯಾಂಪೇನ್ಗೆ ಹೋಗ್ಬೇಕು ಅಂದ್ರೆ ಮುಸ್ಲಿಂ ನಾಯಕರನ್ನೇ ಕರ್ಕೊಂಡು ಹೋಗ್ತಾರೆ. ಬೆಂಗಳೂರಲ್ಲಿ ತಮಿಳ್ ಮಾತಾಡೋರಿಗೆ ತಮಿಳ್ ಮಾತಾಡಿಕೊಂಡು ಕ್ಯಾಂಪೇನ್ ಮಾಡಿರೋದನ್ನ ಅದು ಗಲಾಟೆ ಆಗಿರೋದನ್ನ ನಾವು ಎಷ್ಟು ಸಲ ಟಿ ವಿಲಿ ನೋಡಿಲ್ಲ. ಯಾಕೆಂದರೆ ಅದು ಇದಕ್ಕೆ ಅದು ಬದಲಾಗಲ್ಲ, ಆಗಲ್ಲ. ಕೆಲವು ಸತಿ ಏನೂ ಹೇಳದೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳದೆ ಇದ್ರ ಬಗ್ಗೆ ಮಾತಾಡೋದು ಎಲ್ಲೋ ಒಂದು ಕಡೆ ಪರಿವರ್ತನೆಗೆ ಒಂದು ದಾರಿ ಆಗ್ಬೋದಾ ಅನ್ನೋದು ಎಲ್ಲೋ ಒಂದು ಎಳ್ಳಷ್ಟು ಆಸೆ ನನಗಿದೆ. ಏನಾಗುತ್ತೆ ಗೊತ್ತಮ್ಮ, ಈಗ ನಾನು ಒಬ್ಬ ಪ್ರೋಗ್ರೆಸಿವ್ ಥಿಂಕರ್ ಆಗಿ ಅದೇ ರೀತಿ ನಡ್ಕೊಳ್ಬೇಕು ಅಂತ ನಾನೇನಾದ್ರು ಪ್ರೋಗ್ರೆಸಿವ್ ಆಗಿ ನಡ್ಕೊಂಡ್ರೆ ಜನ ಇಷ್ಟಪಡ್ತಾರೆ, ತಾವು ನಡ್ಕೊಳ್ಳಲ್ಲ, ನನ್ನನ್ನು ಕರೀತಾರೆ, ಸನ್ಮಾನ ಮಾಡ್ತಾರೆ. ಇದನ್ನು ನಾನು ಕಂಡ್ಕೊಂಡ್ರೆ ಸತ್ಯ. ಇದು ಹೇಗಾಯ್ತಂದ್ರೆ ಎಲ್ಲರಿಗೂ ನಮ್ಮ ಪಕ್ಕದ ಮನೇಲಿರೋರು ದೇಶ ಕಾಯೋ ಯೋಧ ಆಗಬೇಕೆ ಹೊರತು ನಮ್ಮ ಮನೆಯಲ್ಲಿ ಬೇಡ. ಯಾವಾಗಲೂ ನಮ್ಮ ದೇಶ ಹಾಗೆ ಅಲ್ವೇ, ನಮ್ಮ ದೇಶ ಹಾಗೇನೆ. ಈಗ ನೀರಜ್ ಚೋಪ್ರಾ ಎಷ್ಟು ಜನ ಗೊತ್ತು ಕೇಳಿ? ಈಗ ಗೊತ್ತಿಲ್ಲ. ಯಾಕೆಂದರೆ ತಮ್ಮ ಮಕ್ಕಳು ಯಾವತ್ತೂ ನೀರಜ್ ಚೋಪ್ರಾ ಆಗಬೇಕು ಅಂತ ಬಯಸಲ್ಲ. ಅವ್ರ ಮಕ್ಕಳು IT-ಲೇ ಇರಬೇಕು. ನೀರಜ್ ಚೋಪ್ರಾ ಎಸ್, ಇವ್ರು ನೀರಜ್ ಚೋಪ್ರಾ ಮೇಲೆ ಪೋಸ್ಟ್ ಹಾಕ್ಬೋದು, ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ಬೋದು. ಇವನ್ ಮಗನ ಆರಿಸಿ ತಗೊಳಕ್ಕೆ ಯಾರೂ ಒಪ್ಪಲ್ಲ. ಪುಸ್ತಕಗಳಲ್ಲಿ ಸೈಕಾಲಜಿನಲ್ಲಿ ಇದೊಂದು ಹೇಳುತ್ತೆ ಸರ್, ಮನುಷ್ಯರಿಗೆ ಬಿಹೇವಿಯರಲ್ ನಾವು ಹೇಗೆ ನಡ್ಕೋತೀವಿ ಅದರಲ್ಲಿ ಮೆದುಳಲ್ಲಿ ಒಂದು ಪ್ರೋಗ್ರಾಮ್ ಇದೆಯಂತೆ ಸರ್, 4. ಒಂದು ಎಮೋಷನ್ಸು. ಇವಾಗ ನಾವು ಯಾವುದೋ ಫ್ಯಾಕ್ಟ್ಸಿಗೆ ನಾವು ರೆಸ್ಪಾಂಡ್ ಮಾಡ್ತೀವೋ ಬಿಡ್ತೀವೋ, ಎಮೋಷ್ನಲಿ ಏನಾರು ಆಗಿಬಿಟ್ರೆ ವಿ ರೆಸ್ಪಾಂಡ್ ಟು ಎಮೋಷನ್ಸ್ ಮೋರ್ ದೆನ್ ಫ್ಯಾಕ್ಟ್ಸ್ ಅಂತೆ ಒಂದು. ಎರಡನೇದು, ಸರಿ ಇವಾಗ ನಾನು ರಶ್ಮಿ, ನೀವು ಧರ್ಮೇಂದ್ರ ಅವರು, ನಾನು RJ ರಶ್ಮಿ, ನೀವು ಮೈಸೂರಿನ ಕತೆಗಳು, ನಿಮಗಿರೋದು ಸಿವಿಲ್ ಇಂಜಿನಿಯರು, ನಿಮ್ಮ ಐಡೆಂಟಿಟಿ ನಿಮ್ಮದು. ಮನುಷ್ಯರಿಗೆ ಅವ್ರವ್ರ ಐಡೆಂಟಿಟಿಗೆ ಯಾರಾದರೂ ಧಕ್ಕೆ ಬರೋ ಹಾಗೆ ಮಾತಾಡಿದ್ರೆ ಅದು ಈಗೋ ಹರ್ಟ್ ಆಗುತ್ತೆ. ಇದು ಎರಡನೇದು ಒಂದು ಬಿಹೇವಿಯರಲ್ ಪ್ರೋಗ್ರಾಮ್ ಅಂತೆ ಸರ್ ಇರುತ್ತೆ. ಮುಂದಿಂದು ಬಂದು ನೀವು ಯಾಕೆ ಇದಕ್ಕೆ ಬರ್ತಾ ಇದ್ದೀನಿ ಅಂದರೆ, ಮುಂದಿಂದು ಸೇಫ್ ಆಗೋಬೇಕು ಅಂತ ನಾರ್ಮ್ಸ್. ಇದು ಈಗ 100 ಜನ ಒಂಥರ ಇದ್ದಾರೆ ಅಂದರೆ 100ರಲ್ಲಿ ನಾನು ಒಂದಾಗಿರ್ಬೇಕು, 100 ಒಂದವನಾಗಿ ಅದು ಸೆಪರೇಟಾಗಿ ನಿಲ್ಲೋದಕ್ಕೆ ಮನುಷ್ಯ ಗುಣನೇ ಅದಂಗಂತೆ ಒಳಗಿರೋದು. ಸೊ ಇದೆಲ್ಲ ಇನ್ಸೈಟ್ಸನ್ನು ನೋಡಿದಾಗ ನೀವು ಹೇಳ್ತೀರಲ್ಲ, ಇದು ಏನಾಗುತ್ತೆ ತುಂಬ. ಯಾಕೆಂದರೆ ನಾನು ಯಾವಾಗಲೂ ಈ ಸಮಾಜದ ವಿರುದ್ಧವಾಗೇ ಇರೋನು, ಅಂದರೆ ನಾನು ಒಂಟಿಯಾಗೇ ಬದುಕಿದವನು. ಸುಮಾರು ಕ್ರಾಂತಿಕಾರಕ ನಡೆಗಳನ್ನು ನಾನು ಬದುಕಿನಲ್ಲಿ ಅಳವಡಿಸ್ಕೊಂಡವನು. ಅದರಲ್ಲಿ ಒಂದು ಹೇಳ್ತೀನಿ, ಅಂಥದ್ದು 100 ಇದೆ. ಒಂದು ಹೇಳ್ತೀನಿ, ಸಾಮಾನ್ಯವಾಗಿ ನಾನೀಗ 8 ದೇಶದಲ್ಲಿ ಕೆಲಸ ಮಾಡಿದ್ದೀನಿ. ಗಲ್ಫಲ್ಲಿ, ಸೌದಿಯಿಂದ ಹಿಡಿದು ಎಲ್ಲ 8-9 ದೇಶ, ಆಫ್ರಿಕಾ ತನಕನೂ ಕೆಲಸ ಮಾಡಿ ಬಂದಿದ್ದೀನಿ. ಅಲ್ಲೆಲ್ಲ ಏನಂತಂದರೆ, ನಾವು ಹೋದಾಗ ನಮಗೆ ಪ್ಯಾಕೇಜ್ ಸ್ಯಾಲರಿ, ನೀನು ಮನೆ ಮಾಡ್ಕೋ, ಎಲ್ಲ ಅದಕ್ಕೆ ದುಡ್ಡು ಕೊಡ್ತಾರೆ. AC ತೊಗೋಬೇಕು, ಹೊಸದಾಗಿ ಕಂಪ್ಲೀಟ್ ಮನೆ ಸೆಟಪ್ ಮಾಡ್ಕೋಬೇಕು, ದೇ ವಿಲ್ ಪೇ ದ ಮನಿ, ಅದು ಕೊಡ್ತಾರೆ. ಸೊ ಎಲ್ಲರೂ ತೊಗೊಳ್ತಾರೆ, ನಾನು ತರದಲ್ಲಿ ತೊಗೊಳ್ಮಾಡ್ತೀನಿ. ಬೇರೆಯವರೆಲ್ಲ ಈಗ 1-2 ವರ್ಷ ಆದಮೇಲೆ ದೇಶ ಚೇಂಜ್ ಮಾಡ್ತೀವಿ, ಸಹಜವಾದದ್ದು. ಕಂಪನಿ ಚೇಂಜ್ ಮಾಡ್ತೀವಿ, ದೇಶ ಚೇಂಜ್ ಮಾಡ್ತೀವಿ. ಕತಾರಲ್ಲಿರೋನು ದುಬೈಗೆ ಹೋಗ್ತಾನೆ, ದುಬೈಲಿರೋನು ಮಸ್ಕತ್ತಿಗೆ ಬರ್ತಾನೆ, ಈ ರೀತಿ ಮಸ್ಕತ್ತಿರೋನು ರಿಯಾದ್ಗೆ ಹೋಗ್ತಾನೆ. ಇಟ್ಸ್ ತುಂಬ ಕಾಮನ್ನು. ಅವಾಗ ಏನು ಮಾಡ್ತಾರೆ ಅಲ್ಲಿರೋದನ್ನು ಮಾರ್ತಾರೆ. ಹಾಸಿಗೆ, ಮಂಚ, ಬೆಡ್ಶೀಟು, ಏನು ವಾರ್ಡ್ರೋಬು, TV ಎಲ್ಲನೂ, AC ಎಲ್ಲನೂ ಮಾರ್ತಾರೆ, ಇನ್ಕ್ಲೂಡಿಂಗ್ ಬಾತ್ರೂಮ್ ಐಟಮ್ಸು. ಅದನ್ನು ತೊಗೊಳಕ್ಕೂ ಜನ ಇದ್ದಾರೆ. ಬಾಂಗ್ಲಾದೇಶಿಗಳು ಬಂದು ತಗೋತಾರೆ, ಅದನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಮಾರ್ತಾರೆ. ನಾನೇನು ಮಾಡ್ತಾಯಿದ್ದೆ, 2 ವರ್ಷ ಆದಮೇಲೆ ನನಗೆ ಆತ್ಮೀಯ ಯಾರೋ ಗಾರೆ ಕೆಲಸದವನು, ಪೇಂಟರು, ಇನ್ನೊಬ್ಬ ಮತ್ತೊಬ್ಬ ಅವ್ನು ಕರೆದಿದ್ದೆಲ್ಲ ನಿಂದು ಅಂತ ಕೊಟ್ಬಿಟ್ಟು ಖಾಲಿ ಕೈಯಲ್ಲಿ ವಾಪಸ್ ಬರ್ತಾಯಿದ್ದೆ. ಇವ್ರು ನನ್ನ ಹುಚ್ಚ ಅನ್ನೋರು, ನಾನಪ್ಪ ವಾಪಸ್ ಕರಿ, ಹಿಂಗೆ ಅಪ್ಪ ಇದನ್ನು ಮಾರ್ತಾರೇನೋ ಯಾರಾದರೂ. ನೀನು 2 ವರ್ಷ ಉಪಯೋಗಿಸಿದ್ಯಾಗುರು ಅದನ್ನು. ಅಟ್ಲೀಸ್ಟ್ ಅವನು AC ಇಟ್ಕೊಂಡು ಹ್ಯಾಪಿ ಆಗಲಿ ಬಿಡಪ್ಪ, ಲೇಬರ್ ಅವನು ತುಂಬ 4-5 ಸಾವಿರ ಕೆಲಸಕ್ಕೆ ಅಲ್ಲಿಂದ ಬಂದಿದ್ದ ಅನ್ಕಣ, ಅವ್ನಿಗೆ ಎಂಜಾಯ್ ಮಾಡಲಿ ಅಂತ. ಸೊ ಇದನ್ನು ನಮ್ಮ ಜನ ಒಪ್ಪಲ್ಲ. ನಮ್ಮ ಜನ ಏನಂತಂದರೆ, ಅವರು ಏನು ಒಂದು ಸಮಾಜ ಒಂದು ಕಟ್ಟಳೆ ಹಾಕೊಟ್ಟಿದೆಯಲ್ಲ ಶತಮಾನಗಳಷ್ಟು ಹಿಂದೆ, ಅದನ್ನು ಬಿಟ್ಟು ಇವತ್ತಿಗೂ ಈಚೆ ಬಂದಿಲ್ಲಮ್ಮ. ನೀವು ನಂಬಲ್ಲ, ಇವತ್ತಿಗೂ ಅದು ಈಚೆ ಬಂದಿಲ್ಲ, ನೀವು ನಂಬಲ್ಲ. ಇದು ಇನ್ನೂ ಹೇಳ್ಬೇಕಂತಂದರೆ, ನಾನು ಯಾರ ಮನೆಗೆ ಹೋಗಬೇಕಾದ್ರೂ ನಾನು ಊಟ ಮಾಡ್ತೀನಿ, ಯಾರ ಮನೆಗೆ ಹೋಗ್ಬೇಕಾದ್ರು. ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಕೆಲಸ ಶುರು ಮಾಡಿದ ಹೊಸರು 89ರಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ದು. ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕಂಪ್ನಿಯ ಹಾಸ್ಪಿಟಲ್ ಮೇಂಟೆನೆನ್ಸ್ ನನಗೆ ಬಂದಿತ್ತು. ಅಲ್ಲಿ ಅವಾಗೇನಾಗೋಯ್ತು, ಸ್ವೀಪರ್ ವರ್ಸಸ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಏನೋ ಕ್ಲಾಶ್ ಆಯಿತು. ಅವಾಗೇನಾಗೋಯ್ತು, ಅವ್ರು ಕ್ಲೀನಿಂಗ್ ನಿಲ್ಲಿಸ್ಬಿಟ್ರು. ಇಡೀ ಹಾಸ್ಪಿಟ್ಲದು ಡ್ರೈನೇಜ್ ಸಿಸ್ಟಮ್ ಬ್ಲಾಕ್ ಆಗೋಯ್ತು. ಬಿಕಾಸ್ ದೇ ಆರ್ ದ ಒನ್ ಹೂ ಇಸ್ ಲುಕಿಂಗ್ ಅಟ್ ದ ಹೆಲ್ತಿ ಅಟ್ಮಾಸ್ಫಿಯರು. ನಿಲ್ಲಿಸ್ಬಿಟ್ರು. ಅವ್ರ ಪಾಡ್ಗೆ ಅವ್ರ ಮನೇಲಿದ್ದಾರೆ. ಇಲ್ಲಿ ಹಾಸ್ಪಿಟ್ಲ್ ಒಳಗಡೆ ಪೇಷಂಟ್ ಹೊರಗಡೆ ಈವನ್ ಬ್ರೆಡ್ ತರಕೋದೂ ಒಳಗಡೆ ಹೋಗೋಕ್ಕಾಗ್ತಿಲ್ಲ, 1 ಅಡಿ ಡ್ರೈನೇಜ್ ನೀರು ನಿಂತಿದೆ. ಆಗ ನಾನು ಆವಾಗ ನಾನು ಜಸ್ಟ್ ಫ್ರೆಷರು. ನಾನು ಯಾಕೆ ಹಿಂಗೆ ಅಂತ ಕೇಳಿದೆ ಬಂದು ಬೆಳಗ್ಗೆ. ಹಿಂಗೆ ಆಗೈತೆ ಧರ್ಮಿ ಅಂತಂದರು. ಸರಿ ಹೋಗೋಣ ನಡೀರಿ ಅವ್ರ ಮನೆಗೆ ಅಂದರೆ, ಅವ್ರ ಮನೆಗೆ ಬರೋಕ್ಕೆ ಇವ್ರು ಯಾರೂ ರೆಡಿ ಇಲ್ಲ. ನಾನು ಹೋದೆ ಅವ್ರ ಕಾಲೋನಿಗೆ.
ಅಣ್ಣ ಈ ಥರ ನಾನು ಬಂದಿದ್ದೀನಿ ಹಿಂದೆ, ಬಾರೋ ಒಳಗಡೆಯಿಂದ ಹೋದೆ, ತಿಂಡಿ ತಿಂದೆ, ಕಾಫಿ ಕುಡಿದೆ. ಅವರು ಸೀನಿಯರ್, ಅವರು ಈಸ್ ಅ ಸೀನಿಯರ್ ಲೀಡರ್ ಆಫ್ ದ ಅಸೋಸಿಯೇಷನ್ ಅಥವಾ ಯೂನಿಯನ್ನು. ನಾನು ಅವತ್ತು ಚಿಕ್ಕ ಹುಡುಗ, ಇವತ್ತು 40 ವರ್ಷದ ಮಾತು ನಾನು ಹೇಳೋದು. ನಾನು ಒಬ್ಬ ಮೇಲ್ವರ್ಗದವನಾಗಿ ಅವ್ರ ಮನೆಗೆ ಹೋಗಿ ಊಟ ತಿಂಡಿ ಮಾಡಿದೆ ಅಂತ ಬಂದ ಸ್ಟ್ರೈಕ್ ವಾಪಸ್ ತೊಗೊಂಡ್ರು. ಬಿಲೀವ್ ಮೀ ಬಂದವನ ಕಣ ಧರ್ಮಿ ನಡೀರೋ ವಾಪಸ್ ತೊಗೊಂಡ್ಬಿಡೋಣ ಅಂತ ಅವತ್ತಿಗೆ ತೊಗೊಂಡ್ರು. ಅದು ಮುಂದಕ್ಕೆ ಆಮೇಲೆ ಏನಾಯಿತು, ಬಟ್ ಅವತ್ತಿಗೆ ವಾಪಸ್ ತೊಗೊಂಡ್ರು. ಅಂದರೆ ಒಂದು ಸಣ್ಣ ನಡೆ ನಿಮ್ಮದ್ದು ಎಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ನಾನು ಮೊದಲಿಂದನೂ ಇದನ್ನು ಅಳವಡಿಸ್ಕೊಂಡ್ಬಂದವನು. ನಾನು ಸಮಾಜದ ಯಾವುದೇ ಕಟ್ಟುಪಾಡುಗಳಿಗೆ ನಾನು ಅಳವಡಿಸ್ಕೊಂಡವನು. ಅಲ್ಲಿ ಇಲ್ಲದೇ ಇದ್ದರೆ ನಾನು ಬೀಯಿಂಗ್ ಎನ್ ಇಂಜಿನಿಯರ್, ನಾನು ಇನ್ನು ಮಾತಾಡ್ಸೋದೇ ದೊಡ್ಡ ಕಷ್ಟ ಆಗಬೇಕು. ನಾನು 40 ವರ್ಷದಲ್ಲಿ ಇವನು ಎಲ್ಲೆಲ್ಲೋ ಇದ್ದು ಬಂದವನು ಇಂಜಿನಿಯರು, ನಾನು ಗುರು ಅದೆಲ್ಲ ಅದು ಭ್ರಾಂತ್ಯ ಕಿರೀಟಗಳು. ನಾನು ಹೇಳ್ತೀನಿ, ಭ್ರಾಂತ ಕಿರೀಟಗಳು. ನೀವು ಯಾವಾಗಲೂ ನಮ್ಮ ವಯಸ್ಸಿನ ಯಾವುದೇ ನೀವು ರಿಯೂನಿಯನ್ ಪಾರ್ಟೀಸಲ್ಲಿ ನೋಡಿ, ನಾನು ಇದನ್ನು ವರ್ಷ ನೋಡ್ಕೊಂಬರ್ತಾಯಿನಿ. ಕಾಲೇಜ್ ರಿಯೂನಿಯನ್ನಲ್ಲಿ ನಾನು ಆ ಸೈಟ್ ತೊಗೊಂಡೆ, ಇಲ್ಲಿ ಜಮೀನು ತೊಗೊಂಡೆ, ಇಲ್ಲಿ ಈ ವರ್ಷ ಈ ಟೂರ್ಗೆ ಹೋಗಿದ್ದೆ, ಇದಕ್ಕೆ ಇಷ್ಟು ಜ್ಯುವೆಲ್ರಿ ಖರ್ಚು ಮಾಡಿದೆ, ಅದು ಮಾಡಿದೆ, ಇಷ್ಟು ಇನ್ವೆಸ್ಟ್ ಮಾಡಿದೆ, ಇಷ್ಟು ಸ್ಟಾಕ್ ಮಾಡಿದೆ. ನೀನು ಏನು ಬದುಕ್ತೆ ಅದು ಹೇಳ್ರು, ಏನು ಸಾರ್ಥಕ ಪಡಿಸ್ಕೊಂಡ್ರು ಅದು ಹೇಳಿದ್ರಪ್ಪ. ಇಷ್ಟೆಲ್ಲ ಸಂಪಾದನೆ ಮಾಡಿದ್ರಲ್ಲ, ವಾಪಸ್ ಏನು ಕೊಟ್ರಿ ಸೊಸೈಟಿಗೆ ಅದು ಹೇಳ್ರಿ. ನಾವೆಲ್ಲ ಇಂಜಿನಿಯರಿಂಗ್ ಓದಿದ್ದು ಬರೀ 150 ರೂಪಾಯಲ್ಲಿ, 150 ರೂಪಾಯಿ ಫೀಸಲ್ಲಿ. ಇವತ್ತು ಯಾರು ನಂಬೋದು ಇಲ್ಲ. ನಾವೆಲ್ಲ 150 ರೂಪಾಯಿಗೆ ನಮ್ಮ ಸರ್ಕಾರ, ನಮ್ಮ ಈ ನೆಲ ನಮ್ಮನ್ನ ಇಂಜಿನಿಯರ್ ಮಾಡಿತ್ತಪ್ಪ. ಏನಪ್ಪ ವಾಪಸ್ ಕೊಟ್ಟೆ? ಏನಿಲ್ವಲ್ಲ. ಮತ್ತೆ ನೀನು ಒಬ್ಬ ಇಂಜಿನಿಯರ್ ಥರ ಯೋಚನೆ ಮಾಡಮ್ಮ. ನೀನು ಬರೀ ದುಡ್ಡು ಮಾಡೋಕ್ಕೆ ಇಂಜಿನಿಯರ್ ಆಗಿಬಿಟ್ರೆ ಪ್ರಯೋಜನ ಏನು? Wake up to fresh ideas. Repose. ಸರ್, ನೀವೊಂದು ಮಾತು ಹೇಳ್ತೀರಲ್ಲ, ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋದು. ಇವತ್ತು ನಂದು ಮೈಂಡ್ ಬ್ರಷ್ ಅಂತ ಒಂದು ಜರ್ನಲ್ ಇದೆ ಸರ್. ಆನೆಸ್ಟ್ಲಿ ಸ್ಪೀಕಿಂಗ್, ಇವತ್ತಿನ ಜನ್ರೇಷನ್, ನಮ್ಮ ತಂದೆ ತಾಯಿ ಅವರೆಲ್ಲ ಬದುಕಿದ್ದಾಗ, ಅಜ್ಜಿ ತಾತಂದರು ಬದುಕಿದ್ದಾಗ, ನೀನು ತಗೋ ಏನಾದ್ರು ಸಮಾಜಕ್ಕೆ ಕೊಟ್ಟು ಹೋಗು ಅಂತ ಹೇಳೋ ಒಂದು ಲಾಸ್ಟು ಜನ್ರೇಷನ್ ಅವರೇ ಅನ್ಸುತ್ತೆ. ಇವತ್ತಿಗೆಲ್ಲ ಯಾವುದಾದ್ರು ಜರ್ನಲ್, ಎಲ್ಲ ಆ್ಯಂಗ್ಸೈಟಿ ಅಂತೆ, ಡಿಪ್ರೆಷನ್ ಅಂತ ಯಾವುದೋ ಜರ್ನಲ್ ಓದ್ತೀವಿ, ಅವ್ರು ಹೇಳ್ತಾರೆ ಸರ್, 6 ವೀಲ್ ಆಫ್ ಲೈಫಲ್ಲಿ 6 ಭಾಗಗಳಿದೆಯಂತೆ. ಒಂದು ಬಿಸ್ನೆಸ್ ಆ್ಯಂಡ್ ಫೈನಾನ್ಸು, 2ನೇದು ವೃತ್ತಿ, 3ನೇದು ಫ್ಯಾಮಿಲಿ, ಈ ಕಡೆದು ಪರ್ಸ್ನಲ್ ಆ್ಯಂಡ್ ಸ್ಪಿರಿಚುವಲ್ಲು ಗಾಳಿಗೆ ಬಿಟ್ಬಿಟ್ರು, ಈ ಕಡೆ ಕಾಂಟ್ರಿಬ್ಯೂಷನ್ ಆ್ಯಂಡ್ ಇದು ಲರ್ನಿಂಗ್ಸು. ಇಲ್ಲೇ ತಾನೇ ಸರ್ ಬರೋದು ಸಮಾಜಕ್ಕೆ ಏನಾದ್ರು ವಾಪಸ್ ಕೊಡಬೇಕು ಅನ್ನೋದು. ಸೊ ನನಗೆ ಒಂದು ಪ್ರಶ್ನೆ, ನಿಮಗೆ ಇದು ಬೀಜ ಒಳಗೆ ಹೋಯ್ತಲ್ಲ, ನಾನು ಮಾತ್ರ ತಿಂದು, ನಾನು ಮಾತ್ರ ತೇಗಿ ಹೊಟ್ಟೋಗ್ಬಿಟ್ರೆ ಸಾಲದು, ನಾನು ನಂದು ಅಂತ ಕೊಟ್ಟು ಹೋಗಬೇಕು ಅನ್ನೋ ಒಂದು ಆ ಗುಣ ನಿಮ್ಮಲ್ಲಿ ಇಷ್ಟೊಂದು ದೃಢವಾಗಿ ಬೆಳೆಯೋಕ್ಕೆ ಕಾರಣ ಏನು? ನಮ್ಮ ತಾಯಿಯವರು ಇದೇ ಥರ, ಮತ್ತು ನಮ್ಮ ತಾತ ಅವರು ಇದೇ ಥರ. ಈ ನಮ್ಮ ತಾತನವರು ಮಹಾರಾಜರ ಹತ್ರ ಡಾಕ್ಟರ್ ಆಗಿದ್ದರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹತ್ರ. ಅವರು ದುಡ್ಡು ತಗೊಳ್ತಾ ಇರಲಿಲ್ಲ. ಮಹಾರಾಜರಿಗೆ ಏನಾದ್ರು ಟ್ರೀಟ್ಮೆಂಟ್ ಕೊಟ್ಟರೆ ರಾಜರ ಹತ್ರನೇ ದುಡ್ಡು ತಗೊಂಡು, ಬೇಡ ಅದು ಅರಮನೆ ದುಡ್ಡು ಗುರುಮನೆ ದುಡ್ಡು ಮುಟ್ಟಬಾರ್ದು ಅಂತ ನಮ್ಮ ಹಳೆ ಮೈಸೂರಲ್ಲಿ ಅಥವಾ ಹಳೆ ಬೆಂಗಳೂರಲ್ಲಿ ಒಂದು ಗಾದೆ ಇದೆಯಮ್ಮ, ಅರಮನೆ ದುಡ್ಡು ಗುರುಮನೆ ದುಡ್ಡು ಮುಟ್ಟಬಾರ್ದು ಅಂತ. ಯಾಕೆ ಅಂತಂದರೆ ಅರಮನೆ ದುಡ್ಡು ಅಂದರೆ ಅದು 10 ಜನಗಳ ತೆರಿಗೆ ದುಡ್ಡು. ತೆರಿಗೆ ಹಣ ಅಂದರೆ ಅವನು ರಕ್ತ ಬೆವರನ್ನು ಹರಿಸಿ ಸಂಪಾದನೆ ಮಾಡಿ ಅವ್ನು ಟ್ಯಾಕ್ಸ್ ಕಟ್ಟಿರೋ ದುಡ್ಡು. ಅದನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದು ಅಂತ. ಇವತ್ತಿಗೂ ನೀವು ನೋಡಿರಿ, ನಮ್ಮ ಹಳೆ ಮೈಸೂರು ಬೆಂಗಳೂರು ಜನ ಮಹಾರಾಜರು ಪ್ರಾಪರ್ಟಿ ಸೇಲ್ಗಿದೆ ಅಂದರೆ ತಗೊಳ್ಳಲ್ಲ, ಅದಕ್ಕೆ ಕೈ ಹಾಕಲ್ಲ, ಯಾರೂ ಉದ್ಧಾರ ಆಗಲ್ಲಪ್ಪ ಅಂತ. ಇವತ್ತಿಗೂ ಅಷ್ಟೇ ಮಹಾರಾಜರನ್ನ ಮೋಸ ಮಾಡಿ ತುಂಬ ಜನ ಆಸ್ತಿ ಜಮೀನು ಬರ್ಸ್ಕೊಂಡ್ರು, ಅವ್ರು ಯಾರೂ ಉದ್ಧಾರ ಆಗಿಲ್ಲ. ಬಿಕಾಸ್ ನಮ್ಗೆ ಗೊತ್ತು ಅದೆಲ್ಲ ಚೆನ್ನಾಗಿ ನೋಡಿದ್ದೀರಾ. ಯಾರೂ ಉದ್ಧಾರ ಆಗಲ್ಲಮ್ಮ, ಯಾರೂ ಉದ್ಧಾರ. ಹಂಗಾಗಿ ಅದು ಯಾರು ಮುಟ್ಟಲ್ಲ. ಅದು ಅರಿವಿರೋರು ಅದು ಬೆಂಕಿ, ಅದು ಮುಟ್ಟಲ್ಲ. ಈ ಗುರುಮನೆ ಅಂದರೆ ಮಠದ ದುಡ್ಡನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಯಾಕೆ ಅಂತಂದರೆ ಅದು 10 ಜನಗಳ ಕಾಣಿಕೆ, ಭಕ್ತಿಯನ್ನು ಕೊಟ್ಟಿರ್ತಾರೆ, ಅದನ್ನು ನೀನು ಅದನ್ನು ದುರುಪಯೋಗ ಹಾಗೆ ಮುಟ್ಟಬಾರ್ದು. ನಮ್ಮ ತಾತ ಮುಟ್ತಾ ಇಲ್ಲ. ಆದರೆ ಮಹಾರಾಜರು ದೈವಾಂಶ ಸಂಭೂತ ಮಹಾರಾಜರು, ಅವರು ಕೊಡುಗೈ ದಾನಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದರೆ ನಾವು ಕಂಡಂಥ ಭಗವಂತ, ಈ ಭೂಮಿ ಮೇಲೆ ಓಡಾಡಿದಂಥ ಭಗವಂತ. ಇವ್ರಿಗೊಂದು ಮನೆ ಕೊಡ್ರು ಅಂತ ಕೊಟ್ಟರು. ಆ ಮನೆಯಲ್ಲೇ ನಾನು ಹುಟ್ಟಿದ್ದು. ಇವತ್ತು ಆ ಮನೆ ನಾವು ಉಳಿಸ್ಕೊಂಡಿದ್ದೀವಿ ಮೈಸೂರಲ್ಲಿ. ರಾಜರು ಕೊಟ್ಟರು ಮನೆ. ಸೊ ಆ ಥರ ನಮಗೆ ಈ ಪರೋಪಕಾರ ಬುದ್ಧಿ ಮಹಾರಾಜರಿಂದನೇ ಬಂದಿದೆ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಇದೆಲ್ಲ ಮೈಸೂರವ್ರ ಹತ್ರನೂ ಇದಿರುತ್ತೆ ಸಾಮಾನ್ಯವಾಗಿ. ಸಂಸ್ಕಾರ ಇದೆಲ್ಲ ಇದೆ ಅಮ್ಮ. ಅದು ಉಳಿಸ್ಕೊಂಡು ಬಂದರೆ ಮುಂದೆ ಚೆನ್ನಾಗಿರುತ್ತೆ ಸಂಸಾರ. ಹೌದು, ತೃಪ್ತಿ ಇರುತ್ತೆ, ಆತ್ಮತೃಪ್ತಿ ಇರುತ್ತೆ. ನಿಮಗೆ ನೋಡಿ, ಇವತ್ತಿನ ಏನಂತೀವಿ ಅದಕ್ಕೆ, ಭೌತಿಕವಾಗಿರೋದಕ್ಕಿಂತ ಆತ್ಮವಾಗಿ ನಿಮ್ಗೆ ತುಂಬ ತೃಪ್ತಿ ಆಗಿರುತ್ತೆ. ಭೌತಿಕವಾಗಿ ನಿಮ್ಮ ಹತ್ರ ಏನಿದೆ, ಕಾರ್ ಇದೆಯೋ, ಬಂಗ್ಲೆ ಇದೆಯೋ, ಬ್ಯಾಂಕ್ ಬ್ಯಾಲೆನ್ಸ್ ಇದೆಯೋ, ಚಿನ್ನ ಇದೆಯೋ ಅನ್ನೋದಕ್ಕಿಂತ ಆತ್ಮತೃಪ್ತಿ ಇದೆಯಲ್ಲ, ಅದು ಪ್ರೈಸ್ಲೆಸ್. ಅದು ಒಂದು ದೊಡ್ಡ ವೆಲ್ತ್. ಅದನ್ನು ಗಳಿಸಬೇಕು ಅಥವಾ ಯಾಕೆ ಅಥವಾ ಹೇಗೆ ಎಲ್ಲ ಬರ್ತಾ ಸ್ವಲ್ಪ ಬಿಟ್ಟೋಗ್ತಾ ಇದೆ ನಕ್ಷೆಗಳು. ಅಟ್ಲೀಸ್ಟ್ ನಿಮ್ಮ ತರಹದ ಮಾತುಗಳನ್ನು, ಅನುಭವಗಳನ್ನು ಕೇಳಿದಾಗ ಅದೊಂದು ಒಳಗಿರೋ ಗಂಟೆ ಎಚ್ಚೆತ್ಕೊಂಡ್ರೆ ಅನ್ನೋದು. ಮುಂದೆ ಮಹಾರಾಜರ ಬಗ್ಗೆ ಮಾತಾಡ್ತಾ ಇದ್ದೀರಾ,
ಯಾಕೆಂದರೆ ನೀವೊಂಥರ ಟಾಕಿಂಗ್ ಟೆಕ್ಸ್ಟ್ ಬುಕ್ ನಮಗೆ. ರಾಜರ ಕಥೆಗಳು ಯಾವುದು ನಿಮ್ಮನ್ನು ವಾವ್ ಅಂತ ಅನಿಸಿದೆ? ಇವಾಗ ಒಂದು 50-60-100 ವರ್ಷದ ಹಿಂದಿನ ಕಥೆಗಳು ಯಾವ್ಯಾವುದು ನಿಮಗೆ ಇವತ್ತಿಗೂ ಭಾಳ ಆಶ್ಚರ್ಯಗೊಳಿಸಿದೆ? ತುಂಬ ಆಶ್ಚರ್ಯಗೊಳಿಸಿದೆ ಅಮ್ಮ. ಆಮೇಲೆ ನಾವು ಇದನ್ನೆಲ್ಲ ಯಾಕೆ ಕಲಿಬೇಕು ಅನ್ನೋದಕ್ಕೂ ಮಹಾರಾಜರು ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮ KRS ಡ್ಯಾಮ್ ಕನ್ಸ್ಟ್ರಕ್ಷನ್ ಮೊನ್ನೆನೂ ಗಲಾಟೆ ಆದಾಗ ಅದ್ರ ಬಗ್ಗೆ ಒಂದು ವಿಡಿಯೋ ಡೀಟೇಲ್ಡ್ ವಿಡಿಯೋ ಮಾಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ಇದು 1000 ವರ್ಷಗಳ ಕಥೆ. ಇವತ್ತಿಂದೇನು ನಮಗೆ ತಮಿಳ್ನಾಡವರು ಏನು ಕಿರಿಕ್ ಮಾಡಲಿಲ್ಲ. 1000 ವರ್ಷಗಳಿಂದ ಚೋಳ ರಾಜನಾಗಿದ್ದಂಥ ಕಾಲದಲ್ಲೂ ನಾವು ಒಂದು ಸಣ್ಣ ಅಣೆಕಟ್ಟು ಕಟ್ಟಿದ್ರು ಯುದ್ಧ ಆಗೋದಾಗ ಅಲ್ಲಿಂದನೂ ಯುದ್ಧಕ್ಕೆ ಬಂದ್ಬಿಡೋರು ಮೈಸೂರು ಮೇಲೆ. ಹೆಂಗೆ ಕಟ್ಟಿದೆ ನೀನು ಕಾವೇರಿ ಕಟ್ಟೆನ ಅಂತ. ಸೊ ಅವತ್ತಿಂದ ಬಂದಿದ್ದು ಕಾವೇರಿ ಕಟ್ಟೆನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದನ್ನು ಕಟ್ಟಬೇಕು 1911ರಲ್ಲಿ ಅಂತ ತೀರ್ಮಾನ ಮಾಡಿದಾಗ ನಮಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಪರ್ಮಿಷನ್ ಸಿಕ್ಕಿದ್ದು ಬರೀ 80 ಅಡಿ ಹತ್ರ. ಈಗ ನಾವು 124 ಕಟ್ಟಿದ್ದೀವಲ್ಲ, ನಾವು ಪ್ರಪೋಸಲ್ ಕೊಟ್ಟಿದ್ದೆ 124 ಅಡಿ. SRMV ಅವರು 124 ಅಡಿ ಕೊಡ್ತಾರೆ. 80 ಅಡಿ ಕಟ್ಟಪ್ಪ ನೀನು ಅಂತ ಲಾರ್ಡ್ ಹಾರ್ಡಿಂಜ್, ಮೈಸೂರಲ್ಲಿ ಹಾರ್ಡಿಂಜ್ ಸರ್ಕಲ್ ಅಂತ ಒಂದಿದೆ, ಈಗ ಅದು ತೆಗೆದ್ಬಿಟ್ಟು JCW ಸರ್ಕಲ್ ಮಾಡಿದ್ದಾರೆ. ಹಾರ್ಡಿಂಜ್ ನಾವು ನೆನ್ಕೋಬೇಕು, ಅವನೇ ನಮಗೆ ಪರ್ಮಿಷನ್ ಕೊಟ್ಟವನು. ಅವ್ರ ನೀರು ಅವ್ರ ದುಡ್ಡು ನಿಮ್ದೇನು ಕಿರಿಕು ಅಂತ ಮದ್ರಾಸ್ ಅವ್ರಿಗೆ ಬೈದು ನಮ್ಗೆ ಕಟ್ಟೋ ಪರ್ಮಿಷನ್ ಕೊಟ್ಟ ಗವರ್ನರ್ ಜನರಲ್ ಆಫ್ ಇಂಡಿಯಾ ಲಾರ್ಡ್ ಹಾರ್ಡಿಂಜ್. 80 ಅಡಿ ಕಟ್ಕೊಳಪ್ಪ ನೀನು ಅಂತ ನಮಗೆ ಹೇಳ್ದ. ಸರಿ. ಆಗ SRMV ಅವರೊಂದು ಟೆಕ್ನಿಕಲ್ ಡೌಟ್ ತಂದ್ರು, ಮಹಾಸ್ವಾಮಿ 80 ಅಡಿ ಕಟ್ಟಕ್ಕೆ ನಮ್ಮ ಮನಸ್ಸಲ್ಲಿ ಆಸೆ ಇರೋದು 124 ಅಡಿ. ಈಗ ಫೌಂಡೇಶನ್ 124 ಅಡಿಗೆ ಹಾಕದ 80 ಅಡಿಗೆ ಹಾಕದ ಅಂತ. ಈಗ 80 ಅಡಿಗೆ ಹಾಕಿದ್ರೆ ಸ್ವಲ್ಪನೇ ಖರ್ಚು, 124 ಅಡಿಗೆ ಹಾಕಿದ್ರೆ ದೊಡ್ಡ ಖರ್ಚು. ಮಹಾರಾಜರಂತಾರೆ, ತಾಯಿ ಚಾಮುಂಡೇಶ್ವರಿ ನೋಡ್ಕೊಂಡು ನೀನು 124 ಅಡಿಗೆ ಹಾಕಪ್ಪ, ನೀನು ದೂರಾಲೋಚನೆ, ನೀನು 124 ಅಡಿಗೆ ಹಾಕು. ಆಮೇಲೆ 80 ಅಡಿ ಕಟ್ಟದಾರೆ, ತಾಯಿ ಇಚ್ಛೆ, ನಾವೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ರು ಮಹಾರಾಜರು. ನೋಡಿ ಆ ಮಹಾಸ್ವಾಮಿ, ಆ ಪುಣ್ಯಾತ್ಮ ಎಷ್ಟು ದೂರದೃಷ್ಟಿ, ಎಷ್ಟು ಒಳ್ಳೇದು ಮಾಡಬೇಕು ಜನಕ್ಕೆ ಅಂದ್ಕೊಂಡು. ಏನೂ ಆಗಬೇಕಿರಲ್ಲ. ಒಂದು 20 ವರ್ಷ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಸುಮ್ಮನೆ ಇದ್ಬಿಟ್ಟಿದ್ರೆ ಕಣ್ಮುಚ್ಕೊಂಡು, ಬೆಂಗಳೂರಿಗೆ ಇವತ್ತು ಯಾರೂ ಜನ ಬರ್ತಿರಲಿಲ್ಲ. ಯಾಕಂದರೆ ಡ್ಯಾಮೇ ಇರ್ತಾ ಇರಲಿಲ್ಲ, ನೀರೇ ಇರ್ತಾ ಇರಲಿಲ್ಲ. ಅಂತಹ ಪುಣ್ಯಾತ್ಮ. ಅಷ್ಟು ಹೆಜ್ಜೆಗೆ ನೋವು, ಹೆಜ್ಜೆಗೆ ಅವಮಾನ. ನಾವು ಒಂದೊಂದು ಫೈಲ್ ತೊಗೊಂಡು ಮೈಸೂರಿಂದ ಬೆಂಗಳೂರಿಂದ ಮದ್ರಾಸ್ಗೆ ಹೋಗಬೇಕಿತ್ತು. ದಿನಗಟ್ಟಲೆ ಅಪಾಯಿಂಟ್ಮೆಂಟೇ ಕೊಡ್ತಾ ಇರಲಿಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷರ್ಸು. ಕಾವೇರಿಗೆ ಮೀಟಿಂಗಿಗೆ ಬಂದವ್ರೆ ಅಂದರೆ 1 ದಿನ 2 ದಿನ 3 ಚೀಫ್ ಇಂಜಿನಿಯರ್ ಲೈಕ್ ಕಡಾಂಬಿ ಅನ್ನೋಂಥ ಚೀಫ್ ಇಂಜಿನಿಯರು 1.5 ದಿನ ಕಾಯ್ತಾರೆ ಪಾಪ ಒಂದು ಪೇಪರ್ ಸಬ್ಮಿಷನ್ಗೆ. ಹಿಂಗೆಲ್ಲ ಅವಮಾನ ಪಡಿಸ್ಕೊಂಡು ನಾವು ಕನ್ನ ಮಾಡಿ ಕಟ್ಟಿದ್ದೀವಿ. ಯಾರಿಗೋಸ್ಕರ ಕಟ್ಟಿದ್ರು ಮಹಾರಾಜ್? ತಮಗೋಸ್ಕರನ? SRMV ಅವರಾಗಲಿ, ಕಡಾಂಬಿ ಅವರಾಗಲಿ, ಇವರೆಲ್ಲ ಕಷ್ಟಪಟ್ಟು ಮಹಾನ್ ಭಾವರುಗಳು. ಅವತ್ತು 100 ವರ್ಷದಿಂದ ಕಟ್ಬಿಟ್ಟವ್ರು. ಇವತ್ತು ನಾವು ಹೆಂಗಿದ್ದೀವಿ? ನಲ್ಲಿ ತಿರ್ಸಿದ್ರೆ ನೀರು ಬರುತ್ತೆ, ಅದಿಲ್ಲ ಇದಿಲ್ಲ. ನಾನು ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮಾಡ್ಬೇಕಾರೆ 85-86 ನಮ್ಮ ಪ್ರಾಜೆಕ್ಟ್ ಏನಪ್ಪ ಅಂತಂದರೆ, ಬೆಂಗಳೂರಿಗೆ ಕಾವೇರಿ ನೀರು ತೊಗೊಂಡೋಗುವಂಥ ಮೊದಲನೇ ಕಾರ್ಯಾಗಾರ. ಅದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತಾ ಇದ್ವಿ ನಾವು, ಮಳವಳ್ಳಿ ತೊರೆಕಾಡಿನಳ್ಳಿ ಅಂತ, ಅಲ್ಲಿಂದನೇ ಬರೋದು. 86ರಲ್ಲಿ ಮೊದಲನೇ ಫಸ್ಟ್ ಫೇಸ್ ಬೆಂಗಳೂರಿಗೆ ತಂದಿದ್ದು. ಇವತ್ತು 9th ಫೇಸ್ ಕೆಲಸ ದೊಡ್ಡ ಪೈಪ್ ಹಾಕಿದ್ದಾರೆ. ಸೊ ಇದನ್ನು ನಾವು ಕಲಿಯೋದೇನು ಅಂದರೆ, ನಮಗೋಸ್ಕರ ಏನು ಮಾಡಬೇಡ, ಸಮಾಜಕ್ಕೆ ಮಾಡ್ಕೊಂಡು ಹೋಗ್ತಾರೋ ಅದು ಮುಂದಕ್ಕೆ ಇದನ್ನು ತೊಗೊಂಡೋಗ್ಬೇಕು ನೀವು. ನೆನೆಯುತ್ತೆ ನಿಮ್ಮನ್ನು. ಅಲ್ಲ, ಅದು ಒಬ್ಬ ಮನುಷ್ಯನ ಕರ್ತವ್ಯ. ನೆನೆಯೋದು ಬಿಡೋದು ಅದು ದೇವ್ರ ಬೈ ಪ್ರಾಡಕ್ಟ್. ಅದು ಇದು ಮನುಷ್ಯನ ಕರ್ತವ್ಯ. ನೀನು ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇರ್ಬೇಕು. ಇದನ್ನು ನೀನೇ ಎಲ್ಲ ತಿನ್ಬಿಡಬಾರ್ದು. ಈ ಮುಂದಕ್ಕೆ ಕೊಡ್ತಾ ಹೋಗ್ಬೇಕು. ನಿನ್ನ ಆಯುಸ್ಸು, ಬುದ್ಧಿಶಕ್ತಿ, ನಿನ್ನ ಶಕ್ತಿ, ಇದನ್ನೆಲ್ಲ ನೀನು ಇದಕ್ಕೆ ಧಾರೆ ಏರಿಬೇಕು ಅನ್ನೋದೇ ಮಹಾರಾಜರು ನಮ್ಗೆ ಕಲಿಸ್ಕೊಟ್ಟಿದ್ದು ನೋಡಿರಿ. ಐ ಥಿಂಕ್ ಇವತ್ತಿಗೆ ಈ ಥರ ವಿಚಾರಗಳು ನೀವು ಹೇಳಿದಾಗ, ಬೆಂಗಳೂರು ಅಂದರೆ ಇವತ್ತು ಕೆಂಪೇಗೌಡರು ಅನ್ನೋದು ಅವರ ಕಾಂಟ್ರಿಬ್ಯೂಷನ್ನು ತುಂಬ ಇದೆ. ಜೊತೆಗೇನೆ ಎಲ್ಲ ಹೆಸರುಗಳನ್ನು ನಾವು ಆಗಾಗ ನೆನೆಯಬೇಕು. ಖಂಡಿತ. ರಾಜ ಮನೆತನದ ಬಗ್ಗೆ ಇವಾಗ ಹೇಗಿದ್ರು ನಮ್ಮ ಯದುವೀರವರು ಎಲೆಕ್ಷನ್ಗೆ ನಿಂತಿದ್ದಾರೆ. ರಾಜರು ಈಗ ಮಂತ್ರಿ ಆಗಿ, ಅದು ಖಂಡಿತ ನಾನು ವೈಯಕ್ತಿಕವಾಗಿ ಮೆಚ್ಚುವಂಥ ಒಂದು ವಿಚಾರ. ಯಾಕಂದರೆ ರಾಜ ಆಗಿಲ್ಲದೆ ಪ್ರಜೆಗಳವ್ರಿಗೂ ಒಂದು ಮಂತ್ರಿಯಾಗಿ ಬರ್ತೀನಿ ಅನ್ನೋದು, ಇದನ್ನೆಲ್ಲ ಬಿಟ್ಟು ಬರೋದಿದೆಯಲ್ಲ, ಯಾವತ್ತೂ ಎಲ್ಲದರಲ್ಲೂ ಫಸ್ಟು ಒಳ್ಳೆಯದನ್ನು ಹುಡುಕಬೇಕು ಅಂತ ನಾನು ಹೇಳ್ತೀನಿ. ಇವತ್ತಿಗೂ ಎಷ್ಟೋ ಟೀಕಾ ಟಿಪ್ಪಣಿಗಳು ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ರಾಜ ಆಗೇ ಇರಬೇಕು, ಅದು ಅವರವರ ಅಭಿಪ್ರಾಯ. ಬಟ್ ನೀವು ರಾಜರ ಕಥೆಗಳು ಅಂತೆಲ್ಲ ಬಂದಾಗ ಅರಮನೆಗೆ ಹೋಗಿದ್ದೀರಾ, ಒಳಗೆಲ್ಲ ಏನೆಲ್ಲ ಒಂದಷ್ಟು ವಾವ್ ಕಥೆಗಳನ್ನು ನೋಡಿ. ವಾವ್ ಕಥೆಗಳಂತೂ ಸಿಕ್ಕಾಪಡೆ ಇದೆ ನೋಡಿ. ಈ ಎಲೆಕ್ಷನ್ ಅಂತ ಹೇಳಿದ್ರೆ, ಎಲೆಕ್ಷನ್ ಬಂದಾಗ ಇವರ ತಂದೆಯವರಾದಂಥ, ಅಂದರೆ ಬಯಾಲಜಿಕಲ್ ಫಾದರ್ ಅದಾರಲ್ಲ, ಈಗ ರಾಜನ ಇದರಲ್ಲಿ ಬಂದರೆ, ಇವರ ಹಿಂದಿನ ರಾಜರಾದಂಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಸಹ ಎಲೆಕ್ಷನ್ ನಿಂತಿದ್ರು. ಆಗ ಮೊದಲನೇ ಸರಿ ಒಬ್ಬ ರಾಜ ಆದವನು ಎಲೆಕ್ಷನ್ ನಿಂತಿದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅದೇ ಮೊದಲು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಎಲೆಕ್ಷನ್ ನಿಂತಿದ್ದೇನೆ ಮೊದಲು. ಆವಾಗ ನಾವೆಲ್ಲ ಅಲ್ಲೇ ನಾವೆಲ್ಲ ಚಿಕ್ಕವರೇನೆ, ಅಂದರೆ ಇನ್ನು ಇದಿರಲಿಲ್ಲ. ಹಾಗೆಲ್ಲ ಈ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಹಳ್ಳಿಗೆ ಓಟ್ ಕೇಳಕ್ಕೆ ಹೋಗ್ಬೇಕಲ್ಲ, ಓಟ್ ಕೇಳಕ್ಕೆ ನಮ್ಮ ಹೆಗಡದೇವನ ಕೋಟೆ ಕಡೆ ಬಂದರು.
ಮೈಸೂರಿಂದ ಹೆಗಡೆಕೋಟೆ 48 ಕಿಲೋಮೀಟ್ರು, ಮಧ್ಯದಲ್ಲಿ 14 ಹಳ್ಳಿ ಸಿಗುತ್ತೆ. ಮೈನ್ ರೋಡಿಂದ 1.5 ಕಿಲೋಮೀಟ್ರು 2 ಕಿಲೋಮೀಟ್ರ್ ಈ ಥರ ಒಳಗಡೆ ಹೋಗಬೇಕು ಪರ್ಪೆಂಡಿಕ್ಯುಲರ್ ಆಗಿ. ಇವರು ಮೊದಲನೇ ಹಳ್ಳಿಗೆ ಬಂದರು, ಎಲ್ಲ ಹಳ್ಳಿಯ ಜನ ಮೇನ್ ರೋಡಿಗೆ ಬಂದು ನಿಂತಾರೆ. ಇಡೀ ಹಳ್ಳಿ ಮೇನ್ ರೋಡಿಗೆ ಬಂದು ನಿಂತಿದೆ. ಇವರು ಕಾರಿಂದ, ಅದು ಓಪನ್ ಕಾರ್ ಇತ್ತು ಅರಮನೆಯಲ್ಲಿ, ಅದು ತಂದಿದ್ರು. ಅದು ನಿಂತ್ಕೊಂಡು ಕೈ ಮುಕ್ಕೊಂಡು ಇವರೇನೋ ಕೇಳಕ್ಕೆ ಹೋದ್ರು. ಹಳ್ಳಿಯವ್ರು ಏನು ಮಾತಾಡೋಕ್ಕೆ ಬಿಡಲಿಲ್ಲ. ಮಹಾಸ್ವಾಮಿ, ನೀವು ನಮಗೆ ನೀರು ಅನ್ನ ಕೊಟ್ಟಂಥ ದಾತ ನೀವು, ಮಹಾಸ್ವಾಮಿಗಳು ನೀವು, ದೇವರು, ನೀವು ಹಿಂಗೆಲ್ಲ ಕೈ ಮುಗಿಬಾರ್ದು, ನಮ್ಮ ಮುಂದೆ ಓಟ್ ಕೇಳಬಾರ್ದು, ನೀವು ನಾವೆಲ್ಲ ನಿಮಗೆ ಓಟ್ ಹಾಕ್ತೀವಿ, ನೀವು ವಾಪಸ್ ಹೋಗಿ ಅಂತ ವಾಪಸ್ ಕಳಿಸ್ಬಿಟ್ರು. ಕೇಳಬಾರ್ದು ನೀವು ಓಟನ್ನು, ನೀವು ಕೇಳೋದು ಅಂದ್ರೇನು, ಕೇಳಬಾರ್ದು, ನೀವು ಕೊಡೋರು, ಕೇಳೋರಲ್ಲ, ನಾವು ಕೊಡೋರು, ನೀವೇನು ಕಾರಣಕ್ಕೂ ಕೇಳಬಾರ್ದು ಅಂತ ಹಳ್ಳಿಯವ್ರವ್ರನ್ನ ಬಲವಂತ ಮಾಡಿ ವಾಪಸ್ ಕಳಿಸ್ರು. ಆಮೇಲೆ ಅವ್ರು ಎಲ್ಲೂ ಕ್ಯಾಂಪೇನ್ಗೆ ಹೋಗಿಲ್ಲ, ಫಸ್ಟ್ ಟೈಮ್ ಅಂತೂ ಹಾಗೇಗಿದ್ರು ಅವರು. ಅದು ನಾವು ಇವತ್ತು ಮಹಾರಾಜರ ಮೇಲೆ ಇಟ್ಟಿರುವಂಥ ಭಕ್ತಿ, ಎಷ್ಟು ಭಕ್ತಿ ಎಷ್ಟಿಟ್ಟಿದ್ದಾರೆ. ಯಾಕೆಂದರೆ ಮಹಾರಾಜರು ಅದು ಸ್ವತಂತ್ರ ಪೂರ್ವದಲ್ಲಿ ಮಹಾರಾಜರು ನಾವು ನೋಡಿದ್ದು, ಅದಾದಮೇಲೆ ಪ್ರಜಾಪ್ರಭುತ್ವ ಬಂದ ಮೇಲೆ ಮಹಾರಾಜರು ಅನ್ನೋದು ಬರೀ ಅರಮನೆಗೆ ಸೀಮಿತ ಆಗಿ. ಇವತ್ತಿಗೂ ನೀವು ದಸರಾದಲ್ಲಿ ಮಳೆ ಬರುತ್ತೆ, ಮೈಸೂರು ಸಂಸ್ಥಾನ ಅಂದರೆ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರ ಅವ್ರಿಗೆ ಮೈಸೂರು ಸಂಸ್ಥಾನ. ಮೈಸೂರು ಜಂಬೂ ಸವಾರಿ ದಿನ ಅಂದರೆ ವಿಜಯದಶಮಿ ದಿನ ಮಧ್ಯಾಹ್ನ ಗುಡುಗು ಸಿಡ್ಲು ಅಥವಾ ಮಂಚೂರು ಮಳೆ ಹನಿ ಎಲ್ಲೇ ಬರಲಿ ಸಂಸ್ಥಾನದಲ್ಲಿ, ಆ ಜನ ಚಪ್ಪಲಿ ಬಿಟ್ಟು ಮೈಸೂರು ಕಡೆಗೆ ನೋಡಿ ಕೈ ಮುಗಿತಾರೆ. ಓಹೋ. ಇವಾಗ ರಾಜರು ಸಿಂಹಾಸನ ಏರಿದ್ರು, ಅಲ್ಲ ಅಂಬಾರಿ ಏರಿದ್ರು ಅಂತ, ಮಹಾರಾಜರು ಅಂಬಾರಿ ಏರಿದ್ರು ಅಂತ ಚಪ್ಪಲಿ ಬಿಡ್ತಾರೆ. ಬಿಟ್ಟು ಅವ್ರು ಅಲ್ಲೇ ಚಪ್ಪಲಿ ಬಿಟ್ಟು ಈ ಕಡೆ ತಿರುಗಿ ಕೈ ಮುಗಿತಾರೆ. ಎಷ್ಟು ಭಕ್ತಿ ಇದೆ. ಹೆಂಗೆ ರಾಜರು ನಮ್ಮನ್ನು ಹೆಂಗೆ ನೋಡ್ಕೊಂಡ್ರು, ಅವರು ನಾವೆಷ್ಟು ಭಕ್ತಿ ಅವ್ರ ಮೇಲೆ ಇಟ್ಟಿದ್ದೀವಿ, ಇಂಥದ್ದನ್ನೆಲ್ಲ ನಾವು ನೆನೆಸ್ಬೇಕು ತಾನೆ. ಇದು ಪ್ರಪಂಚದಲ್ಲಿ ಎಲ್ಲಿಯೂ ನಡೆಯದಂಥ ವಿದ್ಯಮಾನ. ಈಗ ಎಲೆಕ್ಷನ್ ನಡೀತಾ ಇದೆ. ಭಾರತದ ಮೊದಲ ಎಲೆಕ್ಷನ್ ಮಾಡಿದ್ದು ನಾವೇ, ಮೈಸೂರು ಸಂಸ್ಥಾನದ ಮಹಾರಾಜ 10ನೇ ಚಾಮರಾಜ ಒಡೆಯರು 144 ಕೌನ್ಸಿಲರ್ಗಳನ್ನ 1881 ಆಯ್ಕೆ ಮಾಡಿದ್ರು. 1881 ಮಹಾತ್ಮ ಗಾಂಧಿ ಅವ್ರಿಗೆ ಇನ್ನೂ 11 ವರ್ಷ ಆಗ ಹುಡುಗ. ಆವಾಗಲೇ ನಾವು ಫಸ್ಟ್ ಎಲೆಕ್ಷನ್ ಇನ್ ಇಂಡಿಯಾ ನಾವು ನಡೆಸೋದು ಮೈಸೂರು ಅರಮನೆಯಲ್ಲಿ. 144 ಕೌನ್ಸಿಲರ್ ಆಯ್ಕೆ ಮಾಡಿದ್ವು. ಭಾರತದಲ್ಲಿ, ಬಹುಶಃ ಏಷ್ಯಾದಲ್ಲಿ, ಇವನ್ ಅಮೆರಿಕಾದಲ್ಲೂ ಕೊಟ್ಟಿರಲಿಲ್ಲ, ಹೆಂಗಸರಿಗೆ ವೋಟಿಂಗ್ ಪವರ್ ಕೊಟ್ಟಿದ್ದು ನಾವೇನೆ ಮೈಸೂರು ಸಂಸ್ಥಾನದಲ್ಲಿ. ಇವತ್ತಿಗೂ ಮೈಸೂರು ಇಂಕನ್ನೇ ನಾವು ಎಲೆಕ್ಷನ್ಗೆ ಬಳಸೋದು. ಇವತ್ತಿಗೂ ನಾವು ವೋಟ್ ಇಂಕ್ ಹಾಕ್ಸ್ಕೊಳ್ಳೋದು ಮೈಸೂರು ಲ್ಯಾಕ್ ಆ್ಯಂಡ್ ಪೈಂಟ್ ಇಂಕಿಂದ. ನಮ್ಮ ಫ್ಲಾಗ್ಗೆ ಬಾವುಟ ತಯಾರಾಗೋದು ನಮ್ಮ ಕರ್ನಾಟಕದಲ್ಲಿ. ಸೊ ಇಷ್ಟೆಲ್ಲ ಮೊದಲುಗಳನ್ನು ಮಹಾರಾಜರು ಮಾಡಿದ್ರು. ಯಾಕಾಗಿ ಮಾಡಿದ್ರು ಅವರು ಇದನ್ನೆಲ್ಲ? ಅವರು ಹಗಲು ರಾತ್ರಿ ನಿದ್ದೆಗೆಟ್ಕೊಂಡು ಜನಗಳ ಹತ್ರ ಬಯಸ್ಕೊಂಡು, ಯಾಕೆಂದರೆ ಯಾವುದೇ ಯಶಸ್ಸಿನ ಹಾದಿಯೂ ಸುಲಭ ಅಲ್ಲ, ಎಲ್ಲ ಕಲ್ಲು ಮುಳ್ಳು ತುಂಬಿದ ಹಾದಿಯೇ. ಅದನ್ನೆಲ್ಲ ಅವ್ರು ದಾಟ್ಕೊಂಡು ಇದನ್ನೆಲ್ಲ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಮಹಾರಾಜರಿಗೆ. ಆದರೂ ಮಾಡಿದ್ರು. ಅವರು ಮಾಡಿದ್ದರ ಫಲವನ್ನು ಇವತ್ತು ನಾವು ಊಟ ಮಾಡ್ತಾಯಿದ್ದೀವಿ. ಮೈಸೂರು ಬೆಂಗಳೂರು ಇವತ್ತಿದೆ. ಇವತ್ತು ಜಗತ್ತಿನ ಎಲ್ಲ ಕಡೆಯಿಂದ ಬೆಂಗಳೂರಿಗೆ ಬಂದು ಜನ ಇದ್ದಾರೆ ಅಂದರೆ ಮಹಾರಾಜರ ಕಾರಣ. ಅದಕ್ಕೆ ಅವ್ರು ಹಾಕಿದ ಅಡಿಪಾಯ, ಮುಂದೆ ಕಾಲದ ಜೊತೆಗೆ ಬೆಂಗಳೂರಿಗೆ ಬಂದಂಥ ಇಂಪಾರ್ಟೆನ್ಸ್, ಅದರಿಂದ ಜೊತೆಗೆ ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿರೋ ರೀತಿ. ಸೊ ಇವತ್ತು ಈ ಸತಿ ನೋಡಬೇಕು. ಯಾಕೆಂದರೆ ನಮ್ಮ ಆಡು ಭಾಷೆನಲ್ಲಿ ರಾಜಯೋಗ ಅಂತ ಒಂದು ಇದು ಬರುತ್ತೆ. ಅಂದರೆ ಅವತ್ತಿನ ಕಾಲದ ಆ ಟೈಮಲ್ಲಿ ಅವರು ಹಾಗೆ ಬಾಳಿದ್ರು, ಅದನ್ನು ಇದು ಮಾಡಿದ್ರು, ಗೆದ್ದರು. ಆ್ಯಂಡ್ ಇವತ್ತಿನ ಈ ಒಂದು ಯೋಗದಲ್ಲಿ ನಮ್ಮ ಯದುವೀರರು ಹೇಗೆ ಕಾಣ್ತಾ ಇದ್ದಾರೆ ನಿಮಗೆ ಅವರ? ಇವತ್ತಿನ ಪ್ರಸಂಗದಲ್ಲಿ ಡೆಫಿನೆಟ್ಲಿ ನನಗೆ ಅಂದರೆ ಅವರೇ ಗೆಲ್ಬೋದು ಅಂತಲೂ ನನ್ನ ಒಳ ಮನಸ್ಸು ಅನ್ನುತ್ತೆ. ಗೆಲ್ಬೋದು ಅವರೇನೆ ಅಂತಲೇ ನನಗನ್ಸುತ್ತೆ. ಅದೊಂಥರ ಖುಷಿ. ಅವ್ರು ಗೆದ್ದರೆ ಎಲ್ಲರಿಗೂ ಒಂದು ಖುಷಿ. ಹೌದಪ್ಪ ಆಯಿತು, ಇವರು ಒಂದ್ಸಲ ಗೆದ್ದರು ಅಂತ ಆಗುತ್ತೆ. ದಸರಾ ಸಮಯದ ಒಂದಷ್ಟು ನಿಬ್ಬೆರಗಾಗ್ಸೋವಂಥ ನಿಮ್ಮ ಮೊದಲ ಅನುಭವಗಳೇನು? ಯಾಕೆಂದರೆ ಬೆಂಗಳೂರು ಜನ ದಸರಾ ಅಂದರೆ ಜಂಬೂ ಸವಾರಿ, ಸಿನಿಮಾದವ್ರು ತೋರಿಸೋದು, ಅಥವಾ ಅಲ್ಲಿ ಟೂರಿಸಮ್ ಅಂತ ಬರೋದು. ಬಟ್ ಕೆಲವೊಂದು ಎಷ್ಟೋ ಒಳಗಿನ ವಿಚಾರಗಳು ಯಾವುದಾದ್ರೂ ಒಂದಷ್ಟು ನಮ್ಮ ಮುಂದೆ ಇಡುವಂಥದ್ದಾದರೆ ಇವೆಲ್ಲ ಇದೆ ರೀ ದಸರಾ ವಿಷಯ. ನೋಡಿ, ದಸರಾದಲ್ಲಿ ನೋಡಿ, ಅವಾಗೆಲ್ಲ ನಾವು ಚಿಕ್ಕವರಾಗಿದ್ದಾಗ ನಾವು ದಸರಾ ನೋಡ್ತಿದ್ದ ದಸರಾ ಎಲ್ಲ ಇದೇ ಥರ ಇತ್ತು. ಆದರೆ ಅವಾಗ ಮಹಾರಾಜರು ಕೂತ್ಕೊಳ್ಳೋರು. ಈಗ ಚಾಮುಂಡೇಶ್ವರಿನ ಕೂರಿಸ್ತಾರೆ. ಈಗ ಮಹಾರಾಜರಾದಮೇಲೆ ಅವಾಗ ಮಹಾರಾಜರು ಕೂತ್ಕೊಳ್ಳೋಂಥ ಕಾಲಕ್ಕೆ ಆವಾಗಲೂ ಇದೇ ಥರ ದಸರಾ ಅಂದರೆ ನೋಡಿ, ಅದಕ್ಕೆ ಮುಂಚೆ ನವರಾತ್ರಿಲಿ ದಿನ ದರ್ಬಾರ್ ನಡೆಯೋದು. ದರ್ಬಾರ್ ನಡೆಯುವಾಗ ಈಗ ನಾವೇನು ಅರಮನೆ ಟೈಮಿಂಗ್ಸ್, ಈಗ ಪ್ಯಾಲೇಸ್ ಟೈಮಿಂಗ್ 7 PM to 8 PM ಅಂತ ಅನೌನ್ಸ್ ಮಾಡಿರ್ತಾನೆ. ಆವಾಗ ಅವರು ಲೈಟ್ ಹಾಕಿರ್ತಾನೆ, ಆಮೇಲೆ ಆಫ್ ಮಾಡಿರ್ತಾರೆ ಅಲ್ವಾ. ಆಗ ಹಂಗಿರಲಿಲ್ಲ, ಒಂದು ಮುಹೂರ್ತ ಇರೋದು. ಮಹಾರಾಜರು ದರ್ಬಾರಿಗೆ ಬರೋ ಮುಹೂರ್ತ, ಅಲ್ಲಿವರೆಗೂ ಪೂರ್ತಿ ಕತ್ತಲೆ ಎಲ್ಲನೂ, ಅಲ್ಲಲ್ಲ ಲೈಟ್ಗಳಷ್ಟೇ. ಹೌದಾ? ಪ್ಯಾಲೇಸ್ ಫುಲ್ ಲೈಟ್ ಇರಲಿಲ್ಲ ಅಲ್ಲ, ಆವಾಗ ಸುಮ್ಮನೆ ಅದು ಹತ್ತಿರ್ತಿಲ್ಲ, ಸ್ವಲ್ಪ ಲೈಟು ಕಾಣೋ ಥರ ಎಲ್ಲ. ನಾವೆಲ್ಲ ಹೋಗಿ ಅಲ್ಲಿ ಕೆಳಗೆ ಮುಂದೆ ಏನಿದೆ ಹುಲ್ಗಾವಲಲ್ಲಿ ಕೂತ್ಕೋತೀವಲ್ಲ ನಾವೆಲ್ಲ ಲೈಟ್ ನೋಡೋಕ್ಕೆ, ಅಲ್ಲೆಲ್ಲ ಕೂತಿರೋದು. ಆಗ ನಮ್ಗೆ ಮಂಗಳವಾದ್ಯ ಕೇಳಿಸಿದ್ರೆ ಎಲ್ಲ ಎದ್ದು ನಿಂತ್ಕೊಳ್ಳೋದಾಗ ಮಹಾರಾಜರು ದರ್ಬಾರಿಗೆ ಬರ್ತಿದ್ದಾರೆ ಅಂತ. ಅವರು ದರ್ಬಾರಿಗೆ ಬಂದು ಸಿಂಹಾಸನ ಮೇಲೆ ಕೂತ ತಕ್ಷಣ ಲೈಟ್ ಆನ್ ಆಗುತ್ತೆ. ಓಹೋ. ಆಗ ಸಿಂಹಾಸನ ಮೇಲೆ ಕೂತು ಮಹಾರಾಜರು ಎಲ್ಲರಿಗೂ ಕೈ ಮುಗಿಯೋರು.
ಎಲ್ಲರೂ ಕಾಣಿಸೋದು, ನಾವು ಇಲ್ಲಿ ಕೆಳಗಡೆಯಿಂದ ಎಲ್ಲರೂ ಕೈ ಮುಗಿಯೋದು, ಮಹಾರಾಜರು ಕಾಣ್ತಾ ಇದ್ದಾರೆ. ದರ್ಬಾರ್ ನಡೆಯೋದು, ಅದನ್ನು ನೋಡೋದು, ದರ್ಬಾರನ್ನ ಎಲ್ಲ ಕೂತ್ಕೊಂಡು ನೋಡೋದು, ಇಲ್ಲಿ ಕಡಲೆಕಾಯಿ ಸೌತೆಕಾಯಿ ಎಲ್ಲ ತಿನ್ನೋದು, ಓಡಾಡ್ತಾ ಇರೋದು ನೋಡೋದು. ಅವರ ದರ್ಬಾರ್ ಮುಗಿದು ಎದ್ದು ಸಿಂಹಾಸನದ ಕೈ ಮುಗಿದ ತಕ್ಷಣ ಲೈಟ್ ಆಫ್. ಆಗ ಅವರು ಒಳಗಡೆ ಹೊರಟೋಗೋರು. ಸಾಯಂಕಾಲ ನಡೆಯೋ ದರ್ಬಾರ್ ಇದು. ಸಂಜೆ ನವರಾತ್ರಿಯಲ್ಲಿ ನಡೆಯೋ ದರ್ಬಾರು ಇದು. ದರ್ಬಾರ್ ನಡೀತಿದ್ದು ಸ್ಟೈಲ್ ಅವಾಗ, ಎಲ್ಲ ನಡೆಯೋದು ಅವಾಗ, ಎಲ್ಲ ನಡೆಯೋದು. ಆಮೇಲೆ ಕೊನೆ ದಿನ ಜಂಬೂ ಸವಾರಿ ಬರ್ಬೇಕಾದ್ರೂ ಇದೇ ಥರ ಟ್ಯಾಬ್ಲೋಗಳು, ನಂದಿ ಕಂಬ, ಕುಣಿತ, ಕೋಲಾಟ ಎಲ್ಲ ಬರೋದಾಗಲೂ ಆವಾಗಲೂ ಲಕ್ಷಾಂತರ ಜನ ಸೇರೋರು. ಆದರೆ ಮಂಗಳವಾದ್ಯ ಬಂದ ತಕ್ಷಣ ಎಲ್ಲ ಎದ್ದು ನಿಂತ್ಕೊಳ್ಳೋರು. ಆವಾಗಲೂ ಎದ್ದು ನಿಂತ್ಕೊಂಡು ಪಿನ್ ಡ್ರಾಪ್ ಸೈಲೆನ್ಸ್ ಆಗ, ಅಷ್ಟು ಲಕ್ಷಾಂತರ ಜನ ಪಿನ್ ಡ್ರಾಪ್ ಸೈಲೆನ್ಸ್. ಯಾವತ್ತಾದರೂ ಇತ್ತೀಚಿನ ನಮ್ಮ ಅಣ್ಣವರ ಪ್ರೆಸೆನ್ಸ್ ಆ ಥರದ್ದೆಲ್ಲ ಬಂದಿದ್ದುಂಟಾ? ಅವತ್ತಿಗೂ ಇವತ್ತಿಗೂ ಜಂಬೂ ಸವಾರಿ ಎಷ್ಟು ಬದಲಾಗಿದೆ, ದಸರಾ ಟೈಮಲ್ಲಿರೋ ಆಚರಣೆಗಳಲ್ಲಿ ಏನೇನೆಲ್ಲ ಬದಲಾಗ್ತಾ ಇದೆ. ಅದೇ ಅವಾಗ ಈ ಎಲ್ಲ ಎದ್ದು ನಿಂತ್ಕೊಂಡು ಮಹಾರಾಜರದ್ದು ಅವಾಗ ಅಂಬಾರಿ ಬರೋದು ಈಚೆ. ಮಹಾರಾಜರು ಕೈ ಮುಕ್ಕೊಂಡು, ಈ ಮುಗಿದ ಕೈ 5 ಕಿಲೋಮೀಟ್ರ್ ನಮ್ಮ ಅರಮನೆಯಿಂದ ಬನ್ನಿ ಮಂಟಪ, ಈ ಮುಗಿದ ಕೈ ಹಿಂಗೆ ಇಟ್ಕೊಂಡಿದ್ರೆ 5 ಕಿಲೋಮೀಟ್ರ್ ಇದು ಇಳಿಸ್ತಾನೆ ಇರಲಿಲ್ಲ ಕೆಳಗೆ. ಹಾಗೇ 2 ಕಡೆ ಹಿಂಗೆ ಕೈ ಮುಕ್ಕೊಂಡು ಬರೋರು, ಹಿಂಗೆ 2 ಕಡೆ. ನಾವೆಲ್ಲ ಜನ ಎಲ್ಲ ಕೈ ತಲೆ ಮೇಲೆ ಇಟ್ಕೊಂಡಿರೋರು. ಮಹಾರಾಜರು ಹಿಂಗೆ ಕೈಯ ಮುಗಿಸ್ತಾ ಹಿಂಗೆ ಬರೋರು. ಪಿನ್ ಡ್ರಾಪ್ ಸೈಲೆನ್ಸ್ ಅವ್ರು ಹೋಗೋವರೆಗೂ ಎಲ್ಲ ದೇವರೇ, ನಮ್ಗೆ ದೇವರು ಕಾಣ್ತಾ ಇದ್ದೀವೇನೋ ನಾವು ಅನ್ನೋ ಒಂದು ಮನೋಭಾವ ನಮಗೆಲ್ಲ. ಅದು ನಮ್ಮ ಕಾಲದ ಜಂಬೂ ಸವಾರಿ ಅಂದರೆ. ಈಗ ಅದು ಈ ಚಾಮುಂಡೇಶ್ವರಿಗೂ ಈಗಲೂ ಇದೆ, ಈಗಲೂ ನಮಗೆಲ್ಲ ಈಗಲೂ ಒಂಥರ ಭಾವನೆ, ತುಂಬ ಭಾವೋದ್ರೇಕ ಆಗುತ್ತೆ ಅದನ್ನು ನೋಡುವಾಗ ನನಗೂ. ಬಟ್ ಆದ್ರೂ ನಾವು ಮಹಾರಾಜರನ್ನು ನೋಡಿದ್ದು ಅದೇ ಒಂಥರ, ಅದು ವರ್ಣನಾತೀತವಾದಂಥ ಭಾವನೆಗಳು. ಅದನ್ನು ವರ್ಣಿಸೋಕ್ಕೆ ಆಗಲ್ಲ ಇವಾಗ. ಅಂಥ ವರ್ಣನಾತೀತವಾದಂಥ ಭಾವನೆ ನಮ್ಮಲ್ಲಿ ಅಚ್ಚೊತ್ಬಿಟ್ಟಿದೆ. ಯಾಕೆಂದರೆ ಇಂಥ ಪುಣ್ಯಾತ್ಮ ಮಹಾರಾಜನ್ನ ನಾವು ಹಿಂದೆಂದೂ ಇನ್ನೆಲ್ಲಿಯೂ ಕಾಣಲ್ಲ. ನಾವು ಇಷ್ಟು ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡೋದು, ಇಷ್ಟು ಪ್ರೋಗ್ರೆಸಿವ್ ಆಗಿ ಕೆಲಸ ಮಾಡೋದಂಥವ್ರನ್ನ ನಾವು ನೋಡೋಕ್ಕಾಗಲ್ಲ. ಮೈಸೂರಿನ ರಾಜಮನೆತನದ ಬಗ್ಗೆ ಇರೋದು ಒಂದು ಶಾಪ, ಅದ್ರ ಬಗ್ಗೆ ಎಲ್ಲ ಒಂದು ನಿಜಲ್ಲ, ಯಾವುದೋ ಒಂದು ಹಾಡಿನ ಮೂಲಕ ಶಾಪ, ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಇದು ಜಾನಪದ ಇದರೆಲ್ಲ ಇದು. ಅದು ಶಾಪ, ಅದು ಏನಾಗುತ್ತೆ ಅಂತಂದರೆ ಅದು ಅಷ್ಟು ನಿಜವಲ್ಲ ಶಾಪ. ಅದು ಯಾಕೆ ಆ ಶಾಪ? ಅವರು ಶಾಪ ಹಾಕಿದ್ದು 1610ರಲ್ಲಿ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ವಶಪಡಿಸ್ಕೊಂಡಂಥ ಕಾಲದಲ್ಲಿ ಶ್ರೀರಂಗಪಟ್ಟಣದ ಆಡಳಿತಾಧಿಕಾರಿ ಆಗಿದ್ದಂಥ ತಿರುಮಲರಾಯನ 2ನೇ ಹೆಂಡತಿ ಅಲ್ಮೇಲಮ್ಮ, ವಿಜಯನಗರದ ಪ್ರತಿನಿಧಿ ಆಗಿದ್ದಂಥ ತಿರುಮಲರಾಯನ 2ನೇ ಹೆಂಡತಿ ಅಲ್ಮೇಲಮ್ಮ. ಅಲ್ಲಿವರೆಗೆ ಏನು ಮಾಡ್ತಿರ್ತಾಳೆ ಅಲ್ಮೇಲಮ್ಮ ಅಂತಂದರೆ, ತಾನು ಶ್ರೀರಂಗಪಟ್ಟಣದ ಪ್ರತಿನಿಧಿ ಆಗಿದ್ದ ಕಾಲದಲ್ಲಿ, ಅಂದರೆ ತಿರುಮಲರಾಯ, ಇವಳು ಮಂಗಳವಾರ ಶುಕ್ರವಾರ ರಂಗನಾಯಕಿ ಅಮ್ಮನವ್ರಿಗೆ ಶ್ರೀರಂಗಪಟ್ಟಣದಲ್ಲಿ ಲಕ್ಷ್ಮಿಗೆ ತನ್ನಲ್ಲಿದ್ದಂಥ ಒಡವೆಗಳನ್ನೆಲ್ಲ ಹಾಕಿ ಪೂಜೆ ಮಾಡಿಸ್ತಾ ಇರ್ತಾಳೆ. ಸಂಜೆಗೆ ಅದನ್ನು ಬಿಚ್ಚಿಸ್ಕೊಂಡ್ಬಿಡ್ತಾರೆ. ಈ ಯುದ್ಧ ಆದಾಗ ಈ ಶ್ರೀರಂಗಪಟ್ಟಣವನ್ನು ರಾಜ ಒಡೆಯರು ವಶಪಡಿಸ್ಕೊಂಡಾಗ ಅದು ಅಲ್ಲೇ ಇರುತ್ತೆ. ಅವತ್ತು ಮಂಗಳವಾರನೋ ಶುಕ್ರವಾರನೋ ಆಗಿರುತ್ತೆ. ಈ ಒಡವೆನೂ ವಶಪಡಿಸ್ಕೊಂಡ್ಬಿಡ್ತಾರೆ ಇವರು. ಅಫ್ಕೋರ್ಸ್, ಯಾಕೆಂದರೆ ಇಡೀ ಊರು ಅವ್ರದ್ದು ಅಂದಮೇಲೆ ದೇವಸ್ಥಾನನೂ ಅವ್ರದ್ದೇ, ಅಲ್ಲಿರೋ ಒಡವೆನೂ ಅವ್ರದ್ದೇ ಅಂತ. ಆದರೆ ಇವಳು ಅದನ್ನು ಕೇಳ್ತಾಳೆ, ಇದು ನನ್ನ ಒಡವೆ, ನೀವು ಕೊಟ್ಬಿಡಬೇಕು ಅಂತ. ಆಗ ಸ್ವಲ್ಪ ವಾದ ವಿವಾದ ನಡೆದು ಮಹಾರಾಜರು ಒಡವೆ ಎಲ್ಲ ಕೊಟ್ಬಿಡ್ತಾರೆ. ಬಟ್ ನೀನು ಪೂರ್ತಿ ಬಿಚ್ಚಕ್ಕಾಗಲ್ಲಮ್ಮ, ಏನಾದ್ರು ಬಿಡಬೇಕು ಅಂದಾಗ ಮೂಗುತಿ ಮತ್ತು ಓಲೆ ಅಲ್ಲೇ ಬಿಡ್ತಾಳೆ. ಈಗಲೂ ಇದೆ ಅದರಲ್ಲಿ. ಅಲ್ಮೇಲಮ್ಮನವ್ರು ಕೊಟ್ಟಂಥ ಮೂಗುತಿ ಮತ್ತು ಓಲೆ ಇವತ್ತಿಗೂ ಶ್ರೀರಂಗಪಟ್ಟಣದಲ್ಲಿ ರಂಗನಾಯಕಿ ಅಮ್ಮನವ್ರ ಹತ್ರ ಇದೆ. ಇವತ್ತಿಗೂ ನೀವು ಹೋದಾಗ ನೋಡ್ಬೋದು. ಆಗ ಅವಳು ಅಲ್ಲಿಂದ ಅವಾಗೆಲ್ಲ ವಾರಲ್ಲಿ ಏನು ಅಂತಂದರೆ ಒಂದು ರಿಟೈರ್ಮೆಂಟ್ ಪ್ಲ್ಯಾನ್ ಕೊಡ್ತಾರೆ ಸೋತವ್ರಿಗೆ. ನೀವು ಯಾವ ಊರು ಆಯ್ಕೆ ಮಾಡ್ಕೋತೀರ ಆ ಊರು ನಿಮಗೆ ಬಿಟ್ಬಿಡ್ತೀವಿ, ನೀವು ಅಲ್ಲಿ ಹೋಗಬೇಕು ನೀವು ಅಂತ. ಆಗ ತಿರುಮಲರಾಯರು ತಲಕಾಡು ಆಯ್ಕೆ ಮಾಡ್ಕೋತಾರೆ. ನಂಗೆ ತಲಕಾಡು ಕೊಟ್ಬಿಡಿ, ನಾನು ಅಲ್ಲೋಗು ಉಳ್ಕೋತೀನಿ ಅಂತ. ಆಗ ಮಹಾರಾಜರವರು ತಲಕಾಡು ಬಿಟ್ಕೊಡ್ತಾರೆ. ತಲಕಾಡಿಗೆ ಇವರು ಹೋಗಿ ಅಲ್ಲಿ ವಾಸ ಮಾಡೋಕ್ಕೆ ಹೋದಾಗ ಈ ಅಲ್ಮೇಲಮ್ಮ ತನ್ನ ಸ್ತ್ರೀ ಸಹಜವಾದಂಥ ಆಕ್ರೋಶವನ್ನು ತಡೆಯಲಾಗದೆ, ಅಂದರೆ ಹೆಂಗಸರು ನಿಮ್ಗೆ ಗೊತ್ತಲ್ಲ, ಓಲೆ ಮೂಗ್ಬಿಟ್ಟು ಬಿಡ್ತೀವಿ ಅಂದರೆ ಅದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅವತ್ತಿನ ಕಾಲದ. ಸೊ ಹಂಗಾಗಿ ಅವಳು ಶಾಪ ಹಾಕ್ಬಿಟ್ಟು ಅವಳು ಸಾಯ್ತಾಳೆ ಅನ್ನುವಂಥದ್ದು. ನಾನು ಇಲ್ಲಿವರೆಗೆ ಹೇಳಿದ್ದಂತೂ ಅದು ಈ ಇತಿಹಾಸದಲ್ಲಿ ಸತ್ಯ. ಆ ಶಾಪ ಹಾಕ್ಬಿಟ್ಟು ಸಾಯ್ತಾಳೆ ಅನ್ನೋದು ಮಾತ್ರ ಇಲ್ಲ. ಇದು ಜನರ ಬಾಯಿಂದ ಬಂದಿರೋ ಕಥೆ ಹೊರತು ಅದಕ್ಕೆ ಪ್ರೂಫ್ ಇಲ್ಲ ಅಂತ ಹೇಳ್ತೀರಿ. ಹೌದು. ಆಯಿತು. ಮೈಸೂರಿನ ಒಂದಷ್ಟು ಮುತ್ತಿನಂತಹ ವಿಚಾರಗಳನ್ನು ನಮಗಾಗಿ ಮತ್ತೆ ಇಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಈಗ ಬೆಂಗಳೂರು ಕಡೆಗೆ ಬರೋಣ. ಯಾಕೆಂದ್ರೆ ನಾವು ಬೆಂಗಳೂರವರು, ನಿಮಗೆ ಮೈಸೂರು ಮೇಲೆ ಎಷ್ಟು ಪ್ರೀತಿ, ನಿಮ್ಮ ಭಾಗ ಅದು. ನಾನು 40 ವರ್ಷದಿಂದ ಹುಟ್ಟಿರೋದು ಇಲ್ಲೇ, ಬೆಳೆದಿರೋದು ಇಲ್ಲೇ. ಈ ನಗರ ನನ್ನನ್ನು ಬೆಳೆಸಿದೆ. ಇದು ಎಷ್ಟು ಬೆಳೆದಿದೆ ನಾನು ನೋಡಿದ್ದೀನಿ ಬಸವನಗುಡಿ ಹುಡುಗಿಯಾಗಿ. ಸೊ ನಿಮಗೆ ಬೆಂಗಳೂರಿನ ಮಾತುಗಳು ಅಂತ, ಕಥೆಗಳು ಅಂತ ಬಂದಾಗ ನಿಮ್ಮನ್ನ ಆಕರ್ಷಿಸಿದಂಥ ಮೊದಲ ಒಂದಷ್ಟು ಅನುಭವಗಳೇನು? ನೋಡಿ, ಬೆಂಗಳೂರು ಏನಿದೆ ಇದು ಸುಲಭಕ್ಕೆ ಯಾರನ್ನೂ ತಗೊಳ್ಳಲ್ಲ ತನ್ನ ಹತ್ರಕ್ಕೆ. ಬೆಂಗಳೂರು ತುಂಬ ವೇಗವಾಗಿ ತಿರುತ್ತಿರತಕ್ಕಂಥ ಚಕ್ರ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ. ನೀನು ಎಲ್ಲಿಂದ ಬಂದಾಗ ನೀನು ಆ ವೇಗಕ್ಕೆ ಹೊಂದ್ಕೊಳ್ದೇ ನಿನ್ನನ್ನು ಬಿಸಾಕ್ಬಿಡ್ತೀವಿ ಬೆಂಗಳೂರು.
ಸೊ ಈ ಬೆಂಗಳೂರಿಗೆ ಬಂದು ಬದುಕೋದು ರೀತಿ ಇದೆಯಲ್ಲ ಅದು ಬೇರೆ ರೀತಿ. ಬೆಂಗಳೂರಿಗೆ ಬಂದು ಒಬ್ಬ ಹೊಂದ್ಕೊಂಡ್ಬಿಟ್ಟ ಅಂದರೆ ಅವನು ತನ್ನ ತವರನ್ನು ಸಹ ನೆನೆಯಲಾರ, ಆ ರೀತಿಯಾದಂಥದ್ದು ಈ ಬೆಂಗಳೂರು. ಒಂದು ಈ ಬೆಂಗಳೂರನ್ನ ನೋಡಿ, ಈ ಬೆಂಗಳೂರು ಕೆಂಪೇಗೌಡರು ಜನವರಿ 14, 1538 ಇಸ್ವಿಲಿ ಈ ಬೆಂಗಳೂರು ಕಟ್ಟಿದ್ರು. 14th Jan ಸಂಕ್ರಾಂತಿ ದಿನ ಈ ಬೆಂಗಳೂರಿಗೆ ಕಟ್ಟೋದಕ್ಕೆ ಮುಹೂರ್ತ ಹಾಕ್ಕೊಟ್ಟಂಥವ್ರ ಫ್ಯಾಮಿಲಿ ಇವತ್ತಿಗೂ ಇದೆ. ಕೆಂಪೇಗೌಡರ ಆಸ್ಥಾನ ಜ್ಯೋತಿಷಿ ಆಗಿದ್ದಂಥ ಶಂಕರ ಭಟ್ರ ಫ್ಯಾಮಿಲಿ ಇವತ್ತಿಗೂ ಗಾಂಧಿನಗರದಲ್ಲಿದೆ, ಇವತ್ತಿಗೂ ಇದ್ದಾರೆ ಅವರು. ಅವ್ರ ಮೇಲೆ ತಾಮ್ರ ಶಾಸನನೂ ಇದೆ, ಕೆಂಪೇಗೌಡರ ಕಾಲದಲ್ಲಿ ಕೊಟ್ಟಂಥ ತಾಮ್ರ ಶಾಸನ. ಸೊ ಅವ್ರು ಹಾಕ್ಕೊಟ್ರು ರಾಜ ಮಾರ್ಕೆಟ್ ಸರ್ಕಲಲ್ಲಿ ನೀವು ಗುದ್ಲಿ ಪೂಜೆ ಮಾಡಿ ಅಂತ. ಅವೆನ್ಯೂ ರೋಡಲ್ಲಿರೋ ರಾಜ ಮಾರ್ಕೆಟ್ ಸರ್ಕಲ್ ಇದೆಯಲ್ಲ ಅಲ್ಲಿ ಗುದ್ಲಿ ಪೂಜೆ ಮಾಡಿ ಬೆಂಗಳೂರಲ್ಲಿ ಕೆಂಪೇಗೌಡರು 2 ಕೋಟೆ ಕಟ್ತಾರೆ. ಒಂದು ಪೇಟೆ ಕೋಟೆ, ಈಗ ಆ ಕೋಟೆ ಇಲ್ಲ. ಪೇಟೆ ಕೋಟೆ ಸ್ಟಾರ್ಟ್ಸ್ ಫ್ರಮ್ KR ಸರ್ಕಲ್, KR ಪೇಟೆ ಸಿಗ್ನಲಿಂದ, KR ಮಾರ್ಕೆಟ್ ಸಿಗ್ನಲಿಂದ ಸುತ್ಕೊಂಬಂದು KR ಮಾರ್ಕೆಟೆಲ್ಲ ಬಳಸ್ಕೊಂಬರ್ತಿತ್ತು. ಅದು ಇವಾಗಿಲ್ಲ, ಅಲ್ಲಿ ಒಂದು ಗೋಡೆನೂ ಇಲ್ಲ, ಎಲ್ಲ ತಿಂದಾಕ್ಬಿಟ್ಟಿದ್ದೀವಿ. ಇನ್ನೊಂದು ಕಲಾಸಿಪಾಳ್ಯ ಫೋರ್ಟು ಅದಂತೂ ಉಳಿಸ್ಕೊಂಡಿದ್ದೀವಿ. ಇದು 2 ಕಟ್ಟಿ ಬೆಂಗಳೂರನ್ನ ಕೆಂಪೇಗೌಡರು ಅದನ್ನು ಸಾಮಾನ್ಯವಾದ ಊರಾಗಿ ಇಟ್ಕೊಳ್ಳಿಲ್ಲ. ಇದನ್ನು ಹೊರಗಡೆಯಿಂದ ಜನಕ್ಕೆ ಕರ್ಕೊಂಬಂದು ಬಿಸ್ನೆಸ್ ಮಾಡೋಕ್ಕೆ ಬಿಟ್ಟರು. ಸೊ ದೇವನಿಂದ ಇದು ಬಿಸ್ನೆಸ್ ಸೆಂಟರ್ ಬೆಂಗಳೂರು. ಸೊ ಹಾಗಾಗಿ ಇದು ಒಂದು ಆಕರ್ಷಣೀಯವಾದ ಕೇಂದ್ರ ಆಗೋಯ್ತು. ಕಟ್ಟಿದಾಗಲೇ ಹೊರಗಡೆಯಿಂದ ಜನ ಬಂದರು ಇದಕ್ಕೆ. ಅದಕ್ಕೆ ಅನ್ಸುತ್ತೆ ಇವತ್ತಿಗೂ ಯಾವ ನಿಂದು ಅಂದರೆ ಬೆಂಗಳೂರಲ್ಲಿರೋಕೆ ಬೆಂಗಳೂರಾ, ಅದೇ ನಿಮ್ಮ ಅಪ್ಪ ಅಮ್ಮನ ಊರು ಯಾವ್ದು ಹೇಳು, ನಿಮ್ಮ ತಾತ ಎಲ್ಲಿದ್ದು ಯಾರೂ ನಂಬಕ್ಕೆ ರೆಡಿ ಇಲ್ಲ, ಇಲ್ಲಿಂದಲೇ ಹುಟ್ಟು ಬೆಳೆದಿರೋದು ಸಾಧ್ಯ ಇಲ್ಲ. ಹೌದು, ಯಾಕೆಂದರೆ ಈ ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿ 40 ವರ್ಷ ಆದಮೇಲೆ ಅವ್ರ ಮಗ ಇಮ್ಮಡಿ ಕೆಂಪೇಗೌಡರು ಬರ್ತಾರಲ್ಲ, ಅವ್ರು ಬಂದಾಗ ಅವರನ್ನು ಸೋಲಿಸಿದಂಥ ಶಿವಾಜಿಯ ತಂದೆ ಶಹಾಜಿ ಅವರು ಕೆಂಪೇಗೌಡರು ಇಮ್ಮಡಿ ಕೆಂಪೇಗೌಡರನ್ನ ಸೋಲಿಸಿದಾಗ ಅವರು ಬೆಂಗಳೂರು ಬಿಟ್ಟು ಹೋಗಲ್ಲ ಅಂತ ಇಲ್ಲೇ ಉಳ್ಕೋತಾರೆ 16 ವರ್ಷ. ಅವ್ರು ಹೋಗಕ್ಕೆ ಮನಸ್ಸಿರಲ್ಲ. ಆವಾಗಲೇ ಶಿವಾಜಿ ಅವರು ಇಲ್ಲಿ ಹುಟ್ಟುತ್ತಾರೆ, ಬೆಳೀತಾರೆಲ್ಲ ಆಗುತ್ತೆ. ಸೊ ಅವರು ಇಲ್ಲೇ ಉಳ್ಕೊಂಬಿಡ್ತಾರೆ. ಆಯಿತಾ? ಇದನ್ನು ನೋಡಿದಂಥ ಔರಂಗಜೇಬ ತನ್ನ ಸೇನಾಧಿಪತಿ ಆದಂಥ ಕಾಸಿಂ ಖಾನನ್ನು ಕಳಿಸ್ತಾನೆ. ಅವನು ಶಹಾಜಿಯವರನ್ನು ಸೋಲಿಸಿ ಕಳಿಸಿ ತಾನೂ ಇಲ್ಲೇ ಉಳ್ಕೊಂಬಿಡ್ತಾನೆ, ನಾನು ಹೋಗಲ್ಲ ಅಂತ. ಇದು ಈ ಬೆಂಗಳೂರಿನ ಮಹತ್ವ. ಯಾರು ಬಂದರೂ ಹೋಗಲ್ಲ. ಅದು ಈ ಇತಿಹಾಸದಿಂದ ಕಟ್ಟಿದ ದಿನದಿಂದನೇ ಇದು ನಡೀತಾ ಬಂದಿರೋದು. ಹಾಗಾಗಿ ಇವತ್ತು ಯಾರೋ ಬಂದು ವಾಪಸ್ ಹೋಗಲಿಲ್ಲ ಅಂದರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅವ್ರು ಶಹಾಜಿಯವರೇ ವಾಪಸ್ ಹೋಗದೇ ಇದ್ದರು, ಕಾಸಿಂ ಖಾನೇ ವಾಪಸ್ ಹೋಗದೇ ಇದ್ದ, ಇವರಿಬ್ಬರನ್ನು ಬಲವಂತವಾಗಿ ಕಳಿಸಿದ್ದಾಯಿತು. ಆಮೇಲೆ ಮೈಸೂರು ಮಹಾರಾಜರು ಔರಂಗಜೇಬ್ ಹತ್ರ ಮಾತಾಡಿ 3 ಲಕ್ಷ ರೂಪಾಯಿ ಕೊಟ್ಟು ಬೆಂಗಳೂರಿನ 1676 ತಗೊಂಡ್ರು. ಅವತ್ತು 3 ಲಕ್ಷಕ್ಕೆ 1676 ಅವಾಗ ಕಾಸಿಂ ಖಾನನ್ನು ಕಳಿಸ್ತಾರೆ ಇಲ್ಲಿಂದ ಸಿರಾಗೆ ಹೋಗಪ್ಪ ನೀನು. ಅವ್ನಿಗೆ ಹೋಗೋಕೆ ಇಷ್ಟ ಇರಲ್ಲ. ದುಡ್ಡು ಕೊಟ್ಟು 2 ವರ್ಷ ಆದಮೇಲೆ ಬೆಂಗಳೂರು ಖಾಲಿ ಮಾಡ್ತಾನೆ. ಸೊ ಇವತ್ತಿಗೆ ನಮ್ಮ ಬೆಂಗಳೂರಿನ ಮಾನ್ಯುಮೆಂಟ್ಸ್ ಒಂದಷ್ಟು ಜಾಗಗಳಂದ್ರೆ ಬೆಂಗಳೂರು ಪ್ಯಾಲೇಸು ಮತ್ತೆ ವಿಧಾನಸೌಧ, ಸಾಕಷ್ಟು ವಿಧಾನಸೌಧ ಅಫ್ಕೋರ್ಸ್ ಇತ್ತೀಚೆಗೆ ಇದು, ಬಟ್ ಅವರು ಟೂರಿಸ್ಟ್ ಇದು ಕಬ್ಬನ್ ಪಾರ್ಕು, ಕಬ್ಬನ್ ಅವರ ಹೆಸರಿದೆ, ಲಾಲ್ ಬಾಗು. ಸೊ ಈ ಎಲ್ಲ ಜಾಗಗಳ ಬಗ್ಗೆ ಇರುವಂತಹ ಒಂದಷ್ಟು ಆವಿಷ್ಕಾರಿ ಯಾವ್ಯಾವ ವಿಚಾರಗಳು ಇತ್ತೀಚೆಗೆ ಬೆಂಗಳೂರು. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ನಾನು ತುಂಬ ಆಸಕ್ತರಿಗೆ ಅಥವಾ ATBT ಅವ್ರು ಕೆಲವು ಜನ ಸ್ವಲ್ಪ ಆಸಕ್ತರಿದ್ದಾರೆ, ಯಾರಾದರೂ ಆಸಕ್ತರು ಬಂದರೆ ನಾನು ಅನ್ಸಿನ್ ಬೆಂಗಳೂರು 2 ದಿನ ತೋರಿಸ್ತೀನಿ. ನೀವೇ ಬೆಂಗಳೂರಲ್ಲಿ ಹುಟ್ಟಿರೋರು ನೋಡಿರಲ್ಲ ಆ ಜಾಗ ಅಂತ ತೋರಿಸ್ತೀನಿ. ಹೌದು, ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಂಗಳೂರಲ್ಲಿ 1640 ಟೈಮಲ್ಲಿ 1640ನಲ್ಲಿ ಕಟ್ಟಿದಂಥ ಮೊದಲನೇ ಗರಡಿ ಇದೆ. 1640 ಜಿಮ್ ಗರಡಿ, ಅವತ್ತಿಗೆ ಗರಡಿನೇ. ಸೊ ಆವತ್ತು ಕಟ್ಟಿದ್ದು ಅದು ಗರಡಿ. ಆ ಗರಡಿ ಇವತ್ತಿಗೂ ಇದೆ ಬೆಂಗಳೂರಲ್ಲಿ, ಶಾಂತಲಾ ಸಿಲ್ಕ್ಸ್ ಹಿಂಭಾಗಕ್ಕೆ ಇದೆ, ಮೆಜೆಸ್ಟಿಕ್ ಹತ್ರ. ಅದೇ ಮೊದಲ ಗರಡಿ, ಬೆಂಗಳೂರಿನ ಮೊದಲ ಗರಡಿ, ಅದು ಇವತ್ತಿಗೂ ಇದೆ. ಅಲ್ಲಿ ಗುರುಮಾನ್ದಾತ್ ಅಂತ, ಗುರುಮಾನ್ದಾತ್ ಗರಡಿ ಅಂತ ನಾವು ಅದನ್ನು ಕರಿತೀವಿ. ಯಾಕೆಂದರೆ ಗುರುಮಾನ್ದಾತ್ ಅಂತ ಒಬ್ಬರು ಉತ್ತರ ಭಾರತದಿಂದ ಬಂದು ಆ ಗರಡಿಲಿ ಸಾಮ್ ಮಾಡ್ತಾಯಿದ್ರು. ಅವರೇ ಬೆಂಗಳೂರಿಗೆ ಪೂರಿ ಭಾಜಿಯನ್ನು ಪರಿಚಯ ಮಾಡಿಸಿದಂಥ ನಮ್ಮ ಕನ್ನಡಿಗರಿಗೆ. ಪೂರಿ ಪಲ್ಯ ನಾವು ಮಾಡ್ತೀವಲ್ಲ, ಅದನ್ನು ಪರಿಚಯಿಸಿದಂಥವ್ರು ಗುರುಮಾನ್ದಾತ್. ಅದು ಅಲ್ಲಿಂದ ಪೂರಿ ಪಲ್ಯ ಬಂದಿದ್ದು ನಮ್ಮ ಚಿಕ್ಕಪೇಟೆ ಗರಡಿಯಿಂದ, ಗುರುಮಾನ್ದಾತ್ ಗರಡಿಯಿಂದ. ನೈಸ್. ಸೊ ದಿಸ್ ಇಸ್ ಪಾರ್ಟ್ ಆಫ್ ನಿಮ್ಮ ಬೆಂಗಳೂರುದು ದರ್ಶನ ಅಂತ. ಹೌದು, ಅಲ್ಲಿಂದ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಈಗಲೂ ಅಷ್ಟು 300-400 ವರ್ಷ ಹಳೆ ಇದೆಲ್ಲ ಹೇಗಿತ್ತು, ಡಂಬಲ್ಸ್ ಎಲ್ಲ ಹೇಗಿತ್ತು, ಹೇಗೆ ಎಕ್ಸಸೈಸ್ ಮಾಡ್ತಾಯಿದ್ರು, ಅದೆಲ್ಲ ಈಗಲೂ ಇದೆ. ಟೋಟಲಿ ಟೂರ್ ಎಷ್ಟು ದಿವಸ ಇರುತ್ತೆ ನಿಮ್ಗೆ, ಎಷ್ಟು ಕಾಸ್ಟ್ ಅದಕ್ಕೆ? ಏನು ಸರ್ ಆ ಥರದ್ದು ಅದೇ ನಮ್ಮ ಪ್ರೊಫೆಷನಲ್ ಆಗಿ ಏನು ಮಾಡಲ್ಲ, ಯಾಕಂದರೆ ನನಗೆ ಈ ಟೈಮೇ ಇಲ್ಲ, ನನಗೆ ಈ ರಿಸರ್ಚು, ಈ ನನ್ನ ಶೂಟಿಂಗ್ ಟೈಮ್ ಇಲ್ಲ. ಇದು ತುಂಬ ಆಸಕ್ತರು ಯಾರಾದರೂ ಸರ್ ನಾವು 3 ಜನ ಬರ್ತೀವಿ ಅಂದರೆ ಅವರೇ ಕಾರ್ಗಿರ್ ತೊಗೊಂಬಂದ್ರೆ ನಾನು ಕರ್ಕೊಂಡೋಗಿ ತೋರಿಸ್ಬಿಟ್ಟು ಬರ್ತೀನಿ. ಅಕಸ್ಮಾತ್ ಯಾರೋ ನೋಡ್ತಾ ಇರೋರು, ಎಲ್ಲರಿಗೂ ನಿಮ್ಮನ್ನ ಮೀಟ್ ಮಾಡೋ ಅಥವಾ ನಿಮಗೂ ಟೈಮ್ ಇರಬೇಕಲ್ಲ, ಯಾವ್ದಾರು ಒಂದು ಸರ್ಕ್ಯೂಟ್ ಹಾಕೊಡಿ ಸರ್, ನೋಡಿ ಇಲ್ಲಿದೆ ಅದು ಹುಡ್ಕೊಂಡು ಹೋಗಿ, ಇನ್ನು ಈ ಥರ ಇನ್ನೊಂದು 4-5 ಜಾಗ ಹೇಳಿ. ಯಾಕಂದ್ರೆ ಬಂದವರೆಲ್ಲ ಬರೀ ಆಗಲೇ ಗೂಗಲ್ ತೋರ್ಸೋದನ್ನ ನೋಡೋದು ಬಿಟ್ಟು ರಿಯಲ್ ಗೂಗಲ್. ಇದು ನಾನು ತುಂಬ ದಿನದಿಂದ ಅದು ಅನ್ಕೋತಾ ಇದ್ದೀನಿ. ಯಾರಿಗಾರು ಅದು ಆ್ಯಕ್ಚುಲಿ ನಾನು ಕರ್ನಾಟಕ ಸರ್ಕಾರದ ಜೊತೆನೂ 1-2 ಸರಿ ಮಾತಾಡಿದ್ದೆ. ನಾನು ಈ ಸರ್ಕ್ಯೂಟ್ ಹಾಕ್ಕೊಡ್ತೀನಿ, 1-4 ಜನ ಟ್ರೈನ್ ಮಾಡಿಕೊಡ್ತೀನಿ, 1-4 ಬಸ್ ಬಿಡಿ, ನೀವು ಕರ್ನಾಟಕ ಟೂರಿಸಂ ಅವರು ಬಂದವ್ರನ್ನ ತೋರಿಸಿ ಅದೇ ಹಾಪ್ ಅಂಡ್ ಅದು ಮಾಡಿ
ಚೆನ್ನಾಗಿರುತ್ತೆ ಅಂತ ಅವರೆಲ್ಲ ಒಪ್ಕೊಂಡು, ಅದೇ ಗೊತ್ತಲ್ಲ ಇದೆಲ್ಲ ಸರ್ಕಾರದ ಮಟ್ಟದಲ್ಲಿ ನಡೆಯೋದು ಸ್ವಲ್ಪ ಕಷ್ಟದ ಕೆಲಸ. ಹಾಗಾಗಿ ಅದು ಒಂದು 2-3 ಸ್ಟೆಪ್ ಹೋಗಿ ಅದು ನೆನೆಗುದಿಗೆ ಬಿದ್ದೋಗಿತ್ತು. ಸೊ ನಾನು ಅದನ್ನು ಅಂದ್ಕೊಂಡಿದ್ದೀನಿ, ಅವರು ಮುಂದೆ ಬಂದರೆ ನಾನು ಅದನ್ನು ಮಾಡೋಕ್ಕೆ ತಯಾರಿದ್ದೀನಿ, ಯಾರಾದರೂ ಮಾಡಿದ್ರೆ. ಯಾಕೆಂದರೆ ನಾನು ಆ ಒಂದು ದಿನ ಪೂರ್ತಿ ನಾನು ಚಿಕ್ಕಪೇಟೆ ಏರಿಯಾನೇ ತೋರಿಸ್ಬೋದು. ಅಲ್ಲಿ ನಮ್ಮ ದೇಶದ ಮೊದಲ ಬಂಕರ್ ಶೈಲಿಯ ಕನ್ಸ್ಟ್ರಕ್ಷನ್ನು, ಅದನ್ನು ನೋಡ್ಕೊಂಡು ಇಂಗ್ಲೀಷ್ನವರು, ಬಂಕರ್ ಅಂದರೆ ಅಂಡರ್ಗ್ರೌಂಡ್ ಅಂತೀವಲ್ಲ ನಾವು, ಅದು ಅಲ್ಲೇ ಇದೆ, ನಮ್ಮ ಕಲಾಸಿಪಾಳ್ಯದಲ್ಲಿದೆ ಅದು. ಸೊ ಅಲ್ಲೇ ಇದೆ, ಅದು ಪಕ್ಕ ಅಲ್ಲೇ ಇದೆ. ಸೊ ಅದು ಆದಮೇಲೆ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ, ಆಮೇಲೆ ನಮ್ಮ ವಾಣಿವಿಲಾಸ ಶಾಲೆ, ದೇಶೀಯ ರಾಜನೊಬ್ಬ ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಕಟ್ಟಿಸಿದಂಥ ಶಾಲೆ, ವಿವೇಕಾನಂದರು ಹೇಳಿದ್ದಕ್ಕೆ 10ನೇ ಚಾಮರಾಜ ಒಡೆಯರು. ಯಾವುದು? ವಾಣಿವಿಲಾಸ, ವಿಕ್ಟೋರಿಯಾ ಹಾಸ್ಪಿಟ್ಲ್ ಎದುರುಗಡೆ ವಾಣಿವಿಲಾಸ ಸ್ಕೂಲ್ ಇದೆ. ಅದಕ್ಕೆ 200 ವರ್ಷ ಆಯ್ತೇನೋ, ಹೆಚ್ಚು ಕಡಿಮೆ 180 ವರ್ಷ ಆಯ್ತು ಈಗ ಅದು ಕಟ್ಟಿ. ಅದನ್ನು ವಿವೇಕಾನಂದರಿಗೆ ಅವರ ಐತಿಹಾಸಿಕ ಶಿಕಾಗೋ ಭಾಷಣಕ್ಕೆ ದುಡ್ಡು ಕೊಟ್ಟಿದ್ದು ನಮ್ಮ ಮೈಸೂರು ಮಹಾರಾಜರು. ವಿವೇಕಾನಂದರನ್ನು ಶಿಕಾಗೋ ಕಳ್ಸೋಕ್ಕೆ ದುಡ್ಡು ಕೊಟ್ಟಿದ್ದು ನಮ್ಮ ಮೈಸೂರು ಮಹಾರಾಜರು. ಅವರು ಅವಾಗ ಮೈಸೂರು ಮಹಾರಾಜರನ್ನು ಭೇಟಿ ಮಾಡೋಕ್ಕೆ ಬಂದಾಗ ಅವರು ಮಹಾರಾಣಿಯವರು ವಾಣಿವಿಲಾಸ ಸನ್ನಿಧಾನಕ್ಕೆ ಹೇಳ್ತಾರೆ, ತಾಯಿ ನಿಮ್ಮ ಸಂಸ್ಥಾನದಲ್ಲಿ ಎಲ್ಲ ಇದೆ, ಒಂದು ಮಾತ್ರ ಕೊರತೆ ಆಗಿಬಿಟ್ಟಿದೆ ಅಂದಾಗ ಅವ್ರು ಏನು ಅಂತ ಹೇಳ್ತಾರೆ, ಹೆಣ್ಣು ಮಕ್ಕಳನ್ನ ಮನೆಯಿಂದ ಈಚೆ ಎತ್ಕೊಂಬನ್ನಿ, ಅವ್ರಿಗೆ ವಿದ್ಯೆ ಕೊಡಿ, ಅವ್ರನ್ನ ಓದಿಸಿ ಅಂತ. ಅವರು ಅದ್ರ ನೆಕ್ಸ್ಟ್ ಇಯರೇ 3 ಸ್ಕೂಲ್ ಆಗ್ತಾರೆ, ಒಂದು ಶಿವಮೊಗ್ಗ, ಬೆಂಗಳೂರು, ಮೈಸೂರು, ವಾಣಿವಿಲಾಸ ಸ್ಕೂಲು. ಅದಕ್ಕೆ ಮುಂಚೆ ಬ್ರಿಟಿಷ್ನವ್ರು ಅಲ್ಲಲ್ಲಿ ಮಾಡಿರ್ತಾರೆ, ಮದ್ರಾಸ್ನಲ್ಲಿ ಮತ್ತು ಎಲ್ಲೋ ನಾರ್ತ್ ಇಂಡಿಯಾದಲ್ಲಿ 1-2 ಕಡೆ ಹೆಣ್ಮಕ್ಳಿಗೆ ಅಂತ. ಬಟ್ ಒಬ್ಬ ದೇಶೀಯ ರಾಜ, ನಮ್ಮ ದೇಶದ ರಾಜನೇ ಹೆಣ್ಮಕ್ಳಿಗೆ ಅಂತ ಒಂದು ಸ್ಕೂಲ್ ತೆಗೆದು ಅದನ್ನು ಓಪನ್ ಮಾಡಿಸಿ ಹೆಣ್ಮಕ್ಳನ್ನ ಎಲ್ಲ ಮನೆಗೆ ಹೋಗಿ ಕರ್ಕೊಂಬಂದು ಸ್ಕೂಲಿಗೆ ಸೇರಿಸ್ತವ್ರು ಮೈಸೂರು ಮಹಾರಾಜರು. ಅದಿದೆ, ಅಲ್ಲೇ ಇದೆ. ಸೊ ಎಷ್ಟೆಷ್ಟು ಗೊತ್ತಿಲ್ಲದಿರೋವಂಥ ವಿಚಾರಗಳು, ಅದಕ್ಕೆ ವಾಣಿ ವಿಲಾಸ ಅಂತ ಬಂದಿರುತ್ತೆ ಅಂತ ಹೆಸರಿರುತ್ತೆ ಹೊರತು ಅದ್ರ ಹೆಸರಿನ ಹಿಂದೆ ಇರುವಂಥ ಕಥೆಗಳೇ ಗೊತ್ತಾಗಿದೆ. ಎದುರುಗಡೆ ಇರೋದು ವಿಕ್ಟೋರಿಯಾ ಹಾಸ್ಪಿಟ್ಲು 1900ರಲ್ಲಿ ಲೋಕಾರ್ಪಣೆ ಆಯಿತು. ಬಟ್ 1897 ನಮಗೆ ದೊಡ್ಡ ಪ್ಲೇಗ್ ಬಂದ್ಬಿಡ್ತಿಲ್ಲಿ, ಮೈಸೂರು, ಬೆಂಗಳೂರು ಎಲ್ಲ ಕಡೆ. ಆವಾಗ ಹಾಸ್ಪಿಟ್ಲ್ ಇನ್ನೂ ಅಫಿಷಿಯಲಾಗಿ ಓಪನ್ ಆಗಿಲ್ಲ, ಬಟ್ ಹಾಸ್ಪಿಟ್ಲ್ ರೆಡಿ ಇತ್ತು. ಎಲ್ಲ ಪೇಷಂಟ್ಸ್ನ ಅಲ್ಲೇ ತಂದು ತೊಗೊಂಬಿಟ್ರು. ಕರ್ನಾಟಕದ ಮೊದಲ ಟೆಲಿಫೋನ್ ಸಂಪರ್ಕ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂತು. ಕರ್ನಾಟಕದ ಮೊದಲ ಟೆಲಿಫೋನ್ ಸಂಪರ್ಕ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂತು. ಯಾಕೆಂದರೆ ಮದ್ರಾಸಿಂದ ಅವರು ತಗೋಬೇಕಿತ್ತು, ಎಷ್ಟು ಜನ ಬದುಕಿದ್ದಾರೆ, ತೀರ್ಕೊಂಡಿದ್ದಾರೆ, ಪೇಷಂಟ್ಸ್ ಕಂಡೀಷನ್ ಏನು ಮಾತ್ರೆ ಬೇಕು, ಅದು ಬೇಕು, ಇದು ಬೇಕು. ಸೊ ಈ ಒಂದು ಕಮ್ಯುನಿಕೇಷನ್ಗೆ ಮೊದಲು ಟೆಲಿಫೋನ್ ಸಂಪರ್ಕ ಅಲ್ಲಿ ಬಂತು. ಸೊ ಇವತ್ತು ಬೆಂಗಳೂರು ಹೇಗಾಗಿದೆ ಅಂದರೆ, ಹಳೆ ಬೆಂಗಳೂರು ಸಿಲ್ಕ್ ಬೋರ್ಡಿಂದ ದಾಟಿದ್ರೆ ಅದು ಹೊಸ ಬೆಂಗಳೂರು. ನಾನು ಆ ಕಡೆ ಇರೋದ್ರಿಂದ ನಾನು ಎರಡೂ ಇವತ್ತು ನೋಡಿ ಒಂಥರ ಸ್ಯಾಂಡ್ವಿಚ್ ಥರ ಕೂತಿದ್ದೀನಿ. ನಾನು ಇವತ್ತಿರೋದು ಎಷ್ಟೊಂದು ಜನಕ್ಕೆ ಹರಳೂರು, ಕೂಡ್ಲುಗೇಟ್ ಒಂದು ರೇಂಜ್ ಗೊತ್ತಿರುತ್ತೆ, ಚೂಡ್ಸಂದ್ರ, ರಾಯಸಂದ್ರ ಇವೆಲ್ಲ ಹ್ಞೂ ಅಂತಾರೆ. ಸೊ ಈ ಥರ ಹೊಸ ಎಷ್ಟೋ ಅದನ್ನು ನಾನೆಲ್ಲ ಮಾಡ್ತಾ ಇದ್ದೀನಿ, ಇಮ್ಮೇರಿಯಾಗಳು ಕವರ್ ಮಾಡ್ತಾ ಇದ್ದೀನಿ. ಈಗ ಸಪೋಸ್ ಇದು ಮಾರತಳ್ಳಿ ಅಂದ್ರೇನು, ಆಮೇಲೆ ದೊಡ್ಡನೆಕ್ಕುಂದಿ ಅಂದ್ರೇನು, ದೊಡ್ಡ ಆನೆಕುಂದಿನೋ ಅದೇನೋ ಒಬ್ಬೊಬ್ಬರು ಇಲ್ಲ, ದೊಡ್ಡ ನೇರ್ಕುಂದಿ ಅಂತ ಎರಡಿದೆ, ದೊಡ್ಡ ನೇರ್ಕುಂದಿ, ಚಿಕ್ಕ ನೇರ್ಕುಂದಿ ಅಂತ ಎರಡಿದೆ. ಅದು ದೊಡ್ಡ ಕೆರೆ, ದೊಡ್ಡ ಕೆರೆ ಇದ್ದಂಥ ಊರು ದೊಡ್ಡ ನೇರ್ಕುಂದಿ. ಅದು ನೇರ್ಕುಂದಿ. ಚಿಕ್ಕ ನೆಕ್ಕುಂದಿ ಇಲ್ಲ, ಈಗ ಚಿಕ್ಕ ನೆಕ್ಕುಂದಿ ಕೆರೆ ಇಲ್ಲ, ದೊಡ್ಡ ನೆಕ್ಕುಂದಿ ಕೆರೆ ಇದೆ. ಇದೇನ್ ಸರ್ ಮತ್ತೆ ಆನೆ ಇಲ್ಲ, ಅದು ನೋಡಿ, ಚಿಂತಾಮಣಿನ ನಾವು ನೆಕ್ಕುಂದಿ ನಾಡು ಅಂತಾನೆ ಕರೆಯೋದು. ಈಗ ಕೋಲಾರ ಚಿಂತಾಮಣಿ ಇದೆಯಲ್ಲ, ಅದನ್ನ ನಾವು ನೆಕ್ಕುಂದಿ ನಾಡು ಅಂತ ಕರಿತೀವಿ. ಸರಿ. ಸೊ ಮುಳುಬಾಗ್ಲನ್ನ ಮುಳುವಾಯಿ ನಾಡು ಅಂತ ಕರಿತೀವಿ, ಮುಳುವಾಯಿ ಪ್ರಾಂತ್ಯ. ಇದು ನೆಕ್ಕುಂದಿ ನಾಡು, ಇದು ದೊಡ್ಡ ನೇರ್ಕುಂದಿ. ನೀರು ದೊಡ್ಡ ಕೆರೆ ಇದ್ದಂತ ತೆಲುಗುನೇ. ಇದು ಮಾರತಳ್ಳಿ, ಇದು ಎರಮುರ್ಕದ ಪಲ್ಲಿ, ಅದೊಂದು ತೆಲುಗುದು. ಎರಮುರ್ಕದ ಪಲ್ಲಿ, ಮೂರ್ಖದ ಹಳ್ಳಿ, ಮೂರತಳ್ಳಿ, ಮರತಳ್ಳಿ ಆಗುತ್ತೆ. ಸೊ ಈ ರೀತಿ ಅದೆಲ್ಲ ಶಾಸನಗಳು, ನಿಮ್ಮ ರಾಯಸಂದ್ರ ಇರ್ಬೋದು, ಅದೆಲ್ಲದ್ರ ಶಾಸನಗಳಿದೆ. ಎಲ್ಲ ಹೊಯ್ಸಳರ ಕಾಲದಿಂದ 1200 ವರ್ಷಗಳಿಂದ ಇರುವಂಥ ಊರುಗಳವೆಲ್ಲ ಎಲ್ಲ. ಹಂಗಿದ್ರೆ ಈ ಸ್ವಲ್ಪ ಈ ಕಡೆಗೆ ಬಂದರೆ ತೆಲುಗು ಇನ್ಫ್ಲುಯೆನ್ಸು ಟೆಕ್ನಿಕಲಿ ಜಾಸ್ತಿ, ಹೆಸರುಗಳು ಹಾಗಿರುತ್ತೆ ಅಂತ. ಸೊ ಈ ಕಡೆ ಈ ಭಾಗದಲ್ಲಿ ಇವತ್ತಿನ ವೈಟ್ ಫೀಲ್ಡು ಎಲ್ಲ ಬೇರೆ ಭಾಗ, ದೇಶದ ಭಾಗಗಳ ನೆಲೆಯೂರಾಗೋಯ್ತದು ಇಡೀ ಅಷ್ಟೇ. ಅದು ಯಾಕೆ ಅಂದರೆ ಬೆಂಗಳೂರಿಗೆ 1805 ಶ್ರೀರಂಗಪಟ್ಟಣ ಯುದ್ಧ, 4th ಆಂಗ್ಲೋ ಮೈಸೂರು ವಾರ ಆದಾಗ ಟಿಪ್ಪು ಸುಲ್ತಾನನ್ನ ಸೋಲಿಸಿದಂಥ ಬ್ರಿಟಿಷರು ಶ್ರೀರಂಗಪಟ್ಟಣದಲ್ಲೇ ಇರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಅಲ್ಲೇ ಇರ್ತಾನೆ. ಒಂದು 5 ವರ್ಷ ಅವ್ನು ಟಿಪ್ಪು ಪ್ಯಾಲೇಸಲ್ಲೇ ಇರ್ತಾನೆ. ಅದಾದಮೇಲೆ ಪ್ಲೇಗ್ ಬರುತ್ತೆ, ಮತ್ತೊಂದು ಅಲ್ಲೊಂದು ಯುದ್ಧ ಆಗುತ್ತೆ. ಇವನ್ನ ಈ ಸೇಫ್ ಅಲ್ಲ ಇದು ಶ್ರೀರಂಗಪಟ್ಟಣ ಐಲ್ಯಾಂಡು ಅಂತೇಳಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಅವರು ಹೊಸ ಬೆಂಗಳೂರು ಅಂತ ಕಟ್ತಾರೆ. ಅದೇ ಕಂಟೋನ್ಮೆಂಟು, ಸಿವಿಲ್ ಆ್ಯಂಡ್ ಮಿಲಿಟರಿ ಸ್ಟೇಷನ್, C&M ಸ್ಟೇಷನ್ ಅಂತ ಅವ್ರು ಕರೀತಾರೆ. ಅದು ಎಲ್ಲಿಂದ ಇರ್ತಾರೆ, ಇವತ್ತಿನ ರಾಜಭವನದಿಂದ ಅಗ್ರಾಕೆರೆವರೆಗೂ ಕಂಟೋನ್ಮೆಂಟ್, ಅದೇ ಹೊಸ ಬೆಂಗಳೂರು. ಆ್ಯಕ್ಚುಲಿ ಮೊನ್ನೆವರೆಗೂ 70ವರೆಗೂ 2 ಬೆಂಗಳೂರು ಇತ್ತು. ಬೆಂಗಳೂರಿಗೆ 2 ಮೇಯರ್ ಇತ್ತು, ಓಲ್ಡ್ ಬೆಂಗಳೂರು ಆ್ಯಂಡ್ ನ್ಯೂ ಬೆಂಗಳೂರು ಮೇಯರ್ ಅಂತ. 71ನಲ್ಲಿ ಕಂಬೈನ್ಡ್ ಮೇಯರ್ ಅಂತ ವೆಂಕಟೇಶ್ ಅಯ್ಯಂಗಾರ್ ಅಂತ ಒಬ್ರು ಬಂದರು. ಆವಾಗಲೇ ಆಟೋನು ಬಂದಿದ್ದು ಬೆಂಗಳೂರಿಗೆ. ಸೊ ಕಂಬೈನ್ಡ್ ಮೇಯರ್ ಅಂತಾಗಿ 2 ಬೆಂಗಳೂರನ್ನು ಒಂದು ಮಾಡಿ ಈಗ ಒಂದು 40 ವರ್ಷ ಆಯಿತು, 40-50 ವರ್ಷ ಆಯ್ತು ಅಷ್ಟೇ. ಅದಕ್ಕೆ ಮೊದಲು 2 ಬೆಂಗಳೂರು, ಓಲ್ಡ್ ಬೆಂಗಳೂರು, ನ್ಯೂ ಬೆಂಗಳೂರು ಇವರು ಆ ಕಡೆ ಕಟ್ಕೊಂಡ್ರು. ಆವಾಗ ಇವರು ಕೃಷ್ಣರಾಜಪುರ ಅಂತ, KR ಪುರಂ ಅಂತೀವಲ್ಲ, ಅದು KR ಪುರಂ ಅಲ್ಲ, ಕೃಷ್ಣರಾಜಪುರ. ಯಾವ ಕೃಷ್ಣರಾಜ?
ಮೈಸೂರು ಮಹಾರಾಜರಾದಂಥ 3ನೇ ಕೃಷ್ಣರಾಜ ಒಡೆಯರ್ಪುರ. ಯಾಕೆ ಅಂದರೆ ಅಲ್ಲಿ ನಾವೊಂದು ಏರಿಯಾ, ನಾವೊಂದು ಲೊಕ್ಯಾಲಿಟಿ ಮಾಡ್ಕೋತೀವಿ ಅಂತೇಳಿ ಮಹಾರಾಜರನ್ನು ಕೇಳ್ತಾರೆ ಬ್ರಿಟಿಷು. ಆಗ ಅವರು 4000 acres ಆಫ್ ಲ್ಯಾಂಡ್ ಅವ್ರಿಗೆ ಫ್ರೀಯಾಗಿ ಕೊಡ್ತಾರೆ ಅಲ್ಲಿ. ಹಾಗಾಗಿ ಅದು 3ನೇ ಕೃಷ್ಣರಾಜ ಒಡೆಯರ್ಪುರ. ಅವ್ರು ದೊಡ್ಡದು ಗ್ಯಾರಿಸನ್ನು, ಮಿಲಿಟ್ರಿ, ಹಾಸ್ಪಿಟ್ಲು ಎಲ್ಲ ಅಲ್ಲೇ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅದಕ್ಕೆ ಕೃಷ್ಣರಾವ್ ಯಾಕದು ಅಲ್ಲಿ ಮಾಡ್ಕೋತಾರೆ ಅಂದರೆ ಅದು ನಿಯರ್ ಟು ಮಡ್ರಾಸ್, ಓಲ್ಡ್ ಮಡ್ರಾಸ್ ರೋಡ್ ಅಂತೀವಲ್ಲ, ಅದು ಹಾಕಿದವರು ಬ್ರಿಟಿಷ್ನವರೇ. ಅವ್ರು ಓಡಾಡೋಕ್ಕೆ, ಮದ್ರಾಸ್ ಬ್ಯಾಂಗ್ಳೂರು ಓಡಾಡೋಕ್ಕೆ, ಆಯಿತಾ. ಬೆಂಗಳೂರು ಕಾಟ್ಪಾಡಿ ಟ್ರೈನ್ ಹಾಕಿದವರು ಇವರೇನೆ 10th ಚಾಮರಾಜ ಒಡೆಯರ್ ಕಾಲದಲ್ಲಿ. ಮೈಸೂರು ಸ್ಟೇಟ್ ರೈಲ್ವೇಸ್, ಅದನ್ನು ದೇಶೀಯ ರಾಜನೊಬ್ಬ ರೈಲ್ವೆ ಶುರು ಮಾಡಿದ್ದು ಮೈಸೂರು ಮಹಾರಾಜರೇ. ಮೈಸೂರು ಸ್ಟೇಟ್ ರೈಲ್ವೇಸ್ ನಮ್ಮದೇ ರೈಲ್ವೆ ಇತ್ತು, ಆಮೇಲೆ ಇಂಡಿಯನ್ ರೈಲ್ವೆ ಆಯಿತು. ಮೊದಲು ನಮ್ಮ ರೈಲ್ವೆ ಇತ್ತು ಇಲ್ಲಿ, ಮೈಸೂರು ಸ್ಟೇಟ್ ರೈಲ್ವೇಸ್. ವೆರಿ ನೈಸ್. ಸೊ ಹಂಗೆ ಅದಾದಮೇಲೆ ಮೇಜರ್ ವೈಟ್ ಅಂತ ಅವನೊಬ್ಬ ಬರ್ತಾನೆ, ಅವನಿಂದ ವೈಟ್ ಫೀಲ್ಡ್ ಅದು. ಆ ಮೇಜರ್ ವೈಟ್ ಬಂದು ಮಹಾರಾಜರನ್ನು ಕೇಳ್ತಾನೆ, ನಮ್ಗೊಂದು ಸ್ವಲ್ಪ ಜಾಗ ಕೊಡಿ, ಯುರೇಷಿಯನ್ಸ್ ಆ್ಯಂಡ್ ಆಂಗ್ಲೋ ಇಂಡಿಯನ್ಸ್ ಆಫ್ ಸೌತ್ ಇಂಡಿಯಾ ನಾವೆಲ್ಲ ಒಂದು ಕಾಲೋನಿ ಮಾಡ್ಕೊಂಡಿರ್ತೀವಿ ಅಂತ. ಮಹಾರಾಜರು 3900 acres ಕೊಡ್ತಾರೆ. ಅದನ್ನು ಅವನು ವೈಟ್, ಮೇಜರ್ ವೈಟ್ ಫೀಲ್ಡ್ ಅಂತ ಇಟ್ಕೊಂಡಿರ್ತಾನೆ. ಆಮೇಲೆ ಅದು ವೈಟ್ ಫೀಲ್ಡ್ ಆಯಿತು. ಬ್ರಿಟಿಷರ ಒಂದು ಆಳ್ವಿಕೆಯಿಂದ ನಮಗೆ ಬಂದಿರೋವಂಥ ಒಂದಷ್ಟು ಇದಂದರೆ ಪೋಸ್ಟ್ ಆಫೀಸಿಂದ ಹಿಡಿದು ರೈಲ್ವೇಸ್ ಎಲ್ಲ ಅವರವರು ಒಳಗೆ, ಮತ್ತು ಇನ್ಫ್ಯಾಕ್ಟ್ ಈ ಹಿಲ್ ಸ್ಟೇಷನ್ಸ್ಗಳು, ಶಿಮ್ಲಾ, ಇವೆಲ್ಲವೂ ಅವ್ರವ್ರ ಅನುಕೂಲಕ್ಕೆ ಅವರಿದ್ದಾಗ ಅಂತ ಮಾಡ್ಕೊಂಡಿದ್ದು ಬಿಟ್ಟು ಹೋಗಿದ್ದಾರೆ. ಸೊ ಈ ಥರದೇ ಬೆಂಗಳೂರಿನಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಂಗೆ ಒಂದಷ್ಟು ಆವಿಷ್ಕಾರಗಳು ಬ್ರಿಟಿಷರಿಂದ ಹುಟ್ಟಿ ಬತ್ತಿದ್ದು ಇಲ್ಲಿವರೆಗೂ ಇರೋ. ಬೆಂಗಳೂರಲ್ಲಿ ಈಗ ಏನು ಮಾಡ್ತಾರೆ ಅಂದರೆ ಇಡೀ ಭಾರತವನ್ನು ಅಳೆಯುವಂಥ ಒಂದು ಸಾಧನವನ್ನು ದ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕರಿತೀವಿ. ಅದು ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಅಂತ ನಮ್ಮ ಸಿವಿಲ್ ಇಂಜಿನಿಯರಿಂಗಲ್ಲಿದೆ. ಅಂದರೆ ಅಳೆಯೋದು, ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ಎತ್ತರ, ಎಷ್ಟು ದಪ್ಪ ಇದೆ ಈ ಭೂಮಿ ಅಂತ ಅಳ್ಕೊಂಬರೋ ಅಂಥದ್ದು. ಅದನ್ನು ಶುರು ಮಾಡಿದ್ದು ಇದೇ ಬೆಂಗಳೂರಲ್ಲಿ. ಇಡೀ ಭಾರತವನ್ನು ಅಳೆಯುವಂಥ ದೊಡ್ಡ ಮಹತ್ ಕಾರ್ಯ ಅದು. 1800 ಶುರು ಮಾಡ್ತಾನೆ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಂಬ್ಡನ್ ಅಂತ ಅವನ ಹೆಸರು. ಅವನು ಸರ್ವೇಯರ್ ಆ್ಯಸ್ ವೆಲ್ ಆ್ಯಸ್ ಎ ಲೆಫ್ಟಿನೆಂಟ್ ಕರ್ನಲ್. ಈಸ್ ಎ ಸಿವಿಲ್ ಇಂಜಿನಿಯರ್ ಕಮ್ ಸರ್ವೇಯರ್ ಕಮ್ ಈಸ್ ಎನ್ ಆರ್ಮಿ ಆಫೀಸರ್. ಅವನು 1800 ಶುರು ಮಾಡ್ತಾನೆ. ದ ಗ್ರೇಟ್ ಬ್ಯಾಂಗ್ಳೂರ್ ಬೇಸ್ ಲೈನ್ ಅಂತ ಒಂದು ತಗೋತಾನೆ. ಹೆಣ್ಣೂರು ಬಾಗ್ಲೂರಿಂದ ನಮ್ಮ ರಮಣ ಮಹರ್ಷಿ ಪಾರ್ಕ್ವರೆಗೆ. ಇದು ಮೇಕ್ರಿ ಸರ್ಕಲ್ ಅಂತ ಪಾರ್ಕ್ ಇದೆಯಲ್ಲ, ಮೇಕ್ರಿ ಸರ್ಕಲ್ ಪಾರ್ಕ್ ಇದೆಯಲ್ಲ, ಆ ಪಾರ್ಕಿಂದ ಹೆಣ್ಣೂರು ಬಾಗ್ಲೂರು ಗೊತ್ತಲ್ಲ, ಹೆಣ್ಣೂರು ಗೊತ್ತಲ್ಲ, ಹೆಣ್ಣೂರು ಬಾಗ್ಲೂರು ಒಂದು ರೋಡ್ ಇದೆ. ಹೆಣ್ಣೂರಿಂದ ಬಾಗ್ಲೂರು, ಹೆಣ್ಣೂರು ಹತ್ರ ಒಂದು ಪಾಯಿಂಟ್ ಇದೆ. ಅಲ್ಲಿಗೆ ಒಂದು ಲೈನ್ ಹೇಳ್ತಾನೆ, 7.9 miles ಅವನು ಅವಾಗ ಎಳಿತಾನೆ. ಅದನ್ನು ದ ಗ್ರೇಟ್ ಬ್ಯಾಂಗ್ಳೂರ್ ಬೇಸ್ ಲೈನ್ ಅಂತ ಕರಿತೀವಿ. ಅದನ್ನು ನಾನು ಅದು ಡಿಸ್ಕವರ್ ಅಂದರೆ ನಮ್ಮ ಸ್ನೇಹಿತರಾದಂಥ ಉದಯ್ ಕುಮಾರ್ PL ಅದನ್ನು ಡಿಸ್ಕವರ್ ಮಾಡಿ ನಂಗೆ ಕರ್ಕೊಂಡೋಗಿ ತೋರಿಸಿದ್ರು. ನಾನು ಅದನ್ನು ವೀಡಿಯೋ ಮಾಡಿದೆ. ಅದು ಪೂರ್ತಿ ನಮ್ಮ ಕಾರ್ಪೊರೇಷನ್ ತಿಪ್ಪೆಗುಂಡಿ ಆಗೋಗಿತ್ತದು. ಅದು ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಅದನ್ನು ವೀಡಿಯೋ ಮಾಡಿದ್ಮೇಲೆ ಈಗ ಅದನ್ನು ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಈಗ. ಸೊ ಈಗ ಅಲ್ಲಿಂದ ಇಲ್ಲಿಗೆ, ಇಲ್ಲಿ ರಮಣ ಮಹರ್ಷಿ ಪಾರ್ಕ್ ಒಳಗಿದೆ, ಅದು ಬರೆದಿದ್ದಾರೆ ಯಾವಾಗ ಶುರು ಆಯಿತು ಯಾವಾಗ ಎಂಡ್ ಆಯಿತು ಅಂತೆಲ್ಲ. ಅಲ್ಲಿ ಇರಲಿಲ್ಲ, ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಅದು ಇಡೀ ಬೆಂಗಳೂರನ್ನ ಅಳೆದಂಥ ಜಾಗ. ಅಲ್ಲಿಂದ ಮೌಂಟ್ ಎವರೆಸ್ಟ್ವರೆಗೂ ಅಳಿತಾನೆ. ಜಾರ್ಜ್ ಎವರೆಸ್ಟ್ ಅಂತ ಅವನು, ಮೌಂಟ್ ಎವರೆಸ್ಟ್ ಅವನು ಇವನ ಶಿಷ್ಯ, ನಮ್ಮ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಂಬ್ಡನ್ನ ಜೂನಿಯರು. ಅವನು ಬೆಂಗಳೂರಿಗೆ ಬಂದಿರ್ತಾನೆ, ಜಾರ್ಜ್ ಎವರೆಸ್ಟು. ಇದನ್ನು ಪುನಃ ರೀಸರ್ವೆ ಮಾಡ್ಕೊಂಡು ಹೋಗಿರ್ತಾನೆ. ಅವನು ಪೂರ್ತಿ ಅವನು ಅಲ್ಲಿವರೆಗೂ ಹೋಗಿರ್ತಾನೆ. ಹಾಗಾಗಿ ಅವ್ನು ಮೌಂಟ್ ಎವರೆಸ್ಟ್ ಆಗ್ತದೆ. ಹೀಗಾಗಿ ಏನು ಸರಿ ಏನು ವಿಚಾರಗಳು ಕೇಳಿದ್ರು ಈ ಟೆಕ್ಸ್ಟ್ ಬುಕ್ ಓಪನ್ ಆದಂಗೆ ಪೇಜ್ ಗಟ್ಟಲೆ ಇಷ್ಟೆಲ್ಲ ಜ್ಞಾನ ಇಟ್ಕೊತಿರಲ್ಲ. ಅದು ಈ ವಯಸ್ಸಲ್ಲೂ ಮೆಮರಿ ಇಷ್ಟೊಂದು ಸ್ಟ್ರಾಂಗ್ ಆಗಿರೋದಕ್ಕೆ ಏನು ಮಾಡ್ತೀರಾ? ಏನಿಲ್ಲ, ಇದ್ರ ಮೇಲೆ ನನಗಿರೋ ಪ್ರೀತಿ ಅಂದರೆ ನೋಡಿ, ಇದೆಲ್ಲ ಹೊರಟೋಗ್ತಾ ಇದೆಯಲ್ಲ ಅನ್ನೋ ಅಂಥದ್ದು ಒಂದು ಆ ಪಾಯಿಂಟ್ ಹೊರಟೋಗ್ಬಿಡುತ್ತೆ. ಈಗ ನಾನು ಅದನ್ನು ಹಿಂಸೆ ಕೊಡದೇ ಇದ್ದರೆ ಆ ಪಾಯಿಂಟ್ ತೆಗೆದುಬಿಡೋರು, ಹೆಂಗಾರ ಮಾಡಿ ಏನೋ ಮಾಡಿ ಯಾವನಿಗಾರ ಕೊಟ್ಬಿಟ್ಟು ಮಾರ್ಬಿಟ್ಟು ಏನೋ ಮಾಡಿಬಿಡ್ತಿದ್ರು ಅಂತ. ಈಗ ಅದು ಉಳ್ಕೋತು ಅನ್ನೋದೊಂದು ಸಮಾಧಾನ. ಸೊ ನೀವು ಇದನ್ನು ಪ್ರೀತಿಗೆ ಒಂದು ಜವಾಬ್ದಾರಿಯಿಂದ ಮಾಡ್ತಾ ಇದ್ದೀರಾ. ಓಕೆ, ಆ ತೇರನ್ನು ಎಳಿತಾ ಇದ್ದಾರೆ, ಇತಿಹಾಸದ ತೇರನ್ನು. ಎಲ್ಲ ಒಂದು ಇದರಲ್ಲೂ ಮುಂದೆ ಕಾಣತ್ತೆ ಹೊರತು ಹಿಂದೆ ಇರೋ ಸ್ಟ್ರಗಲ್ಸ್ಗಳು ಕಾಣಲ್ಲ. ಸೊ ಇವತ್ತಿಗೆ ನಿಮಗೆ ಇವತ್ತಿನ ಸರ್ಕಾರ, ಸಿವಿಕ್ ಬಾಡಿ, ಇದ್ರ ಜೊತೆಗೆ ಈ ಮಧ್ಯೆ ನಡೀತಾ ಇರೋ ಒಂದಷ್ಟು ಏನಾದ್ರು ಕಷ್ಟಗಳು, ಸಂಕಷ್ಟಗಳು ಅಂತ ಯಾವ್ದಾದ್ರು ಇದೆಯಾ? ಆ್ಯಕ್ಚುಲಿ ಈಗ ಸರ್ಕಾರದ್ದೇ ಆದಂಥ ತುಂಬ ಕೆಲಸಗಳಿದೆ. ನಾವು ಪ್ರತಿಯೊಂದನ್ನು ಸರ್ಕಾರನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದು ಹೆಂಗೆ ನಾವು ಒಂದು ಜೋಕ್ ಕೇಳ್ತೀವಲ್ಲ, ನಮ್ಮನೆ ಮುಂದೆ ನಾಯಿ ಸತ್ತು ಬಿದ್ದಿದ್ರೆ ಕಾರ್ಪೊರೇಷನ್ಗೆ ಫೋನ್ ಮಾಡಿ ನಾಯಿ ತಗೊಂಡೋಗಿ ಅಂತ ಅವ್ರಿಗೆ ಹೇಳೋ ಬದಲು ನಾವೇ ಒಂದು ತಗೊಂಡೋಗಿ ಅದನ್ನು ಗೌರವಿಸುವಾಗ ಎಲ್ಲ ಒಂದು ಕಡೆ ಸಂಸ್ಕಾರ ಮಾಡಿಬಿಟ್ರೆ ತಲೆನೋವು ತಪ್ಪಿತು. ಸೊ ಕೆಲವು ಕೆಲಸಗಳನ್ನ ನಾವು ಪಬ್ಲಿಕ್ಕು ಹಂಚ್ಕೋಬೇಕು ಅಂತ ನನ್ನ ಅನಿಸಿಕೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಇಲ್ಲಿ ಬೆಂಗಳೂರಲ್ಲಿರುವಂಥ ಒಂದು ಸಂಸ್ಥೆಯವರು ಈ ತುಮಕೂರಲ್ಲಿ ಒಂದು 5 ಕೋಟೆಗಳನ್ನು ರಿನೋವೇಟ್ ಮಾಡಬೇಕು ಅಂದರೆ ನೋ ರಿನೋವೇಷನ್, ಅಲ್ಲಿ ಪೂರ್ತಿ ಕಾಡು ಬೆಳ್ಕೊಂಡು ಬಿದ್ದೋಗೋ ಥರ ಆಗೋಗಿದೆ. ಆ ಕಾಡನ್ನು ತೆರವು ಮಾಡಬೇಕು ಅಂತ ಒಂದು ಕೆಲಸ ಹಮ್ಮಿಕೊಂಡಿದ್ದೀನಿ. ಅಟ್ಲೀಸ್ಟ್ ಆ ಕೋಟೆಗಳನ್ನು ಉಳಿಸೋ ಅಂಥ ಕೆಲಸ ತುಮಕೂರು DC ನೇತೃತ್ವದಲ್ಲಿ. ಇದು ನಿಮ್ಮನ್ನ ಜನ ನಿಮಗೆ ನಿಮ್ಮ ಸಹಾಯ ನಿಮ್ಮ ಜೊತೆ ಕೈಗೂಡಿಸ್ಬೋದಾ? ನಮ್ಮನ್ನು ನೋಡ್ತಾ ಇರೋರು? ಹಾಂ, ಖಂಡಿತ ಕೈಗೂಡಿಸ್ಬೋದು. ತುಂಬ ಜನ ಇದನ್ನು ಕೇಳ್ತಿರ್ತಾರೆ ನನಗೆ. ಇನ್ಫ್ಯಾಕ್ಟ್ ತುಂಬ ಜನ ನನಗೆ ಇದನ್ನು ಕೇಳೋದಕ್ಕೆ ಒಂದಷ್ಟು ತಂಡಗಳಿದೆ. ಫೋನ್ ಮಾಡಿ ಎಲ್ಲಿ ಕಲ್ಯಾಣಿ ಇದೆ, ಎಲ್ಲಿ ದೇವಸ್ಥಾನಗಳಿದೆ ಹೇಳಿ ಕ್ಲೀನ್ ಮಾಡಿಬಿಡ್ತೀವಿ ಅಂತ. ನಾನು ಹೋಗಿ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡಿ ಬರ್ತಿರ್ತಾರೆ ಅವರೇನೆ.
ಅದನ್ನೆಲ್ಲ ಮಾಡ್ತಿರ್ತಾರೆ, ಕ್ಲೀನ್ ಮಾಡೋದು. ಈಗ ಜನಕ್ಕೆ ತುಂಬ ಅವೇರ್ನೆಸ್ ಬಂದಿದೆ, ವಿಡಿಯೋಸ್ ನೋಡಿ ಮತ್ತೆ ನಾನು ಏನಾದ್ರು ದೇಶಕ್ಕೆ ಮಾಡಬೇಕು ಅನ್ನೋದೊಂದು ಹುಮ್ಮಸ್ ಬಂದಿದೆ. ಇದೊಂದು ಭಾಳ ಒಂದು ತೃಪ್ತಿದಾಯಕವಾದ ಅಂಶ. ನಾನು ಏನು ಮಾಡಿದ್ನಪ್ಪ ಈ 6 ವರ್ಷ ಅಂತಂದರೆ ಜನಕ್ಕೊಂದು ಅವೇರ್ನೆಸ್ ತಂದೆ ಅಂತ ನಾನು ಹೇಳ್ಕೊಬೋದು. ಸ್ವಲ್ಪ ಜಂಬದಿಂದ ಅವೇರ್ನೆಸ್ ತಂದಿದ್ದೀನಿ. ಈಗ ಜನಕ್ಕೆ ತಮ್ಮ ಊರಲ್ಲಿ ಒಂದು ಕಲ್ಲಿದ್ರೆ ಫಸ್ಟ್ ಫೋನ್ ಮಾಡ್ತಾರೆ, ನೋಡಿ ಇಲ್ಲಿ ಕಲ್ಲಿದೆ ಅಂತ. ನಾನು ಅದನ್ನು ಸ್ವಲ್ಪ ತೆಗೆದಿಡಿ, ಅದನ್ನು ಹಂಗೆ ಪ್ರೊಟೆಕ್ಟ್ ಮಾಡಿಡಿ ಅಂತ ಹೇಳ್ಬಿಟ್ರೆ ಮಾಡಿಟ್ಟಿರ್ತಾರೆ. ಆಗ ಅದನ್ನು ಹೋಗಿ ಓದೋದೋ ಮಾಡಿದ್ರೆ ನನ್ನಂತವ್ರು ತುಂಬ ಜನ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ನಾನು ಇದರಲ್ಲಿ ಒಬ್ಬ ಅಳಿಲ್ ಸೇವೆ ಅಂತಲೂ ಹೇಳ್ಕೊಬೋದು. ಈ ಒಂದು ಜರ್ನಿನಲ್ಲಿ ಈಗ ಸದ್ಯ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಐ ಥಿಂಕ್ ಮಂಡ್ಯ ಜಿಲ್ಲೆ ಮಂಡ್ಯ ಕಥೆಗಳು ಈಗ ಆ ಸೀರೀಸ್ ನಡೀತಾ ಇದೆ. ಮತ್ತೆ ಇದೇನು ಕರ್ನಾಟಕ ಉದ್ದಕ್ಕೂ ಮತ್ತೆ ದಾಟಿನೂ ಮುಂದಕ್ಕೆ ಹೋಗೋ ಯೋಜನೆಗಳು ಇರಬಹುದು. ಹೌದು, ನಾನು ಯಾಕೆಂದರೆ ಹೊಯ್ಸಳರನ್ನು ಹುಡ್ಕೊಂಡು ತಮಿಳ್ನಾಡುವರೆಗೂ ಹೋಗಿದ್ದೆ. ಯಾಕೆಂದರೆ ಹೊಯ್ಸಳರು ರಾಮೇಶ್ವರ ತನಕ ಆಳ್ಕೊಂಡು ಹೋಗಿದ್ದಾರೆ. ರಾಷ್ಟ್ರಕೂಟರು ಗುಜರಾತನ್ನು ದಾಟಿದ್ದಾರೆ, ಚಾಲುಕ್ಯರು ರಾಷ್ಟ್ರಕೂಟರೆಲ್ಲ. ನಾವು ಕಾಶಿ ಸೀತೆಯ ಮಿಥಿಲೆಯನ್ನು ಕಟ್ಟಿದವ್ರು ನಾವೇ, ನೇಪಾಳವನ್ನು ಕಟ್ಟಿದವ್ರು ನಾವೇ. ಕಟ್ಮಂಡು ಕಟ್ಟಿದ್ದು ನಾನೇ ದೇವ ಅಂತ ನಮ್ಮ ಇಲ್ಲಿಂದ ಹೋದಂಥ ರಾಜ. ಕನ್ನಡಿಗರ ಶಾಸನ ಅಲ್ಲೂ ಇದೆ. ಯಾಕಪ್ಪ ಕೇದಾರನಾಥ್, ಬದ್ರಿನಾಥ್, ನೇಪಾಳದಲ್ಲೆಲ್ಲ ಕನ್ನಡಿಗ ಪುರೋಹಿತರು, ಕನ್ನಡಿಗರೇ ಪುರೋಹಿತರು ಇವತ್ತಿಗೂ. ಬದ್ರಿ, ಕೇದಾರ, ನೇಪಾಳದ ಪಶುಪತಿನಾಥನ ಪೂಜೆ ಮಾಡೋನು ಕನ್ನಡಿಗರು. ಯಾಕೆಂದರೆ ಅದು ನಾವೇ ಕಟ್ಟಿದ್ದು. 106 ವರ್ಷಗಳಿಂದ ಕನ್ನಡಿಗರು ಪೂಜೆ ಮಾಡ್ಕೊಂಡ್ಬರ್ತಿದ್ದಾರೆ. ಹಾಗಾಗಿ ಅಲ್ಲಿ ನಮ್ಮವ್ರು ಇದ್ದಾರೆ, ಈಗಲೂ ಇದ್ದಾರೆ. ಸೊ ಅಲ್ಲಿವರೆಗೂ ಹೋಗೋ ಆಸೆ ಇದೆ. ಖಂಡಿತ ಸರ್, ಈ ಆಸೆಗೆ ನಿಮ್ಗೆ ಏನೇನು ಬೇಕೋ ನಿಮಗೆಲ್ಲ ಸಿಗತ್ತೆ. ಆ್ಯಂಡ್ ಸರಿ, ಇಷ್ಟೆಲ್ಲ ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಕುತೂಹಲಗಳ ಬಗ್ಗೆ ಎಲ್ಲ ಆಯಿತು. ಇದೆಲ್ಲ ಸೈಡಿಗಿಟ್ಟು ನಮ್ಮ ಧರ್ಮೇಂದ್ರ ಅವ್ರನ್ನ ಈಗ ಒಬ್ಬ ವ್ಯಕ್ತಿಯಾಗಿ ನೋಡೋದಾದರೆ, ಎಲ್ಲರಿಗೂ ಒಂದೊಂದು ಲೈಫಲ್ಲಿ ಒಂದೊಂದಷ್ಟು ಆಸೆಗಳಿರುತ್ತೆ. ಇವತ್ತು ಐ ಥಿಂಕ್ ನೀವು ಆಲ್ಮೋಸ್ಟ್ 60 ನಿಯರಿಂಗ್, ಈಗ 57 ಅಲ್ವಾ ಸರ್? ಇನ್ನೊಂದು 3 ವರ್ಷಕ್ಕೆ 60. ನಮ್ಮನ್ನು ಭಾಳ ಯಂಗ್ ಹುಡುಗರು ನೋಡ್ತಾ ಇರ್ತಾರೆ ಇವತ್ತು ಅಲ್ವಾ? ಎಲ್ಲ ಒಂದು ದಶಕಗಳನ್ನು ಹೇಳ್ತಾ ಹೋಗ್ತೀನಿ. ಇಂಥವ್ರಿಗೆ ಏನಾದ್ರು ಒಂದು ಅಡ್ವೈಸ್ ಕೊಡಬೇಕು, ನೋಡಿ ಜೀವನ ಹೀಗೆ ನೋಡಿ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಬಾಯಿಂದ ಬರೋದಾದರೆ ನಿಮ್ಮ ಅನುಭವದ ಮಾತು ಏನು? ಮೊದಲು ಟೀನೇಜಿಂದ ಶುರು ಮಾಡೋಣ. 13ರಿಂದ 20 ವಯಸ್ಸಿನ ಇರೋರು ಹುಡುಗರುಗಳಿಗೆ ಏನು ಹೇಳ್ತೀರಿ? 13ರಿಂದ 20 ವಯಸ್ಸಿನ ಹುಡುಗರಿಗೆ ವಿಧೇಯತೆ ಮತ್ತು ತಾಳ್ಮೆನ ಕಲೀರಿ ಅಂತ ಹೇಳ್ತೀನಿ. ವಿಧೇಯತೆ, ಹಿರಿಯರಲ್ಲಿ ವಿಧೇಯತೆ. ಅವ್ನು ಪೆದ್ದಾನೇ ಇರ್ಬೋದು, ಅವ್ನು ಎಳ್ನೀರು ಮಾರವನೇ ಇರ್ಬೋದು. ಅವ್ನು ಹಿರಿಯ ಅಂದಮೇಲೆ ಅವ್ನಿಗೊಂದು ಮರ್ಯಾದೆ ಕೊಡಬೇಕು. ನೀನು ವಿನಯ ವಿತ್ ವಿಧೇಯತೆಯನ್ನು ಕಲ್ತ್ಕೊಳ್ಳಿ ಆ ವಯಸ್ಸಲ್ಲಿ ಅಂತ ಹೇಳ್ತೀನಿ. ಅದೇ ಅವ್ರನ್ನ ಮುಂದಕ್ಕೆ ಕಾಪಾಡೋದು, ಅದನ್ನು ಹೇಳ್ತೀನಿ. ಅವರಷ್ಟು 20ರಿಂದ 30 ವಯಸ್ಸಿನವ್ರಿಗೆ 20ರಿಂದ 30 ವಯಸ್ಸಿನವ್ರಿಗೆ ಹೆಣ್ಣನ್ನು ನೀನು ಸರಿಸಮವಾಗಿ ಗೌರವಿಸೋದನ್ನು ಕಲ್ತ್ಕೋ. ಅವಳು ಯಾವತ್ತೂ ನಿನ್ನ ಮಕ್ಕಳನ್ನ ಹೆತ್ತು ನಿನ್ಗೆ ಅಡುಗೆ ಮಾಡಿಕೊಟ್ಟು ತಾನು ಆಫೀಸ್ಗೆ ಹೋಗೋ ಆ ಕೆಲಸ, ಆ ಏಜ್ ಮುಗಿತಪ್ಪ. ನೀನು ಅಡುಗೆ ಮಾಡೋದು ಕಲ್ತ್ಕೋಬೇಕು. ಮನೆ ಕೆಲಸ ಅಂದರೆ ಹೆಣ್ಣು ಅಂತ ಬಿಟ್ಬಿಡೋದು. ಆ ಕಲ್ಪನೆ ನಿಮ್ಮಪ್ಪ ಅವರಪ್ಪನ ಕಾಲಕ್ಕೆ ಹೊರಟಾಯ್ತು. ನೀನು ಅದು ನಿಂದುವೆ. ಮನೆ ಕ್ಲೀನ್ ಮಾಡೋದು ನಿಂದೇ ಕೆಲಸ, ಅಡುಗೆ ಮಾಡೋದು ನಿಂದೇ ಕೆಲಸ, ಎಲ್ಲನೂ ನಿನ್ನ ಕೆಲಸ ಮಾಡ್ತಾ ಇರಬೇಕು. ಅವಳು ಮಾಡ್ತಿದ್ದಾಳೆ ಅಂದರೆ ಅದೊಂದು ನಿನಗೆ ಅವತ್ತಿನ ಸುಖ ಅಂತ ತಿಳ್ಕೊ. ನೀನು ಅವಳದೇ ಮಾಡಬೇಕು ಅನ್ನೋದನ್ನು ಬಿಟ್ಬಿಡು. ನೀನೇ ಮಾಡೋದನ್ನು ಕಲ್ತ್ಕೋಬೇಕು. ಗಂಡು ನೀನು ಅಡುಗೆ ಮಾಡೋದು, ಮನೆ ಕೆಲಸ ಎಲ್ಲ ಮಾಡೋದು ಕಲ್ತ್ಕೋಬೇಕು ನೀನು. ಅವಳು ಹೇಗೆ ಇವತ್ತಿನ ಹೆಣ್ಣು ಎಲ್ಲ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಿದ್ದಾಳಲ್ಲ, ನೀನು ಯಾಕೆ ಮಾಡಲ್ಲ? ನೀನು ಮಾಡಬೇಕೀಗ, ನೀನು ಮಾಡಲೇಬೇಕು. ಹೆಣ್ಮಕ್ಳಿಗೆ ಏನು ಅಡ್ವೈಸ್ ಕೊಡ್ತೀರಿ? ಹೆಣ್ಮಕ್ಳಿಗೆ 20ರಿಂದ 30 ಹೆಣ್ಮಕ್ಳಿಗೆ ಇವತ್ತು ನಾನು ಇದೊಂದು ಭಾಳ ಖುಷಿ ವಿಚಾರ ಕಣಮ್ಮ. ಯಾಕೆಂತಂದರೆ ಇವತ್ತು ನಾನು ನೋಡ್ತಿರ್ತಕ್ಕಂಥ ಹೆಣ್ಮಕ್ಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದೆ. ನಮ್ಮ ಕಾಲದ ಹೆಣ್ಮಕ್ಳಿಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಇರಲಿಲ್ಲ. ಸಾಮಾಜಿಕದೊಂದು ಸ್ವಲ್ಪ ಭದ್ರತೆ ಇತ್ತು ಅಪ್ಪ ಅಮ್ಮನವ್ರಿಗೆ. ಆರ್ಥಿಕ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ. ಅವಳು ಯಾವತ್ತೂ ₹1 ಸಂಪಾದನೆ ಮಾಡಿದವಳಲ್ಲ ನನ್ನ ಕಾಲದ ಹೆಣ್ಮಕ್ಳು. ಹಾಗಾಗಿ ಅವಳು ಗಂಡನೇ ದೇವರಾಗೋಗಿದ್ದ. ಅದ್ರ ಮೇಲೆ ಹಾಡುಗಳು, ಅದ್ರ ಮೇಲೆ ಪಿಕ್ಚರ್ಗಳು, ಅದ್ರ ಮೇಲೆ ಸೀರಿಯಲ್ಗಳು. ಅವಳು ಹಣೆಯಲ್ಲಿ ಕುಂಕುಮ ಇಟ್ಕೊಳ್ಳೋದು, ಕೆನ್ನೆಯಲ್ಲಿ ಅರ್ಶನ ಇಟ್ಕೊಳ್ಳೋದೇ ಅವಳ ಭವಿತವ್ಯದ ಭಾರತ, ಅವಳ ಸ್ವರ್ಗ ಆಗೋಗಿತ್ತು. ಈಗಿಲ್ಲ. ಈಗ ಅವಳೇ ಸಂಪಾದನೆ ಮಾಡ್ತಾಳೆ, ಅವಳೇ ಡಿಸೈಡ್ ಮಾಡ್ತಾಳೆ, ಅವಳೇ ಸಂಪಾದನೆ ಮಾಡ್ತಾಳೆ, ಅವಳೇ ಡಿಸೈಡ್ ಮಾಡ್ತಾಳೆ. ಅವಳು ಒಬ್ಬಳೇ ಇರಬಲ್ಲಳು. ಇವತ್ತಿನ ಹೆಣ್ಮಗಳು ನಿಜವಾದ ಚಾಮುಂಡೇಶ್ವರಿ. ಅವಳಲ್ಲಿ ನಾನು ದೇವ್ರು ಕಾಣ್ತೀನಿ. ಅವಳೇ ಸಾಮಾಜಿಕ ಆರ್ಥಿಕ ಭದ್ರತೆ ಇಟ್ಕೊಂಡಿದ್ದಾಳೆ. ಈಗ ಅವಳು ಯಾರಿಗೂ ಹೆದರಬೇಕಿಲ್ಲ. ಅಪಾರ್ಟ್ಮೆಂಟಲ್ಲಿ ಅವಳು ವರ್ಷಗಟ್ಟಲೆ ಒಬ್ಬಳೇ ಇರಬಲ್ಲಳು. ಅವಳು ಯಾರಿಗೂ ಅವಶ್ಯಕತೆ ಇಲ್ಲ. ಈಗ ಅವಳು ತನ್ನ ಶಕ್ತಿಯಿಂದ ಅವಳಿಗೆ ಸಂಪಾದನೆ ಒಂದು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಅವಳಿಗೆ ಯಾರ ಮೇಲೆ ಡಿಪೆಂಡೆನ್ಸಿ ಆಗೋ ಅವಶ್ಯಕತೆ ಇಲ್ಲ. ಶಿ ಕ್ಯಾನ್ ಚೂಸ್ ಪಾರ್ಟ್ನರ್ಸ್, ಶಿ ಕ್ಯಾನ್ ಚೂಸ್ ಫ್ರೆಂಡ್ಸ್. ಮುಂಚೆ ಆಯ್ಕೆಗಳಿರಲಿಲ್ಲ. ಇವತ್ತು ಅವಳು ತನ್ನ ಈ ಒಂದು ದಿನ ಇದೆಯಲ್ಲಮ್ಮ, ಇದು ನಾವು BC 2ನೇ ಶತಮಾನ, ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಾವು ಹಿಂಗಿದ್ವಿ ಕನ್ನಡ ನಾಡಿನಲ್ಲಿ. ಯಾಕೆಂದರೆ ಅಶೋಕ ನಮ್ಮನ್ನೆಲ್ಲ ಆಳ್ತಿದ್ದಂಥ ಕಾಲದಲ್ಲಿ ಕ್ರಿಸ್ತಪೂರ್ವ 328 ಅಥವಾ 328ನೇ ಇಸ್ವಿ ಕ್ರಿಸ್ತಪೂರ್ವದಲ್ಲಿ ನಮ್ಮನ್ನು ಅಶೋಕನ ಸಾಮಂತರಾದಂಥ ಶಾತವಾಹನರು ನಮ್ಮನ್ನು ಆಳ್ತಾ ಇದ್ದರು. ಶಾತವಾಹನರಲ್ಲಿ ಹೆಣ್ಣು ಪ್ರಧಾನವಾಗಿತ್ತು. ಆ ರಾಜನ ಹೆಸರು ಗೌತಮಿ ಪುತ್ರ ಶಾತಕರ್ಣಿ. ಅಂದರೆ ಅವ್ರ ಅಮ್ಮನ ಹೆಸರು ಇಟ್ಕೋತಾ ಇದ್ದ, ಅಪ್ಪನ ಹೆಸರಲ್ಲ. ಮೇಟ್ರಿಯಾಕಲ್ ಗೌತಮಿ ಪುತ್ರ ಶಾತಕರ್ಣಿ ಅಂದರೆ ಹೆಣ್ಣು ಅಷ್ಟು ಪ್ರಧಾನವಾಗಿದ್ಲು. ಅದಾದಮೇಲೆ ಚಾಲುಕ್ಯರ ಕಾಲದಲ್ಲಿ ವಿಜಯ ಭಟ್ಟಾರಿಕೆ ಅಂತ ಒಬ್ಬಳು ಮಿನಿಸ್ಟ್ರ್ ಇದ್ಲು.
ಅತ್ಯಂತ ದೊಡ್ಡ ಸೈನ್ಯಾಧಿಪತಿ, ಮಿನಿಸ್ಟ್ರು, ಸಾಹಿತಿ, ಕವಿ ಎಲ್ಲನೂ ಆಗಿದ್ಲು ಅವಳು. ಅವಳ ಹೆಸರಿನಲ್ಲಿ ದೊಡ್ಡ ದೊಡ್ಡ ಶಾಸನಗಳಿವೆ, ನಾವು ಓದಿದ್ದೀವಿ ಅದನ್ನೆಲ್ಲ. ಅಂಥ ಹೆಣ್ಣನ್ನು ನಾವು ಮನೇಲಿ ಕೂರಿಸ್ಬಿಟ್ಟಿದ್ದೆ ಅತ್ಯಂತ ಘೋರ ಅಪರಾಧ ನಾವು ಮಾಡಿದ್ದು. ಆದರೆ ಇವತ್ತು ಅದೃಷ್ಟವಶಾತ್ ಅವಳಿಗೆ ಮತ್ತೆ ಪ್ರಾಮುಖ್ಯತೆ ಬಂದಿದೆ. ಸಮಾಜ ಇನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಹೆಣಗ್ತಿದೆ, ಬಟ್ ಸಮಾಜದ ಹತ್ರ ಬೇರೆ ದಾರಿ ಇಲ್ಲ. ನೀನು ಒಪ್ಕೊಳ್ಳೇಬೇಕು, ಅವಳು ಸ್ವತಂತ್ರಳು ಅಂತ ನೀನು ಒಪ್ಕೊಳ್ಳೇಬೇಕು. ನಿನ್ನ ಮಗನಿಗೆ ನೀನೇನು ಮರ್ಯಾದೆ ಕೊಡ್ತೀಯಾ, ನಿನ್ನ ಮಗಳಿಗೂ ನೀನು ಅದೇ ಮರ್ಯಾದೆ ಕೊಡಬೇಕು. ದೇರ್ ಇಸ್ ನೋ ವೇ. ಯಾಕಂದರೆ ದೊಡ್ಡವರಾಗಿ ಜೀವನ ನೋಡಿದವರು ಎಲ್ಲ ಕಾಲಘಟ್ಟಗಳಲ್ಲೂ ಜಯಿಸ್ಕೊಂಡು ಮುಂದಕ್ಕೆ ಜೀವನ ನೋಡಿರೋರು ಈ ಮಾತನ್ನ ಹೇಳಿದಾಗ ಅದಕ್ಕೆ ಶಂಕದಿಂದ ಬಂದ್ರೇ ತೀರ್ಥ ಅನ್ನೋದು ಒಂದು ತೂಕದ ಮಾತಿರುತ್ತೆ. ಹಾಗಾಗಿ ಭಾಳ ಚೆನ್ನಾಗಿ ಹೇಳಿದ್ರಿ. ಯಾಕಂದರೆ ಇವತ್ತು ಯಾವುದೋ ಒಂದು ಸಿಟಿನಲ್ಲಿರೋ ಹೆಣ್ಮಕ್ಳಿಗೆ ಬಹುಶಃ ಈ ಥರದ್ದು ಕೆಲವುದು ಗೊತ್ತಾಗ್ಬಿಟ್ಟಿರುತ್ತೆ ಸರ್. ಆದರೆ ಹಳ್ಳಿನಲ್ಲಿ ಇವತ್ತಿಗೂ ಎಷ್ಟೋ ಹೆಣ್ಮಕ್ಳು ಸ್ಟ್ರಗಲ್ ಇದೆ. ಅವ್ರಿಗೆ ಆಸೆ ಇದ್ರೂ ಮೇ ಬಿ ಅದು ಮನೇಲಿರೋ ಅಪ್ಪಂದ್ರು, ಗಂಡಂದ್ರು, ಅಣ್ಣಂದ್ರು ಅವರ ಸಹಾಯ ಬೇಕಾಗತ್ತೆ. ಎಲ್ಲರೂ ಮರವಾಗಿ ನಿಲ್ಲೋ ಶಕ್ತಿ, ಆಲೋಚನೆ, ಶಕ್ತಿ ಇಲ್ಲ. ಆದರೆ ಕಲಿತಿದಾರಮ್ಮ. ಯಾಕಂದ್ರೆ ಮಾತಾಡ್ತೀನಿ, ನಾನು ತುಮಕೂರು ಹತ್ರ ಒಂದು ಕುಗ್ರಾಮಕ್ಕೆ ಹೋಗಿದ್ದೆ. ಒಂದು ಕೆರೆ, ಒಣಗೋಗಿರೋ ಕೆರೆಯಲ್ಲಿ ಇನ್ನೊಂದು ವಾರಕ್ಕಾಗೋಷ್ಟು ನೀರಿದೆ. ಅಲ್ಲಿಂದ ಒಂದು ಸಣ್ಣ ಹೆಣ್ಮಗು ನೀರು ತುಂಬ್ಕೊಂಬರ್ತಾ ಇತ್ತು. ನಾನು ಕಾರ್ ನಿಲ್ಸಿ ನೋಡ್ತಾ ಇದ್ದೆ ಏನು ಮಾಡ್ತಾ ಇದೆ ಅಂತ. ಆ ಮಗು ಬಂದು, ಸಾಮಾನ್ಯವಾಗಿ ನಾನು ನೋಡಿದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ನಮ್ಮನ್ನು ಮಾತಾಡ್ಸಲ್ಲ, ಅವ್ರು ಪಾಡ್ಗೆ ಹೊರಟೋಗ್ತಾರೆ. ಈ ಮಗು ಬಂತು, ಅಂಕಲ್ ಎಲ್ಲಿಂದ ಬಂದ್ರಿ ನೀವು ಅಂದರು. ನಾನು ಬೆಂಗಳೂರಿಂದ. ಏನು ಓದ್ತಿದ್ಯಾ ಮಗು? ನಾನು SLC ಅಂತ ಹೇಳ್ತು. ಹೆಂಗೆ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ದೀನಿ. ಏನು ಮಾಡಬೇಕು ಅಂತಿದ್ಯಾ ಅಂತ ಅವಳಂದ್ಲು. ನಾನು ಒಳ್ಳೆ ಮಾರ್ಕ್ಸ್ ತೆಗೆದು ನಾನು ಹೆಂಗಾದರೂ ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಅಂದ್ಲು. ನಾನೇ, ನೀನು ಒಳ್ಳೆ ಮಾರ್ಕ್ಸ್ ತೆಗಿ, ನಿನ್ಗೇನು ಸಹಾಯ ಬೇಕು ನಾನು ಮಾಡ್ತೀನಿ, ನಿಂದು ಓದಮ್ಮ ನೀನು ಅಂದೆ. ಅವಳು ಯಾವುದೋ ಕುಗ್ರಾಮದಿಂದ ಇಲ್ಲಿರೋವಂಥ ಮಗು, ಅವಳಿಗೂ ಇದು ತಲುಪಿದೆ ಅವೇರ್ನೆಸ್ಸು. ಅವಳು ಇಂಜಿನಿಯರಿಂಗ್ ಕೊಡ್ತಾಳೋ ಅಡ್ವೊಕೇಟ್ ಮಾಡ್ತಾಳೋ, ಆದರೆ ಅವೇರ್ನೆಸ್ ಇದೆಯಲ್ಲ. ನನಗೆ ಭಾಳ ಖುಷಿಯಾಗೋಯ್ತು. ಇದು ನಮ್ಮ ದೇಶಕ್ಕೆ ಬೇಕಾಗಿರೋವಂಥದ್ದು. ಸಮಾನತೆ ಇದೆಯಲ್ಲ, ಯಾರೂ ಕೊಡಲಿಲ್ಲ, ಹೆಣ್ಮಕ್ಳೇ ತಗೊಂಡ್ರು. ಇದನ್ನು ತಗೋತಾ ಇದ್ದಾರೆ, ಅವ್ರು ತಗೊಂಡಿದ್ದಾರೆ. ಈಗ ತಗೊಂಡಿದ್ದಾರೆ. ಡೌಟ್ ಇದ್ರು ಈಗ ನಿಮ್ಮಂಥವ್ರ ಮಾತು, ನಮ್ಮಂಥವ್ರ ಮಾತು, ಅಥವಾ ಸುತ್ತಮುತ್ತ ಇರೋ ಮನೆ ಹುಡುಗರು, ಗಂಡಸರು ಒಂದು ಸ್ವಲ್ಪ ಈ ಬಳ್ಳಿಗಳಿಗೆ ಒಂದು ಸಪೋರ್ಟ್ ಕೊಟ್ರೆ ಹತ್ಕೊಂಡು ಹೋಗಲ್ವೇ, ಆ ಥರ ಮಾಡ್ಬೋದು ಅನ್ನೋದು ಒಂದು ಅನುಭವದ ಮಾತು ಕೂಡ. ಖಂಡಿತ. ಸೊ ಈಗ ಮುಂದೆ ಹೋಗೋಣ ಸರ್. ಯಾಕೆಂದರೆ ಜೀವನದ 20ರಿಂದ 30, 30ರಿಂದ 40 ಇಷ್ಟು ಕೆಲವು ಸತಿ ಒಂದು ಸರ್ಕಸ್ದು ಒಂದು ಫುಲ್ಲು ಇಲ್ಲಿಂದ ಎಲ್ಲ ನೋಡ್ಬಿಟ್ವಿ ಅಂತ ಒಂದು ಲೆಕ್ಕ ಸಿಗತ್ತೆ. ಅಷ್ಟೆಲ್ಲ ಕಾಲೇಜು, ಅಪ್ಪ ಅಮ್ಮ ಹೇಳಿದ್ರು, ನೆಕ್ಸ್ಟು ಬೆಳೆಸಿದ್ರು, ನೆಕ್ಸ್ಟು ಕುತೂಹಲಗಳು, ಆಮೇಲೆ ನಿಮ್ಮ ಸಂಸಾರ, ಇಲ್ಲಿವರೆಗೂ 40 ಆಯ್ತು. ಸೊ ಈಗ 40ಯಿಂದ ಮುಂದೆ ಜೀವನ ಹೇಗೆ ನೋಡೋದು ಅನ್ನೋದು ಈಗ ಒಬ್ಬೊಬ್ಬರಿಗೆ. ಅಫ್ಕೋರ್ಸ್ 40 to 50 ಲೈಫಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ? ಓಕೆ, ಗಂಡ್ಮಕ್ಳಿಗೆ ಏನಪ್ಪ ಅಂತಂದರೆ, ಈ ಸಾಮಾನ್ಯವಾಗಿ ಗಂಡ್ಮಕ್ಳು ಏನಂದರೆ ಫಸ್ಟ್ 20 ವರ್ಷ ನಾವೆಲ್ಲ ಬರೀ ಆಟ ಓಟ ಅದು ಇದು ಎಲ್ಲ ತಿನ್ಕೊಂಡು ಈಚೆ ಸಖತ್ ಉಂಡಾಡಿ ಗುಂಡುಗಳ ಥರ ಸಿಕ್ಕಾಪಟ್ಟೆ ಸ್ಪೂನ್ ಫೀಡಿಂಗು ಗಂಡ್ಮಕ್ಳು ಅಂತೆಲ್ಲ ನಡೆಯುತ್ತೆ, ಈಗಲೂ ನಡೆಯುತ್ತೆ. ನೀವು ನಂಬಲ್ಲಮ್ಮ, ಈಗ SLC ಹುಡುಗರನ್ನ ಅವ್ರ ಅಪ್ಪಂದ್ರು ಟ್ಯೂಷನ್ ಬಿಟ್ಬಿಡ್ತಾರಲ್ಲ, ಲೇ ಅವ್ನು ಹುಡುಗಾಕಣ, ಬಿದ್ದರೆ ಅವ್ನು ಬೀಳ್ಬೇಕಣ. ಇನ್ಫ್ಯಾಕ್ಟ್ ಅವ್ನು ಬೀಳ್ಬೇಕು, ಅವ್ನು ಮಂಡಿ ತರ್ಚಬೇಕು. 50 ವರ್ಷದಲ್ಲಿ ನೀನು ಪ್ಯಾಂಟ್ ಮೇಲೆ ತೆಗೆದ್ರೆ ನೀನು ಮಂಡಿಲಿ ತರ್ಚಿದ ಗಾಯ ಇಲ್ಲ ಅಂದರೆ ನಿನ್ನ ಲೈಫೇ ಅಲ್ಲ ಅಂತ ನಾನು ಹೇಳೋದು. ಮತ್ತೇನು ಬದುಕಿದೆಯಾ ನೀನು? ಒಂದು ಕಡೆನೂ ಬೀಳದೆ ಬದುಕ್ಬಿಟ್ರೆ ಅದು ಬದುಕೇನಮ್ಮ, ಅದು ಬದುಕೇ ಅಲ್ಲ. ಸೊ ಇದನ್ನು ಬಿಡಬೇಕು. ಇದನ್ನು ಈಗ ಯಾಕೆ ಅಂತಂದರೆ ಅವನು 40ರಿಂದ 50 ವರ್ಷದವ್ರಿಗೆ ಏನಾಗಿರುತ್ತೆ ಅಂದರೆ 20ರಿಂದ 40 ವರ್ಷ ಇವ್ರ ಸಂಪಾದನೆ ವರ್ಷ, ಇವರೆಲ್ಲ ಮೇಲೆ ಇರೋವಂಥ ಸಾಧನೆಗಳನ್ನು ಹೇಳ್ಕೊಳ್ಳೋವಂಥ ವರ್ಷ, ಅವ್ರಿಗೆ ಕಿರೀಟದಲ್ಲಿ ಗರಿಗಳನ್ನು ಸಿಕ್ಸ್ಕೊಳ್ಳೋವಂಥ ವರ್ಷ. 40 ಆದಮೇಲೆ ಅವ್ರು ಇದೆಯಲ್ಲ, ಇದು ಏನು ನಿಜವಾಗಿ ಆ್ಯಕ್ಚುಲಿ ನಾನು ಪಡೆದೆ ಅಂತ ನೋಡ್ಕೊಳಕ್ಕೆ ಶುರು ಮಾಡ್ಬಿಡ್ತಾರೆ. ಆಗಲೇ ಏನಪ್ಪ ಇಷ್ಟು ವರ್ಷ ಇದು ಮಾಡಿದ್ನಲ್ಲ, ಇದು ಇಸ್ ಇಟ್ ವರ್ತ್ ಅಂತ ನೋಡ್ತಾ ಇರ್ತಾರಲ್ಲ. ಆಗ ಎಚ್ಚೆತ್ಕೊಳ್ಳಿ. ಆಗ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗಿ ಆ್ಯಕ್ಚುಲಿ ಇದು ಬೇಕಾಗಿಲ್ಲ, ಲೀವ್ ಇಟ್, ಒಂದು ರೇಂಜಿಗೆ ಸೆಕೆಂಡ್ ಇನ್ನಿಂಗ್ಸ್ ಬಿಗಿನಿಂಗ್ಸ್ ಅದು. ಸೊ ಹಂಗೆ ಬಿಡಮ್ಮ ಸಾಕು, ಇಷ್ಟೊಂದು ಈಗೋ ಬೇಡ. ತಮ್ಮ ಆಸ್ತಿ ಕೇಳಿದ್ರೆ ಕೊಡಮ್ಮ, ಏನು ತಗೊಂಡೋಗಲ್ಲ, ಕೊಡುಗರು ನೀನು, ಏನು ಆಗಲ್ಲ. ಇನ್ನು 10 ಜಾಗ ಹೋದ್ರೆ ಏನಾಗಲ್ಲ, ಕೊಡು ನೀನು. ಪೀಸ್ ಆಫ್ ಮೈಂಡನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕಾಗಿರೋ ವಯಸ್ಸು 40. ಅಲ್ಲಿಂದ ಅವನಿಗೆ ನನ್ನ ನೆಮ್ಮದಿಗೆ ಏನು ಬೇಕು ಅನ್ನೋದು ಅವ್ನು ನೋಡ್ಕೊಂಬಿಟ್ಟ ಅಂದರೆ ಅವ್ನು ನೆಮ್ಮದಿಯಾಗಿದ್ಬಿಡ್ತಾನೆ. ನೆಮ್ಮದಿನೇ ಎಲ್ಲದಕ್ಕಿಂತ ಮೊದಲು, ಪ್ರೈಸ್ಲೆಸ್ ಆಗಿರೋದು ನೆಮ್ಮದಿ. ಅದಾದಮೇಲೆ ಆಸ್ತಿ, ಅಂತಸ್ತು, ವೈಭೋಗ ಎಲ್ಲ ಅಂತ ತಿಳ್ಕೊಳ್ಳೋ ಅಂಥ ವಯಸ್ಸೇ 40. ಆಗಲೇ ಅವನು ಅದನ್ನು ತಿಳ್ಕೊಂಬಿಡ್ಬೇಕು. 40ರಲ್ಲಿ ಹಬ್ಬ ಅಂದ್ರೆ ಒಂದು 5 ವರ್ಷ ಆ ಕಡೆಗೆ, 45ರಲ್ಲಿ ಅವ್ನು ತಿಳ್ಕೊಬೇಕು. ನೆಮ್ಮದಿಯಾಗಿರ್ಬೇಕು ಗುರು, ಸುಖವಾಗಿರಬೇಕು ಅನ್ನೋದಲ್ಲ, ನೆಮ್ಮದಿಯಾಗಿರ್ಬೇಕು ಅನ್ನೋದು ಮುಖ್ಯ. ಅದು ತಿಳ್ಕೊಬೇಕಾಗಿರೋವಂಥ ವಯಸ್ಸು ಗಂಡಸರಿಗೆ. ಹೆಣ್ಮಕ್ಳಿಗೆ ಆ ವಯಸ್ಸಲ್ಲೇ 40 ವಯಸ್ಸು ತನಕ ಬಂದಿರೋವಂಥ ಹೆಣ್ಮಕ್ಳು ಆ್ಯಾವ್ರೇಜಲ್ಲಿ ಹೇಳ್ಬೇಕಂದ್ರೆ ತುಂಬ ತ್ಯಾಗ ಮಾಡಿ ಬಂದುಬಿಟ್ಟಿರ್ತಾರೆ. ತಮ್ಮ ಆಸೆಗಳನ್ನು ಕೊಂದ್ಕೊಂಬಂದಿರ್ತಾರೆ, ಆಸೆಗಳನ್ನ ಇನ್ನೊಬ್ರಿಗೆ ಬಿಟ್ಬಿಟ್ಟು ಬಂದುಬಿಟ್ಟಿರ್ತಾರೆ, ಇಷ್ಟ ಇಲ್ಲದರೋನ ಜೊತೆ ಮದುವೆ ಆಗಿರ್ತಾರೆ, ಓದೋದನ್ನ ಬಿಟ್ಟು ಮದುವೆ ಆಗಿರ್ತಾರೆ, ಕೆಲಸ ಬಿಟ್ಟು ಮನೇಲಿರ್ತಾರೆ. ನೀವು ನಿಮ್ಮ ಇನ್ನೊಂದು ಜನ್ಮ ನೀವು ತಗೊಳ್ಳಿ. ಈಗ ನೀವು 40 ಆಗಿದೆ, ನಿನ್ನ ಗಂಡ ಏನೋ ಮಾಡಿದ್ದಾನೆ ಅಥವಾ ಏನೂ ಮಾಡಿಲ್ದೇ ಮಕ್ಕಳು ಅವ್ರ ಕಾಲ ಮೇಲೆ ನಿಂತ್ಕೊಂಡಿದ್ದಾರೆ. ಇಲ್ಲಿ 3 ಕಲಿಸ್ಬೇಕು. ಏನು, ಗಂಡನ್ನು ನಿನ್ನ ಜೀವನ ನೀನು ನೋಡ್ಕೊ, ಈಗ ನೀನು ಬಾ ಅಡುಗೆ ಮಾಡಿ ಬಾ, ಈಗ ನೀನು
ಅವನನ್ನು ಎಳಿಬೇಕು. ಈಗ ನೀನು ಬಾ ಅಡುಗೆ ಮಾಡ್ಬಾ ಇವತ್ತು ಬೆಳಗ್ಗೆ, ನಾನು ಕೆಲಸಕ್ಕೆ ಹೋಗ್ತೀನಿ ಅಂತನೋ, ಸಂಗೀತ ಕಲಿತೀನಿ ಅಂತನೋ, ಡ್ಯಾನ್ಸ್ ಕ್ಲಾಸ್ ಮಾಡ್ತೀನಿ ಅಂತನೋ, ಯೋಗ ಮಾಡಿ ಏನೋ ಮಾಡ್ತೀನಿ ಅಥವಾ ಕೆಲಸ ಹುಡ್ಕೊಂಡೆ ಹೋಗ್ತೀನಿ ಅಂತನೋ. ಈ ಮಕ್ಳಿಗೂ ಅಷ್ಟೇ ಅವರು ಸೆಲ್ಫ್ ಡಿಪೆಂಡೆಂಟ್ ಆಗಿರೋದನ್ನು ಕಲಿಸ್ಬೇಕು. ನಾನೊಂದು ಮನೇಲಿ ನೋಡಿದೆ ಅಮ್ಮ, ಮೈಸೂರಲ್ಲಿ ಗಂಡ ಹೆಂಡ್ತಿ ಹಿಂಗೆ ಇಬ್ಬರು ಕೆಲಸಕ್ಕೆ ಹೋಗಿದ್ದಾರೆ. ನಾನು ಅವನು ಹುಡ್ಕೊಂಡು ಹೋಗಿದ್ದೀನಿ. ಅವ್ನು ನನ್ನ ಸ್ನೇಹಿತ. ಮೊಬೈಲ್ ಫೋನ್ಗಳು ಇಲ್ಲದೆ ಇರೋ ಕಾಲ, ನನ್ನ ಕಾಲದ ನಾನು ಹೇಳೋ ಮಾತು. ಮನೆ ಮುಂದೆ ಈಚೆ ಒಂದು ಚಾಪೆ ಸುತ್ತಿಟ್ಟಿದ್ದಾರೆ, ಒಂದು ದಿಂಬು ಚಾಪೆ, ಒಂದು ವಾಟರ್ ಬಾಟ್ಲು ಎಲ್ಲ ಇಟ್ಟಿದ್ದಾರೆ, ಒಂದು ಸಣ್ಣ ಡಬ್ಬಿ ಎಲ್ಲ ಇದೆ. ಆವಾಗೆಲ್ಲ ಮನೆಗಳು, ಅಪಾರ್ಟ್ಮೆಂಟ್ ಇನ್ನೂ ಸಂಸ್ಕೃತಿ ಇಲ್ಲ, ಮೈಸೂರಲ್ಲೂ ಇರಲಿಲ್ಲ ಆಗ. ನಾನು ಈಚೆ ಕಾಯ್ಕೊಂಡು ನಿಂತ್ಕೊಂಡೆ. ಫೋನ್ ಇಲ್ಲದೆ ಇರೋ ಕಾಲ, ಇಲ್ಲ ಅಂದರೆ ಕಾಯ್ಕೊಂಡು ನಿಂತ್ಕೊಳ್ಳೋದು ಅಷ್ಟೇ. ಆಗ ಕಾಯ್ಕೊಂಡು ನಿಂತ್ಕೊಂಡಾಗ ಬಸ್ ಬಂತು, ಸ್ಕೂಲ್ದು ಆಟೋ ಬಂತು, ಮಗು ಇಳೀತು, ಅವ್ನ ಮಗಳು ಇಳಿದ್ಬಿಟ್ಟು ಬಂದ್ಬಿಟ್ಟು ಆ ಚಾಪೆ ಹಾಸ್ಕೊತು, ಅದು ಶೂ ಎಲ್ಲ ಬಿಚ್ಚಿಬಿಡ್ತು, ಕೈಕಾಲು ತೊಳ್ಕೊದ್ದು, ಈಚೆನಲ್ಲಿ ಇರೋದೆಲ್ಲ ಆಗ ಗೊತ್ತಲ್ಲ, ಈಚೆನಲ್ಲಿ ಕೈಕಾಲು ತೊಳ್ಕೊತು, ಚಾಪೆ ಹಾಸಿ ತಾನು ಕೂತ್ಕೊಂಡು ಹೋಮ್ವರ್ಕ್ ಬರೀತು, ಏನು ಹೇಳ್ಕೊಟ್ಟಿದ್ದು. ಪಕ್ಕದಲ್ಲಿ ಡಬ್ಬಿಲಿ ಏನೋ ತಿನ್ನಕ್ಕಿಟ್ಟಿರು, ತಿಂದ್ಬಿಟ್ಟು ಕುಡಿದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾಯಿತ್ತು. ನಾನು ಕಾಲಿಗೆ ಬಿದ್ದುಬಿಟ್ಟೆ ಅವನಿಗೆ. ಗುರು, ನೀನು 50 ವರ್ಷ ಮುಂದೆ ಇದೆಯಾ ಕಣಮ್ಮ ನೀನು, ಎಷ್ಟು ಡಿಪೆಂಡೆಂಟ್ ಆಗ ಆ ಮಗುನ ಬೆಳೆಸ್ತಾ ಇದ್ದಾನೆ ನೋಡ್ರಿ ಅಲ್ವಾ. ಹಾಂ, ಅದು ಈಗಿನವರಲ್ಲಿಲ್ಲ. ಆ್ಯಕ್ಚುಲಿ ಈಗಿನವರಲ್ಲಿ ಇರಬೇಕದು, ಈಗಿಲ್ವೇ ಇಲ್ಲ. ಬಸ್ಸು ಬರೋದು 5 ನಿಮಿಷ ತಡ ಆಗ್ಬಿಟ್ರೆ ಸ್ಕೂಲ್ ಬಸ್ಸು, ಯಾರೋ ISIS ಅವ್ನು ಬಂದು ಇದನ್ನು ಕಿಡ್ನ್ಯಾಪ್ ಮಾಡ್ದ ಅನ್ನೋ ರೇಂಜಿಗೆ ಗಾಬರಿ ಆಗ್ಬಿಡ್ತಾರೆ ಈಗ. ಅದನ್ನು ಬಿಡಿ ಹೆಣ್ಮಕ್ಳೇ, 40 ಆದಮೇಲೆ ನಿಮ್ಮ ಲೈಫು ನಿಮ್ಮ ಕೈಗೆ ತಗೊಳ್ಳಿ, ಕೊರಗದು ನಿಲ್ಲಿಸಿ, ನಿಮ್ಮ ಕನಸುಗಳನ್ನು ನಿಜ ಮಾಡ್ಕೊಳ್ಳಿ. ಇರೋದೊಂದು ಲೈಫು, ಕನಸುಗಳು ನಿಜ ಮಾಡ್ಕೊಳ್ಳಿ. ಯಾವತ್ತೂ ನಮ್ಮ ಲೈಫಲ್ಲಿ ನಾವೇ ಹೀರೋ, ಯಾರೂ ನಮ್ಮನ್ನು ಹೀರೋ ಮಾಡಲ್ಲ. ನಾವೇ ಕಷ್ಟಪಡಬೇಕು. ಯಾರೂ ನಮ್ಗೆ ಸಪೋರ್ಟ್ ಮಾಡಲಿಲ್ಲ, ಇವನು ಅವ್ನು ನಂಗೆ ಮಾಡಲಿಲ್ಲ, ಇವನನ್ನು ಡ್ರಾಪ್ ಮಾಡಲಿಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವೇ ಕಷ್ಟಪಡಿ, ಆಮೇಲೆ ಬರೋ ಸುಖ ಇದೆಯಲ್ಲ, ಫಲ, ಪ್ರೈಸ್ಲೆಸ್ ಸುಖ, ನೆಮ್ಮದಿ, ಅದನ್ನು ಮಾಡಿ ನೀವು ಆ ಸಾರ್ಥಕ ಗಳಿಗೆ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ಬೋದು. ವೆರಿ ನೈಸ್ ಸರ್. ತುಂಬ ಯೂಟ್ಯೂಬ್ನಲ್ಲಿ ಹೆಣ್ಮಕ್ಳು ನೋಡ್ತಾರಲ್ಲ, ಎಷ್ಟೋ ಜನ ನಾವು ನೋಡಿರ್ತೀವಿ, ಹಾಫ್ ಸೆಂಚುರಿ ಆಗಿರೋರು ನೋಡಿರ್ತಾರೆ. ಈಗ 50ರಿಂದ 60 ಬಗ್ಗೆ ಮಾತಾಡೋಣ, ಯಾಕಂದರೆ ಎಷ್ಟೋ ಜನಕ್ಕೆ ಅಯ್ಯೋ ರಿಗ್ರೆಟ್ಟು, ಇನ್ನಾಗೋಯ್ತು ನಮ್ಮ ಕಾಲ ಅನ್ನೋದು. ಸೊ ಅಂಥವ್ರು ಯಾರು ನೋಡ್ತಾರೆ, ಹೆಣ್ಮಕ್ಳಿಗೂ ಹೌದು ಗಂಡು ಮಕ್ಳಿಗೂ ಹೌದು. ಕೊನೆಯ ಒಂದು ಮಾತು, ಈಗ ಈ ಸಾಮಾನ್ಯವಾಗಿ ನಾನು 50 ಮೇಲಿರೋರು ನೋಡಿದ್ದೀನಲ್ಲ, ಈಗ ನನ್ನ ಕಾಲದವರು 50 ಮೇಲಿಂದ 60 ತನಕ ನಮ್ಮ ಕಾಲದವರು ಎಲ್ಲ ಹೆಣ್ಮಕ್ಳು ದೇವರಿಂದ ಬಿದ್ದುಬಿಟ್ಟಿದ್ದಾರೆ. ನಾನು ಇಲ್ಲ ಅಂತ ಬೇಡ ಅಂತ ಹೇಳಲ್ಲ, ಸಕಲ ಸುಖವನ್ನು ನೆಮ್ಮದಿಯನ್ನು ಅವರು ದೇವಸ್ಥಾನಕ್ಕೆ ಹೋಗೋದ್ರಲ್ಲೇ ಕಂಡ್ಕೊತಿದ್ದಾರಲ್ಲ. ಒಂಚೂರು ಈಚೆ ಬನ್ನಿ, ಅದಕ್ಕೂ ಹೋಗಿ, ನಾನು ಇಲ್ಲ ಅಂತ ಹೇಳ್ತಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಗ್ರಿ. ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಮನೆ ಹೆಂಗಸರನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಾನು ಎಲ್ಲರೂ ವ್ಯಾನಿಟಿ ಬ್ಯಾಗು ಇಲ್ಲಿ ಹಾಕೊಂಡು ನಿಂತಿರ್ತೀನಿ, ಹೋಗಿ ನೀವು ದರ್ಶನ ಮಾಡ್ಕೊ ಬನ್ನಿ ಅಂತ, ಅದೆಲ್ಲ ಮಾಡ್ತೀನಿ ನಾನು, ಇಲ್ಲ ಅಂತಲ್ಲ. ಆದರೆ ನೀವು ಯಾವ ಸುಖಕ್ಕೆ ಬದಲಾಗಿ ಇಲ್ಲಿ ಸುಖ ಕಾಣ್ತೀವಿ ಅಂದರೆ, ಯಾವ ನೆಮ್ಮದಿಗೆ ಬದಲಾಗಿ ಇದನ್ನು ಕಾಣ್ತಿರಲ್ಲ, ಅದನ್ನು ಈಚೆ ತೆಗೀರಿ. ಅದನ್ನು ಈಚೆ ತೆಗಿ. ಅಂದರೆ ಆ ನೆಮ್ಮದಿಗಳಂದರೆ ಯಾವುದು ಸರ್? ಏನೋ ಇರ್ಬೋದು, ಇವರಲ್ಲಿ ಯಾವುದೋ ಉಳ್ಕೊಂಡಿರೋ ಅಂಥ ನೆಮ್ಮದಿ ಯಾವುದೋ ಇರುತ್ತೆ, ನಾನು ಇವನಿಗೋಸ್ಕರ ಅದನ್ನು ಈಚೆ ತೆಗೀರಿ. ಅದನ್ನು ಇವ ಬಿಲೀವ್ ಮೀ, ಇವತ್ತಿಗೂ ನಾವು ಸೀರೆ ಬಿಟ್ಟು ಚೂಡಿದಾರ ಹಾಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡೋವಂಥ ನನ್ನ ವಯಸ್ಸಿನ ಹೆಣ್ಮಕ್ಳು ಇದ್ದಾರೆ, ನನ್ನ ಕ್ಲಾಸ್ಮೇಟ್ಸ್ ಥರದವರು ಇದ್ದಾರೆ, ಇವತ್ತಿಗೂ ಇದ್ದಾರೆ. ಆಮೇಲೆ ಏನಂದರೆ ಬೆಂಗಳೂರಲ್ಲಿದ್ದಾಗ ಹಾಕೊಳ್ಳಲ್ಲ, ಫಾರಿನ್ಗೆ ಹೋದಾಗ ಬೇಕಾದ್ರೆ ಒಂದು ಪಕ್ಷ ಓಕೆ ಅಂತಾರೆ, ಹೌದೇನೋ, ಈ ಹಾಕೊಳ್ದೆ ಅದೆಲ್ಲ ಮಾಡಿ, ಅದೆಲ್ಲ ಮಾಡಿ ನೀವು ಅಂದರೆ ಒಂದು ಕರೆಕ್ಟಾಗಿ ಹೇಳೋರು ಬಿಂದಾಸ್ ಆಗಿರಿ ನೀವು, ಅಷ್ಟೇ ಬಿಂದಾಸ್ ಆಗಿರಿ, ಇನ್ನೇನಿಲ್ಲ. ಯಾವ ವಯಸ್ಸಲ್ಲೂ ಯಾರು ನಮ್ಮನ್ನು ಕೇಳಿರ್ಲಿಲ್ಲಮ್ಮ, ನಮ್ಮ ಭ್ರಮೆಗಳದು, ಯಾರೋ ಕೇಳ್ಬಿಡ್ತಾರೆ ನಮ್ಮನ್ನ, ಯಾರೋ ಏನೋ ಅನ್ಕೊಂಡ್ಬಿಡ್ತಾರೆ, ಅದೆಲ್ಲ ನಮ್ಮ ಭ್ರಮೆ. ಯಾರು ಬೇಲಿಗಳು ಬಿಟ್ಬಿಟ್ಟು ಈಚೆ ಬನ್ನಿ. ಜನ ನೀವು ಹೆಂಗಿದ್ರು ಅಡ್ಜಸ್ಟ್ ಆಗ್ತಾರೆ, ನೀವು ಹಿಂಗಿದ್ರೆ ಹಿಂಗೆ ಅಡ್ಜಸ್ಟ್ ಆಗಿರ್ತಾರೆ, ಹಂಗಿದ್ರೆ ಬಿಡಪ್ಪ ಇವ್ರು ಬಿಂದಾಸ್. ಯಾರು ನಿಮ್ಮನ್ನು ಬಂದು ಮುಖದ ಮೇಲೆ ನೀ ಯಾಕೆ ಹಿಂಗಿದ್ಯಾ ಅಂತ ಯಾರು ಕೇಳಲ್ಲ. ಇಷ್ಟೊತ್ತು ಅಂದರೆ ಇಷ್ಟು ಸಹ ನಾವು ಧರ್ಮೇಂದ್ರ ಅವರಲ್ಲಿದ್ದಂತಹ ಒಂದು ಇತಿಹಾಸದ ಬಗ್ಗೆ ಕಾಳಜಿ, ಒಂದು ಆಸೆ, ಜೊತೆಗೆ ಜವಾಬ್ದಾರಿ ಎಲ್ಲ ನೋಡಿದ್ವಿ. ಇವತ್ತು ಒಂದು ಬಹಳ ಒಳ್ಳೆ ವ್ಯಕ್ತಿಯನ್ನು ಕೂಡ ನೋಡಿದ್ವಿ, ಅಂದರೆ ಆಲೋಚನೆಗಳು ಹೇಗೆ, ಚಿಂತನೆಗಳು ಹೇಗೆ ಅಂತ. ಸೊ ಇದೆಲ್ಲದಕ್ಕೂ ಎಲ್ಲೋ ಒಂದು ಕಡೆ ಬೇರು ನೋಡಿದ್ವಿ. ಒಂದಷ್ಟು ನಿಮ್ಮನ್ನು ಬೆಳೆಸಿರೋ ರೀತಿ, ನೀವು ನೋಡಿರೋದನ್ನು ಉಳಿಸ್ಕೊಂಡು ಬಳಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ. ನಿಮ್ಮ ನಂಬಿಕೆಗಳು, ಇವಾಗ ಜೀವನದ ನಂಬಿಕೆಗಳು ಏನು ಅಂತ ಕೇಳ್ಬೋದಾ? ನನ್ನ ನಂಬಿಕೆಗಳು ಏನಮ್ಮ ಅಂದರೆ, ನಾನು ಸದಾ ಪರೋಪಕಾರವನ್ನು ಯೋಚನೆ ಮಾಡೋನು. ನಾನು ಸದಾ ಪರೋಪಕಾರವನ್ನು ಯೋಚನೆ ಮಾಡ್ತಾ ಇರ್ತೀನಿ. ನಾನು ಯಾವಾಗಲೂ ಇದರಿಂದ ಇನ್ನೊಬ್ಬರಿಗೆ ಉಪಯೋಗ ಆಗುತ್ತಾ ಅನ್ನೋದೇ ಯೋಚನೆ ಮಾಡ್ತೀನಿ. ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ಇದೇ ನನ್ನ ಮೊದಲನೇದು. ಇದನ್ನು ನಾನು ಯಾವತ್ತೂ ಬಿಡೋಲ್ಲ. ನಾನು ಯಾವಾಗಲೂ ಹೃದಯದಿಂದನೇ ಯೋಚನೆ ಮಾಡೋನು, ತಲೆಯಿಂದಲ್ಲ. ಸೊ ಹಾಗಾಗಿ ಯಾವಾಗಲೂ ಸದಾ ಒಂದು ಸಮಸ್ಯೆಗಳು ಸಿಕ್ಕಾಕೋತಾ ಇರ್ತೀನಿ. ಬಟ್ ಐ ಎಂಜಾಯ್ ಇಟ್. ಈಗೋಸ್ಕರ ಇದು ಹೋಯ್ತಾ, ಹೋಗ್ಲಿ ಬಿಡು, ಪರವಾಗಿಲ್ಲ, ಅವ್ನು ಚೆನ್ನಾಗಿದ್ದಾನಲ್ಲ, ಇದೇ ಒಂದು ಬರುತ್ತೆ ನನಗೆ. ಯಾವಾಗಲೂ ಇದರಲ್ಲೇ ಬದುಕ್ತಾ ಇರೋ, ಸೊ ಅದರಲ್ಲೇ ನೆಮ್ಮದಿ ಕಾಣ್ತಾ ಇರೋ ನಾನು ಕೇಳಿದ್ರೆ ತುಂಬ ಮೆಟೀರಿಯಲಿಸ್ಟಿಕ್ ಆಗಿ ಬದುಕಬಾರ್ದು. ಜನ ಮನುಷ್ಯರನ್ನು ಉಪಯೋಗಿಸ್ಕೊಂಡು ವಸ್ತುಗಳನ್ನು ಪ್ರೀತಿಸೋದು. ಈಗ ಜನ ವಸ್ತುಗಳನ್ನು ಪ್ರೀತಿಸಿ ಮನುಷ್ಯರನ್ನು ಉಪಯೋಗಿಸ್ಕೊಂಡು, ಉಲ್ಟಾ ಆಗಬೇಕಿತ್ತು. ಮನುಷ್ಯರನ್ನು ಪ್ರೀತಿಸಿ, ವಸ್ತುಗಳನ್ನು ಉಪಯೋಗಿಸಿ ಮನುಷ್ಯರನ್ನು ಪ್ರೀತಿಸಿ. ನೀವು
ಮನುಷ್ಯರು ಉಪಯೋಗಿಸೋದು ಇವ್ನು ಸಿಗ್ತಾ ಇವನಿಂದ ಏನು ಮಾಡಿಬಿಡ್ಬೋದು ಅನ್ನೋದೇ ಬೇಡ, ಅದು ಬೇಡ. ಸಾಕು, ಇಷ್ಟು ಮೆಟೀರಿಯಲಿಸ್ಟಿಕ್ ಆಗಿ ಬದುಕಬೇಡಿ, ಪ್ರತಿಯೊಂದರಲ್ಲೂ ಲಾಭ ನೋಡಬೇಡಿ. ಒಂದು 4 ಆಣಿ ಖರ್ಚು ಮಾಡಿ, ಕೈ ಬಿಟ್ಟು ಖರ್ಚು ಮಾಡಿ, ಒಂದು 4 ಆಣಿ ಏನಾಗುತ್ತೆ, ಏನೂ ಆಗಲ್ಲ. ಸ್ವಲ್ಪ ಉದಾರ ಹೃದಯಗಳಾಗಿರಿ. ನಾವೆಲ್ಲ ನಮ್ಮ ಇಡೀ ನಮ್ಮ ಭಾರತ ದೇಶದ ಸಂಸ್ಕಾರನೇ ಉದಾರ ಹೃದಯದಲ್ಲೇ ಅಡಗಿರೋದು. ನಾವೆಲ್ಲ ಎಲ್ಲರೂ ಇದೇ ಥರ ಬದುಕು ಬಂದಿರೋದಕ್ಕೇ ಇವತ್ತಿಗೂ ನಾವು ಅನ್ನ ನೀರು ನೆರಳು ಕಾಣ್ತಾ ಇರೋದು. ಇಲ್ಲದೆ ಎಲ್ಲಿ ಕಾಣೋಕ್ಕೆ ಸಾಧ್ಯನೇ ಇರಲಿಲ್ಲ. ಒಂದು ಉದಾರ ಹೃದಯಗಳಾಗಿ ಬದುಕಿ, ಸ್ವಲ್ಪ ಕಷ್ಟಪಡಿ ಇನ್ನೊಬ್ರಿಗೋಸ್ಕರ ಅನ್ನೋದೇ ನನ್ನ ಜೀವನದ ಮಂತ್ರ. ಯಾವಾಗಲೂ ಇನ್ನೊಬ್ರಿಗೋಸ್ಕರ ಕಷ್ಟಪಡಿ. ಬಹಳ ಒಂದು ಪಕ್ವವಾಗಿರುವಂಥ ಒಂದು ವ್ಯಕ್ತಿತ್ವನ ನೋಡ್ತಾ ಇದ್ದೀವಿ ಇಲ್ಲಿ. ಆದರೆ ಮನುಷ್ಯರಾಗಿ ಸರ್ ಕೊನೆಯವರೆಗೂ ಏನಾದರೂ ಒಂದು ಕಲಿತಾ ಇರಬೇಕು ಅನ್ನೋದು ಒಂದು ಇರುತ್ತೆ. ಆಮೇಲೆ ಜಾಪನೀಸ್ ಅವ್ರದ್ದು ಒಂದಷ್ಟು ಟೆಕ್ನಾಲಜಿ ರಾದರ್ ಟೆಕ್ನಿಕ್ಸ್ ಆಫ್ ಥಿಂಕಿಂಗಲ್ಲಿ ಸರ್ ಇಕಿಗಾಯ್ ಬಗ್ಗೆ ಜನ ಮಾತಾಡ್ತಾರೆ. ಇನ್ನೊಂದು ಹಾಗೆ ಕಾಯ್ಸನ್ ಅಂತ ಒಂದಿದೆ. ಕಾಯ್ಸನ್ ಅಂದರೆ ಏನಂದರೆ ಪ್ರತಿದಿನ ನೀವೇನು 100 ಮಾರ್ಕ್ಸ್ ತೊಗೋಬೇಕಾಗಿಲ್ಲ, 100ಕ್ಕೆಲ್ಲ ಪ್ರತಿದಿನ ಬೆಟ್ಟ ಹತ್ತಬೇಕಾಗಿಲ್ಲ. ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟರು ಪ್ರತಿದಿನ ಅದನ್ನು ಒಂದೊಂದೇ ಪರ್ಸೆಂಟ್ ಅಂತ ಇಂಪ್ರೂವ್ ಮಾಡ್ಕೊಂಡೋದ್ರೂ ಸಾಕು ಅನ್ನೋ ಒಂದು ಇದಿದೆ. ಅಂದರೆ ಇದು ಉದಾಹರಣೆಗಳು ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಹಿತ್ತಲಲ್ಲೇನು ಇದಕ್ಕಿಂತ ಉದಾಹರಣೆಗಳು ಇಲ್ಲ ಅಂತಲ್ಲ. ಆದ್ರೂ ಬೇರೆ ಎಲ್ಲ ದೇಶದವರು ಅದನ್ನು ಯಾವ್ಯಾವುದೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಸೊ ಇದನ್ನು ನಿಮ್ಮ ಮುಂದೆ ಇಟ್ಟು ಇವಾಗ ಇಷ್ಟೆಲ್ಲ ಅಲ್ಲಿ ಜೀವನ ನೋಡಿರೋ ಧರ್ಮೇಂದ್ರ ಅವರು ಇನ್ನು ಯಾವ ಒಂದು ವಿಚಾರದ ಬಗ್ಗೆ ಹೌದು ನಾನು ಇದರಲ್ಲೂ ಇನ್ನೂ ಒಂದು ತಿದ್ಕೋಬೇಕು ಅಥವಾ ಇದರಲ್ಲಿ ಇನ್ನೂ ದಿನ ಒಂದು ಹೆಜ್ಜೆ ಇಡಬೇಕಂತ ನೀವು ಸದ್ಯದ ಸಾಹಸದಲ್ಲಿದ್ದೀರಿ? ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅಂತಿದ್ದು ನನ್ನ ಇಂಜಿನಿಯರಿಂಗೇ, ಸಿವಿಲ್ ಇಂಜಿನಿಯರಿಂಗೇ. ಇನ್ನೂ ಹೆಚ್ಚಿಗೆ ಇದ್ರ ಮೇಲೆ ಏನು ಸಾಧನೆ ಮಾಡಬೇಕಿತ್ತು ನಾನು, ಇನ್ನೂ ಹೆಚ್ಚಿನ ಇದ್ರ ಮೇಲೆ ಕಂಟ್ರೋಲ್ ತೊಗೋಬೇಕಿತ್ತು ನಾನು, ಇನ್ನೂ ಹೆಚ್ಚಿಗೆ ನನ್ನ ಜ್ಞಾನ ತೊಗೋಬೇಕಿತ್ತು ನಾನು ಅನ್ನೋದು ನನಗಿನ್ನೂ ಆಸೆ ಹೋಗಿಲ್ಲ. ನನ್ನ ಇಂಜಿನಿಯರಿಂಗಲ್ಲಿ ಇನ್ನೂ ಸ್ವಲ್ಪ ಇವತ್ತಿಗೂ ನಾನು ಇಷ್ಟೆಲ್ಲ ಮಾಡಿದ್ರೂ ಇವತ್ತಿಗೂ ನಾನು ಕೆಲಸಗಳು ಮಾಡ್ತಾಯಿರ್ತೀನಿ. ಎಲ್ಲರೂ ಒಂದು ಒಳ್ಳೆ ಪ್ಲಾಸ್ಟಿಂಗ್ ನೀಟಾಗಿ ಬಂದ್ಬಿಟ್ರೆ ಮೈ ಮರೆತ್ಬಿಡ್ತೀನಿ. ಆಹಾ ಎಷ್ಟು ಚೆನ್ನಾಗಿ ಬಂತಪ್ಪ ಅಂತ. ನಾನು ಆವಾಗ ಅಲ್ಲೂ ಅಷ್ಟೇ, ನಂದು ಪ್ರತಿ ಪ್ರಾಜೆಕ್ಟಲ್ಲೂ ನಾನು ಲಾಸ್ ಮಾಡ್ಕೋತಾ ಇರ್ತೀನಿ. ಯಾಕೆಂದರೆ ನನಗೆ ಕೆಲಸ ಮುಖ್ಯ. ಅವನಿಗೆ ಇಷ್ಟು ಕಟ್ಟಿದನ್ಕ ಅದಕ್ಕೆ ನಾನು ಲಾಭ ಇಟ್ಕೊಂಡು ಇಷ್ಟೇ ಕೆಲಸ ಮಾಡಬೇಕು ಅಂತಿಲ್ಲ. ನನಗೆ ಅದು ಬುದ್ಧಿ ಇಲ್ಲ. ನನಗೆ ಕೆಲಸ ಚೆನ್ನಾಗಿ ಬರ್ಬೇಕು. ನನಗೆ ಕೆಲಸ ಅದರಲ್ಲಿ ಇರೋನು ಚೆನ್ನಾಗಿ ಕರ್ಕೊಂಬಂದು ಒಳ್ಳೆ ಮೆಟೀರಿಯಲ್ ತಂದು ಕರೆಕ್ಟಾಗಿರೋದು ಹಾಕಿ ಚೆನ್ನಾಗಿ ಬಂದುಬಿಟ್ರೆ ಓನರ್ಗಿಂತ ನಾನೇ ಖುಷಿ ಪಡ್ತಾ ಇರ್ತೀನಿ. ಚೆನ್ನಾಗಿ ಬಂತು ಬಿಡಮ್ಮ, ಈಗ ಚೆನ್ನಾಗಿ ಬಂದು ಆ ಸುಖ ಇದೆಯಲ್ಲ ಅಮ್ಮ, ಅದ್ರ ಮುಂದೆ ಯಾವುದೂ ಇಲ್ಲ. ನಾವು ಮಾಡಿರೋ ಸುಖ ಚೆನ್ನಾಗಿ ಬಂದಾಗ ಇದೆಯಲ್ಲ ನೆಮ್ಮದಿ, ಅದ್ರ ಮುಂದೆ ಯಾವುದೂ ಇಲ್ಲ. ಹೊಯ್ಸಳರಲ್ಲಿ ಒಬ್ಬ ಶಿಲ್ಪಿ ಒಂದು 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 ದೀಪದ ಕಂಬದ ಮೇಲೆ ಒಂದು ಮೂರ್ತಿನ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದ. 48 ಅಡಿ ದೀಪದ ಕಂಬ. ಇವನು ಇನ್ನೊಂದು ಮಾಡ್ತಾ ಇದ್ದ. ಆಗ ಅವ್ನು ಕೇಳ್ತಾನೋ ಬಿಡ, ಅದು 48 ಅಡಿ ಮೇಲೆ ಯಾರು ನೋಡಲ್ಲ ಅಂದಾಗ ನಾನು ನೋಡ್ತೀನಿ ಕಣ, ನನಗೆ ಗೊತ್ತಿದೆ, ಅದಕ್ಕೆ ಬೇಡ, ಅದು ಬೇಡ, ಇದು ನಾನು ಕರೆಕ್ಟಾಗಿ ಕೆತ್ಬಿಟ್ರೆ ನಾನು ದೀಪದ ಕಂಬ ನೋಡಿದಾಗಲೆಲ್ಲ ನೆಮ್ಮದಿ. ಇದು ನಮ್ಮ ಬುದ್ಧಿ. ನಾವು ಮಾಡೋ ಕೆಲಸ ನಮ್ಗೆ ಖುಷಿ ಇದೆ. ಆ ಖುಷಿ ಇದೆಯಲ್ಲ, ನನಗೆ ಇನ್ನೂ ಆಸೆ ಇದೆ. ನನಗಿನ್ನೂ ಏನು ಆಸೆ, ಇವನು ಒಳ್ಳೆ ಕೆಲಸ ಮಾಡಬೇಕು, ಇದೇ ನನಗಿನ್ನೂ ಆಸೆ. ಇನ್ನೂ ಚೆನ್ನಾಗಿ ನಾವು ಟೆಕ್ನಾಲಜಿ ತಿಳ್ಕೊಬೇಕು, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು. ಈಗ ಕಮ್ಮಿ ಆಯ್ತೇನೋ ಅಂತಲೇ ಅನಿಸುತ್ತೆ ನನಗೆ. ಪ್ರತಿದಿನ ಒಂದೊಂದೇ ಇದೇ ಥರ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ ಸರ್? ಜೀವನದಲ್ಲಿ ನಿಮಗಿರುವಂಥ ಕುತೂಹಲಗಳು ಸದಾ ನಿಮ್ಮನ್ನು ಹೀಗೆ ಇರಲಿ. ಆ್ಯಂಡ್ ಕೊನೆಯದಾಗಿ ತುಂಬ ನಿಮ್ಮ ಮಾತಲ್ಲಿ ತೂಕ ಇದೆ, ಮತ್ತು ಪಕ್ವತೆ ಅಂದರೆ ರ್ಯಾಷನಲ್ ಥಿಂಕಿಂಗ್ ತುಂಬ ಎದ್ದು ಕಾಣುತ್ತೆ. ಜೊತೆಗೆ ನಮ್ಮ ಸಂಸ್ಕಾರನೂ ಬಿಟ್ಟಿಲ್ಲ, ಸಂಪ್ರದಾಯಗಳನ್ನ ಎಷ್ಟು ಇಟ್ಕೋಬೇಕು, ಎಲ್ಲೆಲ್ಲಿ ಏನು ಇಟ್ಕೋಬೇಕು, ಈ ಥರ ನಿಮ್ಮ ಮಾತುಗಳಲ್ಲಿ ನನಗೆ ಕಂಡಂಥ ವ್ಯಕ್ತಿ ನೀವು. ಈ ಥರ ಮಾತಾಡೋರ ಬಗ್ಗೆ ಒಂದು ಡೌಟ್ ಹುಟ್ಕೊಳ್ಳುತ್ತೆ, ಇವರೇನು ದೇವರು ದಿಂಡ್ರಂದರೆ ನಮ್ಮ ಥರ ತುಂಬ ಸೂಪರ್ಸ್ಟಿಷಿಯಸ್ ಬಿಲೀವ್ಸ್ ಎಲ್ಲ ಇದೆಯಾ? ಈ ಥರದ ಬಗ್ಗೆ ತಮ್ಮ ಚಿಂತನೆಗಳಿಗೆ? ತುಂಬ ನಂಬ್ತೀನಮ್ಮ, ತುಂಬ ನಂಬ್ತೀನಿ. ನಾನು ನೆಕ್ಸ್ಟ್ ಲೆವೆಲ್ ದೇವ್ರನ್ನ ನಂಬ್ತೀನಿ. ಅಂದರೆ ತುಂಬ ಯಾರು ನಿಮ್ಮ ಆಚರಣೆಗಳು ವಿಭಿನ್ನವಾದ ಚಾಮುಂಡಿ ಅಮ್ಮನ? ಚಾಮುಂಡೇಶ್ವರಿ, ಚಾಮುಂಡೇಶ್ವರಿ ನನಗೆ ಅಪ್ಪ ಅಮ್ಮ ಇದ್ದಂಗೆ ಅವರು. ನಾವು ಯಾವಾಗಲೂ ಇದನ್ನು ನಾನು ತುಂಬ ಕಡೆ ಭಾಷಣದಲ್ಲಿ ಹೇಳ್ತೀನಿ, ನಾವು ಚಾಮುಂಡಿನ ದೇವರು ಅಂತ ನೋಡಲ್ಲ, ನಾವು ಅಮ್ಮನ ಥರ. ಯಾಕೆಂದ್ರೆ ಚಿಕ್ಕಂದಿನ ನೋಡ್ಬಿಟ್ಟಿದ್ದೀವಿ ನಾವು ಅವಳನ್ನ, ಚಾಮುಂಡೇಶ್ವರಿನ. ಈಗ ಕ್ಯೂ ಅದೆಲ್ಲ ನಾವೆಲ್ಲ ಹೋಗ್ಬೇಕಾದ್ರೆ ಏನಿಲ್ಲ, ಡೈರೆಕ್ಟ್ ಚಾಮುಂಡಿ ಅಮ್ಮನ ನೋಡಿಕೊಂಡು ಪಕ್ಕದಲ್ಲಿ ಅಡುಗೆ ಮನೆ ಇದೆ, ಅಮ್ಮನವ್ರಿಗೆ ಡೈಲಿ ಪ್ರಸಾದ ಮಾಡ್ತಾರೆ ಖಾರ ಪೊಂಗಲ್ಲು. ಆ ರುಚಿನೇ ರುಚಿ. ನೀವು ಒಂದಿನ ಓದಾಗಿ ತಿನ್ನಿರಿ, ಅದು ಅಡುಗೆ ಮನೇಲಿ ಕೇಳಿದ್ರೆ ಈಗ ಕೊಡ್ತಾರಲ್ವೋ ಗೊತ್ತಿಲ್ಲ. ನಾವೆಲ್ಲ ಅಲ್ಲಿ ಹೋಗ್ಬಿಟ್ಟು ಸೀದಾ ಅಡುಗೆ ಮನೆಗೆ ಹೋಗ್ಬಿಟ್ಟು ಕೂತ್ಕೊಂಬಿಟ್ರೆ ಬಿಸಿ ಬಿಸಿ ಪೊಂಗಲ್ ಹಾಕೋರು ನಮ್ಗೆ. ಯಾವ ವರ್ಷ ಸರ್ ಇದು? ಒಂದು 88, 89, 90 ಆ ಥರದ್ದು ಏನು ರುಚಿಯಾಗಿರೋದು ತಿನ್ನೋದು ಅಲ್ಲಿ ಕೂತ್ಕೊಂಡು. ಆಮೇಲೆ ಇವಳಿಗೆ ನಾವು ಹೊಸ ಬಟ್ಟೆ ಹಾಕೊಂಡು ಚಾಮುಂಡಿ ಬೆಟ್ಟ, ಎಕ್ಸಾಮ್ ಬರೆದ್ವಾ ಚಾಮುಂಡಿ ಬೆಟ್ಟ, ಸೈಕಲ್ ತೊಗೊಂಡು ಚಾಮುಂಡಿ, ಎಲ್ಲದಕ್ಕೂ ಚಾಮುಂಡಿ ಬೆಟ್ಟ. ನಾವು ಅವಳನ್ನು ಯಾವಾಗಲೂ ನಾವು ಕೇಳೋದು, ನಾವು SLC ಎಕ್ಸಾಮ್ ಕರೆಕ್ಟಾಗಿ ಪಾಸ್ ಆದರೆ ಸರಿ, ಇಲ್ಲದೆ ನಾ ಬರೋಲ್ಲ ನಾಳೆಯಿಂದ ಅನ್ನೋದು ಇವಳಿಗೆ. ಅಂದರೆ ನಮಗೊಂಥರ ನಮ್ಮ ಅಮ್ಮ ಇದ್ದಂಗೆ. ಚಾಮುಂಡಿ ಅಮ್ಮನಿಗೆ ನಮ್ಗೆ ಭಕ್ತಿಗಿಂತ ನಮ್ಮ ಪ್ರೀತಿ. ನಮಗೆ ನಂಜುಂಡನಿಗೂ ಅಷ್ಟೇ, ನಂಜುಂಡೇಶ್ವರನಿಗೂ ಅಷ್ಟೇ. ನಾವೆಲ್ಲ ಈ ನಮ್ಮ ಸೀನಿಯರ್ಸೇ ಹಂಗೆ ಕಣಮ್ಮ. ಅವರು ದೇವ್ರನ್ನ ತಮ್ಮಲ್ಲೊಬ್ಬರನ್ನ ಆಗಿಸ್ಕೊಂಡ್ರು. ಹಾಗಾಗಿ ನಮ್ಮ ದೇವ್ರುಗಳು ಉಳ್ಕೊಂಡಿರೋದು ಭಯದಿಂದಲ್ಲ, ಪ್ರೀತಿಯಿಂದ ನಾವು ದೇವ್ರನ್ನ ಉಳಿಸ್ಕೊಂಡಿದ್ದೀವಿ. ನಂಜುಂಡ ಚಾಮುಂಡೇಶ್ವರಿಯಿಂದ ನಾವು ಪ್ರೇಮಿಗಳು ಮಾಡಿಬಿಟ್ಟಿದ್ದೀವಿ.
ನಂಜುಂಡ ಚಾಮುಂಡಿ. ಯಾಕೆಂದರೆ ಚಾಮುಂಡಿ ತೇರು ಮಾಡಬೇಕಾದ್ರೆ ನಂಜನಗೂಡು ಕಡೆ ಬಂದಾಗ ನಿಲ್ಲಿಸ್ತಾರೆ ತೇರನ್ನ, ತನ್ನ ಪ್ರಿಯತಮ್ಮನ ನೋಡಲಿ ನಂಜುಂಡನ್ನ ಅಂತೇಳಿ ಅಲ್ಲಿ ಹಣ್ಣು ಕಾಯಿ ಹಚ್ಚಿ 2 ನಿಮಿಷ ನಿಲ್ಲಿಸಿರ್ತಾರೆ. ಆಮೇಲೆ ತೇರು ಈ ಕಡೆ ಬರುತ್ತೆ. ಅಲ್ಲಿ ನಂಜನಗೂಡು ತೇರು ಆಗುವಾಗಲೂ ಚಾಮುಂಡಿ ಬೆಟ್ಟದ ಕಡೆ ಬಂದಾಗ ನಿಲ್ಲಿಸ್ತಾರೆ, ನೋಡ್ಲಪ್ಪ ಅವಳನ್ನ ಅಂತ. ಅದು ಅವನು ನಂಜುಂಡ ರಾತ್ರಿ ಮಲಗಿದ ಮೇಲೆ ಪಾರ್ವತಿ ಪಕ್ಕದಿಂದ ಎದ್ದು ಚಾಮುಂಡಿನ ನೋಡಕ್ಕೆ ಬಂದಾಗ ಆ ಪಾರ್ವತಿ ಬೈತಾಳವನ್ನ, ಹಾವಾದ್ರೂ ಕಚ್ಚಬಾರ್ದ ಚೇಳಾದ್ರೂ ಕುಗಬಾರ್ದ ಅಂತ ಹಾಡಿಲ್ವಾ ನೀವು? ನಮ್ಮ ಜಗ್ಗೇಶ್ ಫಿಲಮಲ್ಲಿ ನೋಡಿಲ್ವಾ? ಆ ಹಾಡು ಅವಳೇ ಹೇಳೋದು. ಅದು ಜನಪದ ಗೀತೆ. ಅದು ಅವಳು ತನ್ನ ಗಂಡ ತನ್ನನ್ನು ಬಿಟ್ಟು ಚಾಮುಂಡಿನ ನೋಡಕ್ಕೆ ಹೋಗ್ತಿದ್ದಾನಲ್ಲ ನನ್ನ ಪಾರ್ವತಿ ಸಿಟ್ಟಿಗೆ, ನೀನು ಕುತ್ಕೆಲ್ ಸುತ್ಕೊಂಡಿದ್ದೀಯಲ್ಲ, ಹಾವಾದ್ರೂ ನಿನಗೆ ಕಚ್ಚಬಾರ್ದ ನಿನಗೆ. ಇದು ಜಾನಪದ ಗೀತೆ ಅಲ್ವಾ? ಓಹೋ, ಇದು ಈ ಥರ ನಾವು ದೇವ್ರನ್ನ ನೋಡೋದು ನಾವು. ಅಂದರೆ ನಾವು ದೇವ್ರುಗಳನ್ನ ನಮ್ಮ ಥರ ನೆನ್ಕೊಂಡಿದ್ದೀವಿ. ನೋಡಿ, ನಂಜನಗೂಡಿಗೂ ಒಬ್ಬ ಗರ್ಲ್ ಫ್ರೆಂಡ್ ಚಾಮುಂಡಿ ಗರ್ಲ್ ಫ್ರೆಂಡ್ ಅಂದರೆ ನೀವು ಇಮ್ಯಾಜಿನ್ ಮಾಡಿ, ನಾವೆಷ್ಟು ಅದನ್ನು ತುಂಬ ಎಷ್ಟು ಹೃದಯಕ್ಕೆ ತೊಗೊಂಡಿದ್ದೀವಿ. ನಾವು ಇವ್ರನ್ನೆಲ್ಲ ತುಂಬ ಹೃದಯಕ್ಕೆ ತೊಗೊಂಡಿದ್ದೀವಮ್ಮ. ನಾವು ನನಗೊಂದ್ಸಲಿ ನಾನು ನಂಜನಗೂಡು ಹೊರಗಡೆ ರಸ್ತೆಯಲ್ಲಿ ನಾನು ತುಂಬ ಸಲ ಉರುಳು ಸೇವೆ ಮಾಡಿದ್ದೀನಿ ಅವನಿಗೆ. ಇದೆಲ್ಲ ತರ್ಚೋಗುತ್ತೆ ಅವಾಗ. ಈಗ ಮರಳಾಕಿದ್ದಾರೆ, ಆಗೇನೂ ಇರಲಿಲ್ಲ, ಬರೀ ರಸ್ತೆ ಇತ್ತು. ಇದೆಲ್ಲ ತರ್ಚೋಗ್ಬಿಡೋದು. ನಮ್ಮ ತಂದೆಯವರು ನಾನು ತುಂಬ ಚಿಕ್ಕವನಾಗಿದ್ದಾಗ ನಂಗೆ ತುಂಬ ಹುಷಾರು ತಪ್ಪು ಅಂತೇಳಿ ನಮ್ಮ ತಂದೆಯವರು ಒಂದೇ ಕಡೆ ಮಾಡಿದ್ರು. ಅದನ್ನ ಒಂದೇ ಕಡೆಯಿಂದ ಜರುಗ್ಕೊಂಡು ಅದನ್ನು ಮಾಡಿದರು. ಒಂದು ದಿನ ಅಲ್ಲ, ಪೂರ್ತಿ ತರದೋಗಿತ್ತು ಪೂರ್ತಿ. ಇದು ಅಷ್ಟು ಭಕ್ತಿ ನಮಗೆ. ನಂಜುಂಡ ಅಂದ್ಬಿಟ್ರೆ ಭಾಳ ಭಕ್ತಿ, ಚಾಮುಂಡಿ ಅಂದ್ರೂ ಭಾಳ ಭಕ್ತಿ. ನಾವು ಭಾಳ ನಾನು ಹೇಳಿದ್ನಲ್ಲ, ಸ್ನಾನ ಪೂಜೆ ಇಲ್ಲದೆ ನಾನು ಮನೆಯಿಂದ ಈಚೆ ಖಾಲಿ ಹಾಕಲ್ಲ ನಾನು. ಈ ಥರ ನಾವು ದೇವರುಗಳನ್ನು ನೋಡಿಕೊಂಡು ಉಳಿಸ್ಕೊಂಡು ನಮ್ಮೆಲ್ಲರ ಮಧ್ಯ. ನಮ್ಮ ಅಜ್ಜಿ ತಾತನ ಕಾಲದಲ್ಲೂ ದೇವರು ದಿಂಡ್ರು ಅಂದರೆ ಕೆಲವು ಸತಿ ಏನಾದ್ರು ವರ ಕೊಟ್ಟಿಲ್ಲ ಅಂದಾಗ ಅಥವಾ ಏನೋ ಕೇಳಿ ಸಿಕ್ಕಿಲ್ಲ ಅನ್ನೋ ಹೋಗೋ ಬರೋ ಅಂತ ದೇವರನ್ನ ಮಾತಾಡೋದು. ನಿಂದಾಸ್ತುತಿ ಅಂತ ದಾಸರು ಸೃಷ್ಟಿ ಮಾಡಿದ್ದೆ ಇದಲ್ವೇ, ನಿಂದಾಸ್ತುತಿ ಅಂತ ನಾವು ಕರಿತೀವಿ. ಎಷ್ಟು ಜನ ಇದು ಇನ್ಯಾವ ಪ್ರಾಕಾರದಲ್ಲೂ ಇಲ್ಲ, ನಮ್ಮ ಧರ್ಮದಲ್ಲಿ ಮಾತ್ರ ಇದು. ದೇವ್ರನ್ನ ಬೈಯೋದು ಒಂದು ಪ್ರಾಕಾರ, ನಿಂದಾಸ್ತುತಿ ಅಂತ. ಈಗ ನೀವು ಇದು ಮಾಡ್ತಿರಲ್ಲ, ಯಾವುದಮ್ಮ ಅದು ಎಂಥ ಹೋಮ ಅಮ್ಮ ಅದು ಹೇಳ್ತಾರಲ್ವ, ಪ್ರತ್ಯಂಗಿರ ಹೋಮ ಅಂತ ಮಾಡ್ತಿರಲ್ಲ, ಈ ಮೆಣಸಿಕಾಯಕ್ಕೆ ಹೋಮ. ಏನದು ಹಂಗಂದರೆ, ಈಗ ದೇವರು ನೀವು ತುಂಬ ಏನೋ ಮಾಡಿರ್ತೀರಿ, ದೇವ್ರಿಗೆ ತುಂಬ ಕೇಳ್ಕೊಂಡಿರ್ತೀರಿ ಯಾವುದೋ ದೇವ್ರನ್ನ, ಎಷ್ಟೇ ದಿನಾರು ನಿಮಗೆ ಕಷ್ಟ ಪರಿಹಾರ ಮಾಡಲ್ಲ ಅನ್ನಿ, ಆಗ ನಿಮಗೆ ಕೋಪ ಬರುತ್ತೆ. ಎಲ್ಲ ನಿನ್ನ ನಾನಿಷ್ಟು ಕೇಳ್ಕೊಂಡಿಷ್ಟು ಸೇವೆ ಮಾಡಿದ್ರು ನೀನು ನನಗೆ ವರ ಕೊಡ್ತಿಲ್ಲ ಅಂದಮೇಲೆ ಅಂದ್ಬಿಟ್ಟು ಆ ದೇವ್ರ ಮನೆಯೊಳಗೆ ಮೆಣಸಿನ್ಕಾಯಿ ಘಾಟ್ ಹಾಕ್ಬಿಟ್ಟು ಬಾಕ್ಲಾಕೊಂಡ್ಬಿಡ್ತಾರೆ ಜನ. ನಾನು ಕಷ್ಟಪಡ್ತಿದ್ದೀನಿ ತಾನೇ, ಈಗ ನೀನು ಕಷ್ಟಪಡಿ. ಆಗ ಅವಳು ಆ ಕಷ್ಟ ತಡೆಯೋಕ್ಕಾಗದೆ ಇವನು ವರ ಕೊಡ್ತಾಳೆ ಅಂತ. ಇದು ಅವತ್ತಿನ ಕಾಲದಲ್ಲಿ ಅದನ್ನೇ ಕಾಳಿದಾಸ, ಕವಿರತ್ನ ಕಾಳಿದಾಸ ಅಲ್ಲಿ ಅಣ್ಣವ್ರು ತೆಗ್ದಿರೋದು. ಬಾಗ್ಲಾಕೊಂಡ್ಬಿಡ್ತಾರೆ ನೋಡಿ, ಅವರು ಬಾಗ್ಲಾಕೊಂಡ್ಬಿಡ್ತಾರಲ್ಲ, ಬಾಗಿಲು ತೆಗಿರೋ ನಾನು ತೆಗಿಯೋಕ್ಕಿಲ್ಲ ಅಂತಲ್ಲ, ಏನು ಬೇಕು ನಿಂಗೆ ಅಂದಾಗ ನನಗೆ ವಿದ್ಯಾಬುದ್ಧಿ ಬೇಕು ಅಂದಾಗ ಆಯಿತು. ಹಾಗೆ ನಾವು ದೇವ್ರನ್ನ ಆ ಥರ ಇಟ್ಕೊಂಡಿರೋರು. ನಮ್ಮ ಸಂಸ್ಕೃತಿನ ಹೆಂಗೆ ಕಣಮ್ಮ, ನಾವು ದೇವ್ರನ್ನ ಯಾವತ್ತೂ ಭಯ ಮಾಡಿಲ್ಲ. ನಾವು ಚಾನ್ಸ್ ಬಂದರೆ ದೇವ್ರನ್ನ ಭಯ ಬೀಳ್ಸೋ ಅಂತ ಒಂದು ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಇದು ಇರಲಿ ಸರ್. ತುಂಬ ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ. ಎಷ್ಟೆಷ್ಟೋ ವಿಚಾರಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ಥ್ಯಾಂಕ್ ಯು. ನಿಮ್ಮ ಒಂದು ಈ ಪ್ರಯತ್ನ ಮತ್ತು ನಿಮಗೆ ಜೀವನದ ಬಗ್ಗೆ ಇರುವಂಥ ಈ ಕುತೂಹಲ ಆ್ಯಂಡ್ ನಿಮ್ಮ ಭಾವನೆ ಒಂದು ಏನಿದೆ ಗೊತ್ತಾ, ಜೀವನನ ನೋಡೋ ಒಂದು ಇದಿದೆಯಲ್ಲ, ಹೀಗೆ ಇನ್ಸ್ಪೈರ್ ಮಾಡ್ತಾ ಇರಿ. ಭಾಳ ಖುಷಿ ಆಯಿತು. ಕೊನೆಯದಾಗಿ ನಿಮ್ಗೊಂದು ಟಾಸ್ಕು ಸರ್. ಪ್ರತಿ ಇಲ್ಲಿ ಶೋಗೆ ಬರೋರ್ಗು ನಾವು ಹೇಳೋದು, ಸರ್ 3 ಜನನ ನೀವು ನಾಮಿನೇಟ್ ಮಾಡಬೇಕು. ಯಾವ 3 ಗೆಸ್ಟ್ಗಳನ್ನು ನಾನು ಇಲ್ಲಿ ಕರೆಸ್ಬೇಕು ನೀವು ಕೂತಿರೋ ಜಾಗದಲ್ಲಿ, ಸೊ ದಟ್ ಒಂದಷ್ಟು ಎಕ್ಸ್ಪೀರಿಯನ್ಸಸ್ಗಳನ್ನು ಅವ್ರು ನಮ್ಮ ಜೊತೆಗೆ ಹಂಚ್ಕೋಬೇಕು. ಅಂದರೆ ನನಗೆ 3 ಅಂದರೆ ಯಾವ ಕ್ಷೇತ್ರದವ್ರು ಬರಬೇಕಂತಂದರೆ, ನಾನೀಗ ಈ ಇತಿಹಾಸದಲ್ಲೇ ಓಡಾಡ್ತಿರೋದ್ರಿಂದ ನನಗೆ ಪಟ್ಟನೆ ಬರೋವಂಥ ಹೆಸರು ನಮ್ಮ ಸ್ನೇಹಿತರ ಹಿರಿಯರಾದಂಥ ಮೊಹಮ್ಮದ್ ಕಲೀಮುಲ್ಲಾ ಅಂಥೇಳಿ, ನಿವೃತ್ತ ಶಿಕ್ಷಕರು, ಮುಸ್ಲಿಂ ಶಿಕ್ಷಕರು. ಅವರು ಸುಮಾರು ದೇವಸ್ಥಾನಗಳನ್ನು ಉಳಿಸಿದ್ದಾರೆ. ಓಹೋ. ನಾಗಮಂಗಲ ತಾಲೂಕಿನಲ್ಲಿದ್ದಾರೆ, ನಾಗಮಂಗಲ ಟೌನಲ್ಲಿದ್ದಾರೆ. ಸುಮಾರು ದೇವಸ್ಥಾನಗಳನ್ನು ಈ ಅಪ್ಪ ಆ ಊರೂರು ಅಲಿದು ಆ ಊರಿನವ್ರಿಗೆ ಹೇಳಿ ಸುಮಾರು ಶಿಲಾಶಾಸನಗಳನ್ನು ಉಳಿಸಿದ್ದಾರೆ. ಆ ಊರಿನವ್ರಿಗೆ ಹೇಳಿ ಇದು ಹಿಂಗಲ್ಲಪ್ಪ, ಇದು ಹಿಂಗೆ ಇಟ್ಕೋಬಾರ್ದು, ದೇವಸ್ಥಾನ ಹಿಂಗೆ ಇಟ್ಕೋಬಾರ್ದು ಅಂದಾಗ ಊರಿನವ್ರ ಅವಳ ಹೇಳನವನ್ನು ತಿಂದು, ನೀನು ಬರೋಕ್ಕೆ, ನೀನು ಮುಸ್ಲಿಮು, ನೀನು ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂದ್ರನ್ನ ಆ ಊರವ್ರನ್ನೆಲ್ಲ ಸೇರಿಸಿ ಅವ್ರಿಗೆ ತಿಳಿ ಹೇಳಿ, ಈಗ ಹೇಗೆ ಅಂದರೆ ಧರ್ಮೋತ್ಥಾನ ಟ್ರಸ್ಟ್ ಅಂತ ಧರ್ಮಸ್ಥಳದವರು ಒಂದು ಮಾಡಿದ್ದಾರೆ. ಅಲ್ಲಿ ಏನಂದರೆ, ನೀವು ಊರಿನವ್ರು 20 ರೂಪಾಯಿ ಹಾಕಿದ್ರೆ ಅವ್ರು 40 ರೂಪಾಯಿ ಹಾಕಿ ಸರ್ಕಾರಕ್ಕೆ ತೊಗೊಂಡೋಗಿ ಸರ್ಕಾರದಿಂದ 40 ರೂಪಾಯಿ ಹಾಕಿಸಿ 100 ರೂಪಾಯಿ ಮಾಡಿ ಅದನ್ನು ಅವರೇ ಉದ್ಧಾರ ಮಾಡ್ತಾರೆ, ಜೀರ್ಣೋದ್ಧಾರ ಮಾಡ್ತಾರೆ. ಅಂಥದ್ದೊಂದು ಅಭೂತಪೂರ್ವವಾದ ಕಲ್ಪನೆ ಧರ್ಮಸ್ಥಳದವ್ರದ್ದಿದೆ. ಸೊ ಇವ್ರು ಅದನ್ನು ಮಾಡಿ ಊರಿನವರೆಲ್ಲ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಕೊಡಿಸಿ ಅವ್ರನ್ನ ಕರ್ಕೊಂಬಂದು ಈ ಥರ ಮಾಡಿ ಸುಮಾರು ದೇವಸ್ಥಾನಗಳನ್ನು ಉಳಿಸಿದ್ದಾರೆ ಈ ಪುಣ್ಯಾತ್ಮ. ಸೊ ಅವರು ಜೀವನವನ್ನು ನೋಡೋವಂಥ ರೀತಿ ಭಾಳ ಅಂದರೆ ನಿಜವಾದ ಪರೋಪಕಾರಿ ಅಂದರೆ ಆ ಪುಣ್ಯಾತ್ಮ. ಅವರು ಏನು ಮಾಡ್ತಾರೆ, ಪ್ರತಿ ವರ್ಷ ಅವರಿಗೆ ಭಾಷಣಗಳಲ್ಲಿ ಅಲ್ಲಿ ಇಲ್ಲಿ ಬಂದಂಥದ್ದನ್ನೆಲ್ಲ ಒಂದು ಹುಂಡಿ ಮಾಡಿಟ್ಟು ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಅದನ್ನು ದಾನ ಮಾಡ್ತಾರೆ, ಯಾರಿಗೂ ಹೇಳ್ದಲೆ. ನಾನು ತುಂಬ ಹತ್ತಿರದಿಂದ ಅವ್ರನ್ನ ನೋಡಿರೋದ್ರಿಂದ ನಾನು ಇದನ್ನು ಹೇಳ್ತೀನಿ. ಯಾರಿಗೂ ಹೇಳ್ದಲೆ ಅದು ಒಂದು 70,000 ಇರ್ಬೋದು, 1 ಲಕ್ಷ ಇರ್ಬೋದು, ಯಾರೋ ಒಂದಷ್ಟು ಜನ ವಿದ್ಯಾರ್ಥಿಗಳು ಕರೆದು ಅವ್ರಿಗೂ ಗೊತ್ತಿಲ್ಲದೆ ಇದ್ದಂಗೆ ಅವ್ರಿಗೆ ದಾನ ಮಾಡಿ ಅದನ್ನು ಇದು ಮಾಡ್ಬಿಡ್ತಾರೆ. ತಾನು 1 ರೂಪಾಯಿ ಇಟ್ಕೊಳ್ಳೋದಿಲ್ಲ.
ಇಂಥ ಒಬ್ಬ ಪುಣ್ಯಾತ್ಮ ನಮ್ಮ ನಡುವೆ ಇದ್ದಾನೆ. ಅವರೊಬ್ಬರು ಇವ್ರು ನೀವು ಮಾತಾಡಿಸ್ಲೇಬೇಕಾದಂಥದ್ದು. ಒಬ್ಬ ಸಾಮಾನ್ಯನಾಗಿ ಒಬ್ಬ ಹುಟ್ಟಿದವನು ಕೂಡ ಅಸಾಮಾನ್ಯ ಬದುಕನ್ನು ಹೇಗೆ ಬದುಕಬಹುದು ಅನ್ನೋದಕ್ಕೆ ನಮ್ಮ ನಾಗಮಂಗಲದ ಕಲಿಮುಲ್ಲ ಸಾಕ್ಷಿ ಆಗ್ತಾರೆ. ಖಂಡಿತ ಸರ್. ಅಂದರೆ ನಮ್ಮ ಹತ್ರ ಏನೂ ಇಲ್ಲ, ನಾವೊಬ್ಬ ರಿಟೈರ್ಡ್ ಮೇಸ್ಟ್ರು, ವಯಸ್ಸಾಗಿದೆ, ಅವರು ಬೈಪಾಸ್ ಸರ್ಜರಿ ಆಗಿದೆ, ಇದೆಲ್ಲ ಇದೆಯಪ್ಪ, ನನಗೆ ಯಾಕೆ ಬೇಕು ರಾಮ ಶ್ರೀಕೃಷ್ಣ ಅಂತ ಇರ್ತೀನಿ ಅಂತ ಇರೋರ ನಡುವೆ ಈ ಪುಣ್ಯಾತ್ಮ ಊರೂರು ಅಲ್ಕೊಂಡು ಎಲ್ಲ ಕಡೆ ಭಾಷಣ ಮಾಡಿಕೊಂಡು ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ದೇವಸ್ಥಾನ ಗುಡಿ ಗುಂಡಾರ ತೋರಿಸ್ಕೊಂಡು ಇದನ್ನೆಲ್ಲ ನೀವು ಉಳಿಸ್ಬೇಕು ಅಂತ ಅವೇರ್ನೆಸ್ ಮಾಡಿಕೊಂಡು ಅವ್ರಿಗೇನು ಅಂದರೆ ಬದುಕನ್ನ ಹೇಗೆ ಬದುಕ್ಬೋದು, ಎಷ್ಟು ಉನ್ನತವಾಗಿ ಬದುಕ್ಬೋದು ಅನ್ನೋದಕ್ಕೆ ಅವರೊಬ್ಬರು ಸಾಕ್ಷಿ ಆಗ್ತಾರೆ. ಖಂಡಿತ. ಇನ್ನೊಬ್ಬರು ನನಗೆ ಹೇಳಬೇಕಂದ್ರೆ ಇನ್ನೊಬ್ಬರು ತುಂಬ ಇಷ್ಟೇ ಅಂದರೆ ನೋಡಿ, ಅಸಾಮಾನ್ಯರು ಕೂಡ ಸಾಮಾನ್ಯವಾಗಿ ಹೇಗೆ ಬದುಕ್ತಾರೆ ಅನ್ನೋದಕ್ಕೆ ನನ್ನ ಸ್ನೇಹಿತ ಜಾವಗಲ್ ಶ್ರೀನಾಥ್, ನಾನು ಅವನ ಜೊತೆಯಲ್ಲಿ ಓದಿದ್ದು. ತುಂಬ ಅಸಾಮಾನ್ಯ ಎತ್ತರವನ್ನು ಏರಿದಂಥವ್ರು ಜಾವಗಲ್ ಶ್ರೀನಾಥ್. ಅಸಾಮಾನ್ಯ ಎತ್ತರವನ್ನು ಏರಿದಂಥವ್ರು. ನೀವೇನಾದ್ರು ಬೈ ಚಾನ್ಸ್ ಎಲ್ಲಾದರೂ ಸಿಕ್ಕಿ ಅವರನ್ನು ಮಾತಾಡಿಸಿದ್ರೆ ಅವರ ಸರಳತೆಯನ್ನು ನೋಡಿಬಿಟ್ರೆ ನೀವು ದಂಗಾಗ್ಬಿಡ್ತೀರಿ. ಯಾಕೆಂದರೆ ಈಗ ನಾನು ಸರಳವಾಗಿದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಬೇರೆ ಆಪ್ಷನೇ ಇಲ್ಲ, ನನ್ನ ಹತ್ರ ಇರೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ಆದರೆ ಅಷ್ಟು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಆಟಗಾರ, ಲಕ್ಷ್ಮೀ ಸರಸ್ವತಿಯನ್ನು ತಾನು ಒಲಿಸ್ಕೊಂಡಂಥ ಆಟಗಾರ ಅಲ್ವೇ. ಸೊ ಅಂಥವ್ರು ಅವರ ಸರಳತೆಯನ್ನು ನೀವು ನೋಡಿದ್ರೆ ಅವ್ರು ನಮ್ಮಂತೆ ಮೈಸೂರು ಬೆಂಗಳೂರು ನೀವು ಬಿಳಿಮಿ ಬಸ್ಸಲ್ಲಿ ಓಡಾಡ್ತಾರೆ. ಹೌದಾ? ಎಸ್ ಸಮಯ ಬಿದ್ದರೆ ಬಸ್ಸಲ್ಲೇ ಹೋಗ್ಬಿಡ್ತಾರೆ. ಇಲ್ಲ ನಾನು ಕಾರಲ್ಲೇ ಹೋಗ್ಬೇಕು, ಅದೆಲ್ಲ ಇಲ್ಲ. ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳಿದೆ, ಅವ್ರ ಸರಳತೆ ಬಗ್ಗೆ ದೊಡ್ಡ ಕಥೆಗಳಿದೆ. ಅಷ್ಟು ಸರಳವಾಗಿ ಬದುಕ್ತಾ ಇರತಕ್ಕಂಥ, ಅಂದರೆ ನೀನು ಏನೇ ಸಾಧನೆ ಮಾಡಿದರೂ ಜನರಲ್ಲಿ ನೀನು ಒಂದಾಗಿ ಬದುಕ್ಬೋದು ನೀನು ಅನ್ನೋದನ್ನು ತೋರಿಸ್ಕೊಡೋರು. ನಮ್ಮ ಜೊತೆ ನಾವೆಲ್ಲ ಇಲ್ಲಿ ಇದೇ ಏರಿಯಾದಲ್ಲಿ ಓಡಾಡ್ಕೊಂಡು ಕಾಫಿ ಕುಡಿತಿರ್ತೀವಿ. ಬಹುಶಃ ನಿಮ್ಗೆ ಯಾವ ಥರ ಇಲ್ಲೇ ಸಿಗ್ಬೋದು ನಾವು. ಜಯನಗರದಲ್ಲಿ ಯಾವ ಥರ ನಾವು ನಡ್ಕೊಂಡೆ ಓಡಾಡ್ತಿರ್ತೀವಿ ಇಲ್ಲೇ. ಏನು ಎಲ್ಲಿ ನಿಮ್ಮ ಫೇವ್ರೇಟ್ ಅಡ್ಡ? ಇಲ್ಲಿ 4th ಟಿ ಬ್ಲಾಕಲ್ಲಿ. ಸೊ ಹಾಗಾಗಿ ಇಲ್ಲೇ ಎಲ್ಲರೂ ಸಿಗ್ತಿರ್ತೀವಿ. ಯಾವತ್ತಾದರೂ ಅವರು ಬಂದಾಗ ನೀವು ಅಕಸ್ಮಾತ್ ನಿಮ್ಗೆ ಸಿಕ್ಕಿದ್ರೆ ಏನು ಆಶ್ಚರ್ಯ ಇಲ್ಲ ಅಂತ ನಾನು ಹೇಳೋದು. ಗೊತ್ತಾಯ್ತು. ಅಷ್ಟು ಸರಳವಾಗಿ ಆ ಪುಣ್ಯಾತ್ಮ ಬದುಕ್ತಾ ಇದ್ದಾರೆ. ಅಂದರೆ ನೀವು ಎಷ್ಟೇ ದೊಡ್ಡ ಪ್ರಭೆ ನಿಮ್ಮ ಹಿಂದೆ ಇದ್ರೂ ಅದನ್ನೆಲ್ಲ ಅಡಗಿಸಿಟ್ಟು ತುಂಬ ಸರಳವಾಗೂ ನೀವು ಬದುಕ್ಬೋದು ಅಂತ ಜನಕ್ಕೆ ತೋರಿಸ್ಕೊಡ್ತಾರ ಅಂಥವ್ರು ಜಾವಗಲ್ ಶ್ರೀನಾಥ್ ಅವರು. ಇವರೊಬ್ಬರು ತುಂಬ ಸಾಮಾನ್ಯವಾಗಿದ್ದವರು ಅಸಾಮಾನ್ಯವಾಗಿ ಬದುಕಿದಂಥ ಮೊಹಮ್ಮದ್ ಕಲೀಮುಲ್ಲಾ ಅವರು. ಇವರು ಅಸಾಮಾನ್ಯರು ತುಂಬ ಸರಳವಾಗಿಯೂ ಬದುಕಬಹುದು ಅನ್ನೋದು ನಮ್ಮ ಶ್ರೀನಾಥ್ ಅವರಿಂದ ಕಲಿಬೋದು. ಇನ್ಯಾರನ್ನು ಹೇಳ್ಬೋದು ನಾನು? ಒಂದು ನಿಮಿಷ ಟೈಮ್ ತಗೋಬೋದಾ? ತಗೊಳ್ಳಿ ಸರ್. ಅಲ್ಲಿವರೆಗೂ ನಾನು ಇದನ್ನು ತಗೊತೀನಿ. ತಗೊಂಡೆ ಬಂತು ಕೈ. ಒಳ್ಳೆ ಸಜೆಷನ್ ಎರಡೂ. ಸರಿಯಾಗಿರೋರು ಹೇಳ್ಬೇಕು, ಚೆನ್ನಾಗಿರೋರು ಅಂತ ತುಂಬ ಜನ ಇದ್ದಾರೆ. ಚೆನ್ನಾಗಿರೋರು ಹೇಳೋಣ ಅಂತ ಇದ್ದೀನಿ. ಹೇಳಿ ಸರ್, ನೋ ವರೀಸ್. ಇನ್ನೊಬ್ರನ್ನ ಅಂದರೆ ನೀವು ಹೇಳಬೇಕಂತಂದರೆ, ಇನ್ನೊಬ್ರನ್ನ ಹೇಳಬೇಕಂತಂದರೆ, ನಿಮ್ಮ ಹತ್ರ ಏನೂ ರಿಸೋರ್ಸ್ ಇಲ್ಲದೆ ಇದ್ದರೂ ಸಮಯದಲ್ಲಿ ತುಂಬ ಒಂದು ಗ್ರಾಮದಿಂದ ಬಂದಂಥವರಾಗಿ ಹೆಣ್ಣಾಗಿ ಏನೂ ರಿಸೋರ್ಸ್ ಇಲ್ಲದೆ ಇದ್ರೂ ನಿನ್ನಲ್ಲಿ ಒಂದು ಛಲ ಸಾಧಿಸಬೇಕು ಅನ್ನೋ ಒಂದು ಛಲ ಇದ್ದರೆ ನೀನು ಎಷ್ಟು ಎತ್ತರಕ್ಕೆ ಇರ್ಬೋದು ಅನ್ನೋದಕ್ಕೆ ಒಂದು ಹುಡುಗಿ ಇದೆ, ಅರ್ಪಿತಾ ಕಿಕ್ಕೇರಿ ಅಂತ. ಕಿಕ್ಕೇರಿಯಿಂದ ಬಂದಂಥ ಹುಡುಗಿ, ಪ್ರತಿಭಾವಂತೆ. ತನ್ನ ಪ್ರತಿಭೆಯಿಂದ NIL ನಮ್ಮ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿ ಇವತ್ತು ಅಂದರೆ ನೋಡಿ, ಹೆಣ್ಮಕ್ಳು ಅಂತಂದರೆ ನಾವು ಸಾಮಾನ್ಯವಾಗಿ ಈ ರೀತಿಯಾದಂಥ ಒಂದು ವೈಟ್ ಕಾಲರ್ ಜಾಬ್, AC ಒಳಗಡೆ ಕೂತ್ಕೊಂಡು ನಿಮ್ಮ ಥರನೋ ಅಥವಾ IT ಹುಡುಗರ ಥರನೋ ಕೆಲಸ ಮಾಡುವಂಥದ್ದನ್ನೇ ಪ್ರಿಫರ್ ಮಾಡುವಂಥದ್ದು ಜಾಸ್ತಿ. ಎಲ್ಲರೂ ಅದಕ್ಕೆ ಹೋಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಜಾಸ್ತಿ ಪ್ರಿಫರ್ ಮಾಡೋವಂಥ ವಯಸ್ಸಿನಲ್ಲಿ ಈ ಹುಡುಗಿ ಒಂದು ವಿಶೇಷವಾದಂಥ ನಾನು ಏನೋ ಮಾಡಬೇಕು ಅಂಥೇಳಿ ಈ ಹುಡುಗಿ ನಮ್ಮ ಪರ್ಪಲ್ ಲೈನ್ ಮೆಟ್ರೋದ ಇವಳು ಲೋಕೋ ಪೈಲಟ್ ಮೆಟ್ರೋ ಓಡಿಸ್ತಾಳೆ 8 ವರ್ಷದಿಂದ. ಮೆಟ್ರೋ ಓಡಿಸ್ತಾ ಇದ್ದಾಳೆ. ಇಲ್ಲಿಂದ ನಮ್ಮ ಪೀಣ್ಯದಿಂದ ಐ ಥಿಂಕ್ ಎಲ್ಚೇನಲ್ಲಿಗೆ ಹೋಗುತ್ತೆ ಅನ್ಸುತ್ತೆ ಅದು. 8 ವರ್ಷದಿಂದ ಅವಳು ಅದನ್ನು ಓಡಿಸ್ತಾಳೆ. ನಾನು ಕೇಳಿದೆ ಹುಡುಗಿನ ಹೆಂಗೆ ನೀನು ಓಡಿಸ್ತೀಯ ಅಂತ. ಭಾಳ ಕಷ್ಟ ಅದು ಅಣ್ಣ, 3 ಅವರ್ ಬೇಕು ಒಂದು ಸಲಿಗೆ. ಒಂಚೂರು ಆ ಕಡೆ ಈ ಕಡೆ ನೋಡೋಕ್ಕಾಗಲ್ಲ, ಮೊಬೈಲ್ ತೊಗೊಂಡು ಹೋಗಂಗೆ ಇಲ್ಲ, ಅವರ ಇದರಲ್ಲಿಟ್ಟು ಹೋಗಿರ್ತಾರೆ ಕ್ಯಾಬಿನಲ್ಲಿ. ಒಂಚೂರು ಆ ಕಡೆ ಈ ಕಡೆ ನೋಡೋಕ್ಕಾಗಲ್ಲ, ಏನೋ ಬೀಳ್ತಿರುತ್ತೆ, ಪಕ್ಕಿಗಳು ಅದು ಇದು ಅಡ್ಡ ಬರ್ತಿರುತ್ತೆ. ತುಂಬ ಕಾನ್ಸಂಟ್ರೇಟ್ ಮಾಡಿ ಓಡಿಸ್ಬೇಕು. 3 ಅವರ್ ಡ್ರೈವ್ ಮಾಡಿದ್ಮೇಲೆ ಒಂದು 20 ಮಿನಿಟ್ಸ್ ಬ್ರೇಕ್ ಇರುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಅಂತ.
ಆ ಥರ 9 ಅವರು ಒಂದು ಈವನ್ ನೈಟಲ್ಲೂ ಸಹ ಈ 1 ಗಂಟೆ ತನಕ ಇದೆಯಲ್ಲ, ಸೊ 1 ಗಂಟೆ ತನಕ ಅದು ಓಡಿಸ್ತಾಳೆ. ಸೂಪರ್. ಸೊ ಹೆಣ್ಣು ನೀನು ಮನ್ಸು ಮಾಡಿದ್ರೆ ನೀನೇನು ನನಗೆ ಹಂಗೆ ಸಪೋರ್ಟ್ ಇರಬೇಕು, ಬೆಂಗಳೂರಲ್ಲೇ ಓದಿರಬೇಕು, ಇಂಗ್ಲೀಷ್ ಸ್ಕೂಲಲ್ಲೇ ಓದಿರಬೇಕು, ನಾನು ಒಳ್ಳೆ ಮಾರ್ಕ್ಸೇ ತೆಗಿರಬೇಕು, ನೀಟು ಬೇಸು ಅದು ಇದು ಏನೂ ಇಲ್ಲದೇನು ನಿನ್ನ ಮನಸ್ಸಲ್ಲಿ ಏನಿರಬೇಕು, ಛಲ ಇರಬೇಕು. ಈ ಛಲದ ಕಿಡಿ ನಿನ್ನಲ್ಲಿ ಸದಾ ಇದ್ದರೆ ನೀನು ಸಾಧಿಸಬಲ್ಲೆ ಅನ್ನೋದಕ್ಕೆ ಆ ಹುಡುಗಿ ನಿದರ್ಶನ. ಚಿಕ್ಕ ವಯಸ್ಸಿಗೆ ಇದೊಂದಾದರೆ ಇದು ಮಾಡ್ತಿರಲ್ಲ, ವಾರ ವಾರ ಇದನ್ನು ಈ ಹುಡುಗಿ ಉತ್ತರ ಕರ್ನಾಟಕ ಕಡೆ ಹೋಗಿ ಸ್ಕೂಲ್ಗಳಿಗೆ ಬೆಣ್ಣ ಹೊಡೆಯೋದು ಮಾಡಿಕೊಂಡು ಅದೊಂದಷ್ಟು ಕೆಲಸ ಮಾಡುತ್ತೆ, ಸಮಾಜ ಸೇವೆ. ಚೆನ್ನಾಗಿ ಈ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಜೀವನ ನೋಡೋರು ಇದ್ದಾರೆ ಅಂತ ನಿಮ್ಮ ಒಂದು ಅನುಭವದ ನೀವು ನೋಡಿರೋ ವಿಚಾರಗಳಿಂದ ಕೇಳಕ್ಕೆ ಬಹಳ ಖುಷಿ ಇದೆ. ಈ ಥರದನ್ನು ಬದುಕ್ಬೋದು ಅಂತ ಒಂದು ರೋಲ್ ಮಾಡಲ್ಲ, ನೋಡಪ್ಪ ಇದೊಂದು ಆಪ್ಷನ್ ಇದೆ ನಿನಗೆ, ಮಾಡ್ತೀಯಾ ನೋಡು, ಈ ಥರದೊಂದು ಇದೆ, ಚೆನ್ನಾಗಿರುತ್ತೆ ಅಂತ. ಅಮೇಝಿಂಗ್ ಸಜೆಷನ್ಸ್. ಸೊ ಖಂಡಿತ ಅಷ್ಟು ಜನರ ಕಾಂಟ್ಯಾಕ್ಟ್ ನಿಮ್ಮ ಹತ್ರ ತೊಗೊಳ್ತೀನಿ. ಆ್ಯಂಡ್ ಇಷ್ಟೊತ್ತು ನಮ್ಮ ಜೊತೆಗೆ ಜಸ್ಟ್ ಕ್ಯೂರಿಯಸಲ್ಲಿ ಬಹಳ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಹೇಗೆ ಅನ್ನಿಸ್ತು ನಿಮ್ಮ ಅನುಭವ? ಭಾಳ ಖುಷಿ ಆಯಿತು. ನಾನು ಇಂಥ ವೇದಿಕೆಗಳನ್ನು ಹಿಂಗೆ ಇದನ್ನು ಫಸ್ಟ್ ಆಫ್ ಆಲ್ ಸಾಮಾನ್ಯವಾಗಿ ನಾನು ಇಂಥ ವೇದಿಕೆಗಳನ್ನ ಮಹಾರಾಜರ ಕೆಲಸಗಳನ್ನು ಜನಕ್ಕೆ ತಿಳಿಸೋದಕ್ಕೆ ಬಳಸ್ಕೊತೀನಿ. ಯಾಕೆಂದರೆ ಯಾವ ವೇದಿಕೆ ಸಿಗುತ್ತೆ ಅಲ್ಲಿ ನಾನು ಮಹಾರಾಜರ ಬಗ್ಗೆ ಹೇಳ್ತಾ ಇದ್ದರೆ ಹೌದು 10 ಜನಕ್ಕೆ ಹೌದು ಅಂತ ಗೊತ್ತಾಗಿ, ಯಾಕೆ ನಾನು ಹೇಳ್ತೀನಿ ಜನಕ್ಕೆ ಈ ಹಿರಿಯರ ಕಥೆನ ಅಂದರೆ ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವ ಇರಬೇಕು. ಇದು ನಾವು ಯಾರು ಸೃಷ್ಟಿ ಮಾಡಿದ್ದಲ್ಲ, ಯಾರೋ ಪುಣ್ಯಾತ್ಮ ನಮಗೆ ಕೊಟ್ಟಿದ್ದು ಅನುಭವಿಸ್ತಾ ಇದ್ದೀವಿ ಅನ್ನೋದು ನಮ್ಮಲ್ಲಿ ಆ ಕೃತಜ್ಞತಾ ಭಾವ ಇರಬೇಕು. ಆ ಭಾವ ಎಲ್ಲರಲ್ಲೂ ಬರಲಿ ಅನ್ನೋದು ಒಂದು ಆಸೆ ನನಗೆ. ಅದಕ್ಕಾಗಿ ವೇದಿಕೆಯನ್ನು ಬಳಸ್ಕೊಂಡಿದ್ದೀನಿ ಸಹಜವಾಗಿ. ತುಂಬ ಚೆನ್ನಾಗಿತ್ತು, ನೀವು ಕೇಳಿದ ಪ್ರಶ್ನೆಗಳು ತುಂಬ ಚೆನ್ನಾಗಿತ್ತು. ನನ್ನೊಳಗಿನ ನನ್ನನ್ನು ಈಚೆ ತೆಗೆದ್ರಿ ನೀವು. ಭಾಳ ಖುಷಿ ಆಯಿತು. ಧನ್ಯವಾದ. ತುಂಬ ಥ್ಯಾಂಕ್ ಯು. ನಿಮಗೋಸ್ಕರ ಬಿಗ್ ಬಾರ್ಬಿಕ್ಯೂ ಅವರ ಕಡೆಯಿಂದ ಒಂದು ವೌಚರ್ ಇದೆ ಸರ್. ಥ್ಯಾಂಕ್ ಯು. ಹಾಗೆಯೇ ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಥ್ಯಾಂಕ್ ಯು. ಯಾಕೆಂದರೆ ಎಷ್ಟೊಂದು ಜನಗಳು ಏನೋ ನೀವು ನಿದ್ದೆ ಕೆಡಿಸ್ಕೊಂಡು ನಮಗೆ ನಿದ್ದೆ ಕೆಡಿಸೋ ವಿಚಾರಗಳನ್ನು ನೀವು ಹೇಳಬೇಕಾದಾಗ, ಹಾಗೆಯೇ ಪೋಲಾರ್ ಬೇರೆಯವ್ರ ಕಡೆಯಿಂದ ಒಂದು ಹ್ಯಾಪಿ ಸಂಡೇ ವೌಚರ್ ಸರ್. ಓಕೆ, ಥ್ಯಾಂಕ್ ಯು. ಸೊ ಐ ಗೆಸ್ ಇವತ್ತಿನ ನಮ್ಮ ಸಂಭಾಷಣೆ, ನಾವು ತಗೊಂಡಂಥ ಒಂದಷ್ಟು ವಿಚಾರಗಳು ನಿಮ್ಮ ಜೀವನಕ್ಕೆ ಒಂದಷ್ಟು ವಿಚಾರಗಳನ್ನು ಆ್ಯಡ್ ಮಾಡಿದ್ದರೆ ಭಾಳ ಸಂತೋಷ. ಈ ಒಂದು ಸಂಭಾಷಣೆಯ ಯಾವ ಭಾಗ ಬಹಳ ನಿಮ್ಗೆ ಇಷ್ಟ ಆಯಿತು ಅನ್ನೋದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಮುಂದಿನ ಗೆಸ್ಟ್ ಯಾರನ್ನು ನೋಡಬೇಕು ಅಂತ ಕೂಡ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಒಂದು ಪ್ರಶ್ನೆ ನಿಮಗೆ. ಇವತ್ತು ಯಾರೆಲ್ಲ ಇದನ್ನು ನೋಡ್ತಾ ಇದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೂ ಭಾಳ ಸಂತೋಷ, ಹಾಕಿಲ್ಲ ಅಂದರೂ ನಿಮಗೆ ನೀವು ಉತ್ತರ ಕೊಟ್ಕೊಂಡು ಸರಿ. ಯಾವ 3 ವಿಚಾರಕ್ಕೆ ನೀವಿವತ್ತು ಬಹಳ ಕೃತಜ್ಞರಾಗಿದ್ದೀರಾ? ಇದು ನೀವು ಕುಡಿದಿರೋ ಕಾಫಿ ಅಂತ ಉತ್ತರ ಕೊಡ್ಬೋದು, ನಿಮ್ಮ ಮನೇಲಿರೋ ನಾಯಿ ಅನ್ಬೋದು, ಅದು ನನ್ನ ಹತ್ರ ಇರೋ ಕಾರು ಅನ್ಬೋದು, ಅಥವಾ ನನ್ನ ಕೂದಲಿದೆ ಅದಕ್ಕೆ ಯಾವುದಾದ್ರು ವಿಚಾರಕ್ಕೆ ನಿಮ್ಗೆ ಬಿಟ್ಟಿದ್ದು. ಸೊ ಇದನ್ನು ಪ್ರತಿದಿನಾನು ನೀವು ಬದುಕಿರೋವರೆಗೂ ಪ್ರತಿದಿನ ಬೆಳಗ್ಗೆ ಎದ್ದು 3 ವಿಚಾರಕ್ಕೆ ನೀವು ಯಾವುದಕ್ಕೆ ಕೃತಜ್ಞರಾಗಿದ್ದೀರಾ ಅಂತ ಜ್ಞಾಪಿಸ್ಕೊಳ್ತಾ ನಿಮ್ಮ ದಿನಾನ ಶುರು ಮಾಡಿ ಅನ್ನೋ ಒಂದು ಸಲಹೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಲೈಫಲ್ಲಿ ಯಾವಾಗಲೂ ಪ್ಲೀಸ್ ಸ್ಟೇ ಕ್ಯೂರಿಯಸ್. ಹೊರಡ್ಬರ್ತೀವಿ. ಥ್ಯಾಂಕ್ ಯು. ಧನ್ಯವಾದ. ನಮಸ್ತೆ.